ನಾನು ಗಾಬರಿ ಆಗಿತ್ತು ಮಹೇಂದ್ರ ವರ್ಮ, ಎಲ್ಲಿ ನೀನ್ ಸಿಕ್ಬೀಳ್ತೀಯೋ ಅಂತ. ನನ್ ವಿಷಯ ಆಗಿರ್ಲಿ. ಹೌದು, ಎಲ್ಲಿ ನಿನ್ ಗಂಡ? ಐ ಮೀನ್ MLA ವಾಮನ್. ಅವರು ಟೂರ್ಗೆ ಹೋಗಿದ್ದಾರೆ, ನಾಳೆ ಬರಬಹುದು. ಅವನಲ್ಲಿ ಟೂರ್ ಹೋಗಿದ್ದಾನೆ. ಇಲ್ಲಿ ಅವನ ಜಾಗದಲ್ಲಿ ನಾನಿದ್ದೀನಲ್ಲ. ಯು ನೋಟಿ, ಚೆನ್ನಾಗಿ ಅನ್ಕರಣೆ ಮಾಡ್ತೀಯಾ ನನ್ ಗಂಡನ್ ವಾಯ್ಸ್. ಇಷ್ಟು ವರ್ಷ ಅವನ ಜೊತೆ ಇದ್ದು ಅಷ್ಟು ಕಲಿದಿದ್ರೆ ಹಾಗೆ. ಕಮ್ ಆನ್. ನಡತೆಗೆಟ್ಟ ನಾಯಿ, ಕೊನೆಗೂ ತೋರ್ಸ್ಬಿಟ್ಟಿಯಲ್ಲೇ ಮಿಟ್ಟಕ್ಲಾರಿ ಬುದ್ಧಿನ. ನನಗೆ ಮೊದಲಿಂದ ಅನುಮಾನ ಆಯ್ತು, ಆ ಸಮಾಜಘಾತಕನ ಜೊತೆ ನೀನು ಸಂಬಂಧ ಇಟ್ಕೊಂಡಿದ್ಯಾ ಅಂತ. ಅವನು ಎಷ್ಟೇ ಆದ್ರೂ A1 ರೌಡಿ, ನೀನು ಮಾಫಿಯಾ ಗ್ಯಾಂಗ್ ರಾಣಿ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನಕ್ಕೆ ನೀನೇ ಸಾಕ್ಷಿ ಕಣೆ. ಏಯ್, ನೀವಿಬ್ರು ತೆರೆ ಮರೆಯಲ್ಲಿ ಆಡ್ತಿರೋ ನಾಟಕ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಐ ನೋ ಈಚ್ ಅಂಡ್ ಎವ್ರಿಥಿಂಗ್. ನೋಡ್ತಾ ಇರು, ನೀವಿಬ್ರು ಹ್ಯಾಕ್ ಸಿಕ್ಕಾಕಿಸ್ತೀನಿ ಅಂತ. Politics is the game of scoundrels. ಅವನ ಕಥೆ ಮುಗಿಸ್ಬಿಟ್ಯಾ? ಎಸ್, ಹಿ ನೋಸ್ ಟೂ ಮಚ್ ಆಫ್ ಮೀ. ನನ್ನ ಬಗ್ಗೆ ವಿಪರೀತವಾಗಿ ತಿಳಿದಿರೋರ್ನ ನಾನೆಂದೂ ಉಳಿಸೋದಿಲ್ಲ. So, what is next? ಡಾರ್ಲಿಂಗ್. ಹೌದು, ನಿನ್ ಮುಂದಿನ ಟಾರ್ಗೆಟ್ ಏನು? ಮೊದಲು ನನ್ನ ಜೈಲಿಗೆ ಕಳಿಸಿದ ಆ ದ್ರೋಹಿ CM ಕಥೆನ ಮುಗಿಸೋದು. ನಿನ್ನ ಟಾರ್ಗೆಟ್ ಏನು? ನಿನ್ನನ್ನು ನನ್ನ ಗಂಡನ್ ಜೊತೆ ಮೇಲ್ ಕಳ್ಸೋದು. ಏನಿದು ನಿನ್ನ ಹುಡುಗಾಟ? ನೋಡು, ನನ್ನ ಮಾತು ಕೇಳು. ಹೇಗೂ ಈಗ ವಾಮನ್ ಕೂಡ ಇಲ್ಲ, ಇದ್ದ ಅವನ್ ತಲೆನೋವು ಹೊಟ್ಟೋಯ್ತು. ಇನ್ನು ನಾವು ರಾಜಾರಾಣಿಯಾಗಿ ಹಾಯಾಗಿರೋಣ. ನಾನು ರಾಣಿ ಆಗಿರೋದಕ್ಕೆ ಇಷ್ಟಪಡ್ತೀರಿಯೇ ಹೊರತು ರಾಜರು ಬದಲಾಗ್ತಾನೇ ಇರ್ಬೇಕು ಅನ್ನೋದೇ ನನ್ನ ಆಸೆ. ನಾನ್ ನನ್ನ ಗಂಡನ್ ಸಾಯಿಸಿದ್ದನ್ನ ನೀನ್ ನೋಡಿದ್ಯಾ? ಅವನು CM ಬಲಗೈ ಅನ್ನೋದು ನಿನಗ್ ಗೊತ್ತಿದೆ. ಈಗ ಅವನು ಕೊಲೆಯಾಗಿದ್ದೇನೆ ಅನ್ನೋದೇ ನಿನಗೆ ಟ್ರಂಪ್ ಕಾರ್ಡ್. ಸೊ CM ನ ಕುರ್ಚಿಯಿಂದ ಇಳಿಸೋದಕ್ಕೆ ನಿನಗ್ ಸಹಾಯ ಮಾಡೋದ್ರ ಜೊತೆಗೆ ನಾನ್ ಜೈಲಿನಲ್ಲಿ ಕೊಳಿಬೇಕು ಅನ್ನೋ ತಾನೇ ನಿನ್ನ ಆಸೆ. ನನ್ನ ಮಾತು ಕೇಳಿ ಸರ್ ಪ್ಲೀಸ್. ನಾನು ಹಾಗೆ ಮಾಡೋದಲ್ಲ. ನಾನು ಹೇಳಿದ್ದನ್ನ ಮಾಡೋಳೆ. ಸರ್ ಪ್ಲೀಸ್. ಬೇಡ ಸರ್, ಪ್ಲೀಸ್ ಬೇಡ, ಪ್ಲೀಸ್ ಬೇಡ. ಇವಾಗ CM ಸಿಗಲ್ಲ, ಅವ್ರು ಬೇರೆ ಫೋನ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಓಕೆ, ಹಲೋ
ಹಲೋ, ಇಲ್ಲಪ್ಪ, CM ಈಗ ಸಿಗಲ್ಲ. ಅವ್ರು ಸರ್ಜನ್ ಹತ್ರ ಮಾತಾಡ್ತಿದ್ದಾರೆ. ವಾಮನ್ಗಂತದ್ದೇನೂ ಆಗಿಲ್ಲ. ಅವ್ರು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸರಿ, ಓಕೆ, ಹೇಳ್ತೀನಿ. ಏನು ಕೈ ಕಾಲಿಗೆ ಏಟಾಗದೆ ಮುಖ ಮಾತ್ರ ಜಖಮಾಗಿದೆ ಅಂದ್ರೆ ಏನರ್ಥ? ಸರಿಯಾಗಿ ಹೇಳ್ರಿ. ಐ ಸಿ. ಸೊ ಫೇಸ್ ಡಿಸ್ಫಿಗರ್ ಆಗಿರೋದ್ರಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡಬಹುದಲ್ವಾ? ನೋಡಿ, ನನಗೆ ವಾಮನ್ ಬಹಳ ಮುಖ್ಯ ಸರ್ಜನ್. ನೀವೇನ್ ಮಾಡ್ತೀರೋ, ಹೇಗ್ ಮಾಡ್ತೀರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಐ ವಾಂಟ್ ಇಸ್ ಒರಿಜಿನಲ್ ಫೇಸ್. ದಟ್ಸ್ ಆಲ್. ಎಕ್ಸ್ಪೆನ್ಸ್ ಬಗ್ಗೆ ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಮ್ಮ ಸರ್ಕಾರ ಬೇರ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು. CM ಸಾಹೇಬರಿಗೆ ಜೋಡಿಸ್ದೆ 2 ಕೈಲೋ ದೊಡ್ಡ ನಮಸ್ಕಾರವ. ಆ ವಾಮನ್ ಮುಖಕ್ಕೇನೋ ಡೂಪ್ಲಿಕೇಟ್ ಬುರ್ಕಾ ಜೋಡಿಸ್ಕೊಟ್ಬಿಟ್ರಿ, ಹಂಗೆ ನಂಗೂ ಒಂದು ಡೂಪ್ಲಿಕೇಟ್ ಡಬಲ್ ಆಕ್ಟಿಂಗ್ ಫೇಸ್ ಕಟ್ ಅಂಟಿಸ್ಕೊಟ್ಬಿಟ್ರೆ ಆ ದ್ಯಾವ್ರ ಫೋಟೋ ಕಿತ್ತು ಬಿಸಾಕಿ ನಿಮ್ ಫೋಟೋನ ಅಂಟಿಸ್ಕೊಂಡು 3 ಹೊತ್ತು ಕೈ ಜೋಡಿಸ್ತಾ ಇರ್ತೀನಿ ಶಿವ. ಯಾಕ್ರಿ, ನಿಮ್ಗೇನಾಯ್ತ್ರಿ ಅಂತ? ಅಯ್ಯೋ, ಆ ಮಹೇಂದ್ರ ವರ್ಮ ಜೈಲಿಂದ ಹೊರಗಡೆ ಬಂದ ತಕ್ಷಣ ನಾನು ತಲೆ ತೆಗಿತೀನಿ ಅಂತ ಶಬ್ದ ಮಾಡಿದ್ದ. ಈಗ ಅವನು ಹೊರಗಡೆ ಬಂದವನಲ್ಲ ಶಿವ, ಅದಕ್ಕೆ 3 ಹೊತ್ತು ಕಚ್ಚನ್ ಕೈಲಿ ಹಿಡ್ಕೊಂಡು ಬಿಲಿ ಬಿಲಿ ಅಂತ ಮಾತಾಡ್ತೀವನೇ. ವೀರಯ್ಯ ಅಂತ ಹೆಸರಿಟ್ಕೊಂಡು ಯಾಕ್ರಿ ಅವನಿಗೆ ಹೆದರ್ಕೋತೀರಿ? ಅವನೆಲ್ಲೇ ಇದ್ರೂ ಸರಿ, ಹುಡುಕ್ಸಿ ನಾನೇ ಅವನನ್ನು ವಿಚಾರಿಸ್ಕೋತೀನಿ. ಸ್ವಲ್ಪ ವಾಮನ್ ಹುಷಾರಾಗಿ ಬರೋವರೆಗೂ ತಡ್ಕೊಳ್ರಿ. ಓಪನ್ ದ ಬ್ಯಾಂಡೇಜ್. ಓಕೆ. No. Just wait. Take it. ಥ್ಯಾಂಕ್ ಯು ಡಾಕ್ಟರ್, ನಾನು ಇದನ್ನು ಮರ್ತೇ ಬಿಟ್ಟಿದ್ದೆ. ವಾಮನ್ ಸಾಹೇಬರಿಗೆ ಜೋಡಿಸ್ದೆ 2 ಕೈಲೋ ದೊಡ್ಡ ನಮಸ್ಕಾರವ. ಒಂದ್ ಕಡೆ ವೆಲ್ಕಮ್ ವಾಮನ್, ವೆಲ್ಕಮ್. ಡಿಯರ್ ಫ್ರೆಂಡ್ಸ್, ನನ್ನ ಜೀವನದಲ್ಲಿ ಈ ದಿನ ಪುನರ್ಜನ್ಮದ ಮೊದಲನೇ ದಿನ. ಯಾಕೆಂದ್ರೆ ನಾನು ಬದುಕೋದೇ ಇಲ್ಲ ಅಂತ ಭಾವಿಸಿದ್ದೆ. ಆದರೆ ನನ್ನನ್ನು ಬದುಕಿದ್ದು ಅಲ್ಲದೆ ವಿರೂಪಗೊಂಡಿದ್ದ ನನ್ನ ಈ ಮುಖಕ್ಕೆ ಅಸಲಿ ರೂಪವನ್ನು ಕೊಡಿಸಿದಂತ ನನ್ನ ಮೆಚ್ಚಿನ CMಗೆ ನಾನು ಜನ್ಮಪೂರ್ತಿ ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ನೋಡಿ, ನಾವೆಲ್ಲ ಒಂದಾಗಿ CM ಕೈ ಬಲಪಡಿಸಬೇಕು. ದುಷ್ಟಶಕ್ತಿಗಳನ್ನ ಸಮಾಜದಿಂದ ಬೇರೆ ಸಹಿತ ಕಿತ್ತು ಬಿಸಾಕಬೇಕು. ಮಹೇಂದ್ರ ವರ್ಮನಂತ ಕುತಂತ್ರಿಗಳನ್ನ ಹಿಡಿದು ಜೈಲಿಗೆ ಕಳಿಸ್ಬೇಕು. ಇದಕ್ಕಾಗಿ ನನ್ನ ಪ್ರಾಣ ತ್ಯಾಗಕ್ಕೂ ನಾನು ಸಿದ್ಧನಾಗಿದ್ದೇನೆ. ಸ್ನೇಹಿತರೆ, ನಾವು ಒಗ್ಗಟ್ಟಿನಲ್ಲಿದ್ರೆ ಯಾರೂ ನಮ್ಮನ್ನು ಅಳ್ಳಾಡ್ಸಕ್ ಸಾಧ್ಯ ಇಲ್ಲ. ಹಾಗೆ ರಾಜಕೀಯದಲ್ಲಿರೋವರೆಗೂ ನಾವು ಹಗೆತನ ಕಟ್ಕೊಳ್ದೆ ಜನತೆ ನೆಮ್ಮದಿಯಿಂದ ಬದುಕೋಕೆ ನಿಸ್ವಾರ್ಥವಾಗಿ ಶ್ರಮಿಸೋಣ ಅಂತ ಒಂದೆರಡು ಮಾತು ಹೇಳಿ ನಾನು ಹೊಡ್ತಾ ಇದ್ದೀನಿ. ಯಾಕೆಂದ್ರೆ ಆಸ್ಪತ್ರೆಯಿಂದ ನೇರವಾಗಿ ಇಲ್ಲಿಗೆ ಬರೋ ಹತ್ರದಲ್ಲಿ ನಾನಿನ್ನೂ ನಮ್ಮ ಶ್ರೀಮತಿಗೆ ಮುಖ ಕೂಡ ತೋರಿಸಿಲ್ಲ. ಬರ್ತೀನಿ. ಯಾಕೆ ಹಾಗೆ ನೋಡ್ತಿದ್ಯಾ? ಬೂದಿಯಿಂದ ಹೇಗೆ ಎದ್ದು ಬಂದೆ ಅಂತನಾ? ಒಂದು ಬದುಕು ಆಸೆ, ಇನ್ನೊಂದು ಸ್ಟ್ರಾಂಗ್ ವಿಲ್ ಪವರ್. ಶಿಟ್, ನೀನ್ ಇಲ್ಲಿಗೆ ಬರೋದಕ್ ಮೊದ್ಲೇ ಫೋನ್ನಲ್ಲೇ ನನಗೆ ವಿಷಯ ಎಲ್ಲ ತಿಳಿತು. ಬಟ್ ಅದನ್ನ ನಾನು ನಂಬಿರ್ಲಿಲ್ಲ. ಈಗ ಅದನ್ನ ನಂಬಲೇಬೇಕಲ್ಲ? ವಾಟ್ ನಾನ್ಸೆನ್ಸ್! ವಾಮನ್ ರೂಪ ಧರಿಸಿದ ಮಾತ್ರಕ್ಕೆ ನಿನ್ನನ್ನ ನನ್ನ ಗಂಡ ಅಂತ ಸ್ವಾಗತಿಸ್ತೀನಿ ಅನ್ಕೊಂಡಿದ್ರೆ ದಟ್ಸ್ ಯುವರ್ ಫೂಲಿಶ್ನೆಸ್. ನೀನು ಹಾಗೆ ಮಾಡದೆ ವಿಧಿನೇ ಇಲ್ಲ ಡಿಯರ್. ಯಾಕೆ ಗೊತ್ತಾ? ಆ CM ಆಕ್ಸಿಡೆಂಟ್ ಆಗಿದ್ದು ವಾಮನ್ಗೆ ಅಂತ ತಿಳಿದು ಅಪ್ಪಚ್ಚಿಯಾಗಿ ಹೋಗಿದ್ದ ಈ ಮುಖಕ್ಕೆ ಸರ್ಜರಿ ಮೂಲಕ ನಿನ್ನ ಗಂಡನ ರೂಪ ಕೊಟ್ಟು ಕರುಣೆ ತೋರಿಸಿದಾನೆ. ಸೊ ವಿಧಿ ಅನ್ನೋದು ಎಷ್ಟು ವಿಚಿತ್ರ ಅಲ್ಲ? ನೋಡು, ನನ್ನ ಮಾತು ಕೇಳು. ನೀನು ಎಲ್ಲ ಬಿಟ್ಟೋಡು, ನಾನು ಎಲ್ಲ ಬಿಟ್ಟೋಡು. ಈ ಒಂದು ಮುಖದಲ್ಲಿ ನಿನ್ನ ಗಂಡನಾಗಿ ಇಲ್ಲಿ, ವಾಮನ್ ಆಗಿ ಅಲ್ಲಿ ರಾಜಕೀಯದಲ್ಲಿ ಇದ್ಕೊಂಡು ನನ್ನ ಹಳೆ ಸೆಡನ್ನ ತೀರ್ಸ್ಕೊತೀನಿ. ಅಷ್ಟೇ ಅಲ್ಲ, ಆ CMಗೆ ಆಪ್ತನಾಗಿ ಅವನ ಜೊತೆಲೆ ಇದ್ಕೊಂಡು ನಿನ್ನ ಭೂಗತ ಚಟುವಟಿಕೆಗೆ ಹೆಚ್ಚಿನ ಸಹಕಾರ ಕೊಡ್ತೀನಿ. ನಂತರ ನಮ್ಮ ಕಾರ್ಯದಲ್ಲಿ ನಾವು ಯಶಸ್ವಿಯಾಗಿ ನಾವಿಬ್ರು ರಾಜ ರಾಣಿ ತರ ಇರಬಹುದು. ಏನ್ ಹೇಳ್ತೀಯ? ಓಕೆ, ಫೈನ್. ರಿಯಲಿ ನಿಂದು ಅಸಾಧ್ಯವಾದ ಬ್ರೈನ್. ಐ ಲೈಕ್ ಯು. ಈ ಬ್ರೈನ್ಗೆ ನಿನ್ನ ಬ್ರೈನ್ ಸೇರಿದ್ರೆ ಸೂಪರ್ ಬ್ರೈನ್ ಆಗುತ್ತೆ. ಸಿಲ್ಕ್. ನಾನು ಅಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟನಾ? ನಿನ್ನಂತ ಕುದುರೆ ಸವಾರಿ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಕಮ್ ಆನ್. ಹಲೋ ಹಲೋ ಮೈ ಡಿಯರ್ CM, ಹೇಗಿದೆ ನನ್ನ ಜೈಲ್ ಬ್ರೇಕ್ ಪ್ರಕರಣ? ಏನ್ ಹೇಳುತ್ತೆ ನಿಮ್ ಪೊಲೀಸು, ಪ್ರೆಸ್ಸು ಮತ್ತೆ ಕಾನೂನು? ನೀನು ಆದಷ್ಟು ಬೇಗ ಅಂಧರಾಗ್ತೀಯಾ ಅನ್ನುತ್ತೆ. ಕರೆಕ್ಟ್. ಈಗ ನಾನು ಅಂದರಿಂದಾನೇ ಬಾಹರಿಗೆ ಬಂದಿರೋದು. ಯಾಕೆ ಗೊತ್ತಾ?
ನಿನ್ನ ತೇಜೋವಧೆ ಮಾಡಿ ಚಿತ್ರಹಿಂಸೆ ಕೊಡೋದಿಕ್ಕೆ. ನನ್ನ ಹಿಟ್ ಲಿಸ್ಟ್ ನಲ್ಲಿ ಮೊದಲನೇ ಟಾರ್ಗೆಟ್ ನೀನೇನೋದನ್ನ ಮರಿಬೇಡ. ಯು ಬಾಸ್ಟರ್ಡ್, ನನ್ನನ್ನು ಹೆದರ್ಸ್ತಿದ್ಯಾ? ನಾನು ಸಿಎಂ. ಸಹಿತ ನಿನ್ನ ಗೂಂಡಾಗಿರಿನ ನಿರ್ಮೂಲ ಮಾಡಿ ನಿನ್ನ ಒದ್ದು ಒಳಗಡೆ ಹಾಕಿಸ್ಬಿಡ್ತೀನಿ. ಹುಷಾರ್. 7 ಜನ್ಮ ಎತ್ತು ಬಂದ್ರು ನಿನ್ನ ಒಂದು ಕೂದಲು ಕೂಡ ಕೊಂಗ್ಸಕ್ಕಾಗಲ್ಲ. ಗೂಂಡಾಗಿರಿ ನಿರ್ಮೂಲ ಮಾಡ್ತೀಯ ನೀನು? ಅಯ್ಯೋ ದಡ್ಡ, ಗೂಂಡಾಗಿರಿ ಇಲ್ದೆ ಯಾವ ರಾಜಕೀಯನೂ ನಡ್ಸಕ್ ಸಾಧ್ಯ ಇಲ್ಲಮ್ಮ. ಇದು ಸತ್ಯ ಹರಿಶ್ಚಂದ್ರನ್ ಕಾಲ ಅಲ್ಲಮ್ಮ, ನಮ್ಮಂತ ಗೂಂಡಾಗಳ ಕಾಲ. ಹಾಗಂತ ನಾವು ಚಾಕು ಚೂರಿ ಹಿಡಿದು ಬೀದಿ ಗಿಡ್ದಿದ್ದಕ್ಕೆ ತಾನೇ ನಿನ್ ಸಿಎಂ ಅಂತ ಅನ್ಸ್ಕೊಂಡಿದ್ದು. ಈ ಉಪಕಾರಕ್ಕೆ ಪ್ರತ್ಯುಪಕಾರ ತೀರಿಸ್ತೀನಿ ಅಂತ ಇಲ್ಲಿದ್ ಕಿತಾಪತಿ ಮಾಡಿ ನನ್ನನ್ನೇ ಒದ್ದು ಒಳಗಡೆ ಹಾಕಿಸ್ತಲ್ಲ. ನೋಡು, ಪಾಲಿಟಿಕ್ಸ್ ಇಸ್ ದ ಗೇಮ್ ಆಫ್ ಸ್ಕೌಂಡರ್ಸ್ ಅಲ್ಲ ಅಂತ ನೀನ್ ಹೇಳ್ತಿದ್ಯಾ. ಹೌದು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಚದುರಂಗದಾಟ ಶುರು ಆಗ್ತಾ ಇದೆ. ಮೊದಲು ನಾನು ಯಾವ ಕಾಯಿ ನಡೆಸ್ತೀನಿ ಅಂತ ಸದ್ಯದಲ್ಲೇ ನಿನಗೆ ಗೊತ್ತಾಗುತ್ತೆ. ಚೆಕ್. ಗಂಟೆ ಗಂಟೆ ನನ್ನ ಗಂಟೆ ನನ್ನ ಗಂಟೆ. ಅಯ್ಯೋ ಯಾರೋ ಗಂಟೆ ಕಂಡ್ರು ನನ್ನ ಗಂಟೆ ಕತ್ಬಿಟ್ರಲ್ಲಪ್ಪ. ಗಂಟೆ ನನ್ನ ಗಂಟೆ. ಈ ಪುರೋಹಿತ್ರೆ, ಸ್ವಾಮಿ ಗಂಟೆ ಗಂಟೆ ಅಂತ ಯಾಕೆ ಗಂಟ್ಲು ಕಿತ್ತೋಂಗ್ ಕಿರ್ಸ್ತಾ ಇದ್ದೀರಾ? ನನ್ ತಲೆ ಮೇಲೆ ಇಲ್ವಾ ಗಂಟೆ? ಅಯ್ಯೋ ಸ್ವಾಮಿ, ನಾನು ಆ ಗಂಟೆ ಬಗ್ಗೆ ಅಲ್ಲ ಸ್ವಾಮಿ ಹೇಳ್ತಿರೋದು. ಈ ಮಂಗಳಾರತಿ ತಟ್ಟಲ್ಲಿದ್ದಂತ ನಂದೊಂದು ಸಣ್ಣ ಗಂಟೆ ಕಾಣಿಸ್ತಾ ಇಲ್ವಲ್ಲ ಅಂತ. ಏನು? ದೇವರಿಗೆ ಆರತಿ ಎತ್ತೋ ಸಮಯದಲ್ಲಿ ಬಾರಿಸೋ ಗಂಟೆನ ಈ ಮಂಗಳಾರತಿ ತಟ್ಟೆಲ್ಲಿಡದೆ ಇನ್ನೇನ್ ದೇವ್ರ ಕಣ್ಣಲ್ಲಿ ಹಿಡ್ಕೊಂಡಿರೋ ಕೊಡಕ್ಕಾಗತ್ಯೆ? ನೀವು ಹೇಳೋದೆಲ್ಲ ಸರಿಯಾಗಿದೆ ಪುರೋಹಿತ್ರೆ, ಆದ್ರೆ ನೀವು ನಮ್ಮ ಮುಂದೆ ತಟ್ಟೆ ತಂದಾಗ ಇದ್ರಲ್ಲಿ ಗಂಟೆನೇ ಇರ್ಲಿಲ್ಲ. ಹೌದಾ? ಹಾ. ಹಾಗಾದ್ರೆ ನಾನು ಇಷ್ಟೊತ್ತು ಅಲ್ಲಾಡ್ಸಿದ್ ಏನು? ಹಲೋ ಸರ್. ಹಲೋ ಸರ್, ಇಲ್ಲಿಂದ ಸದಾಶಿವನಗರಕ್ಕೆ ಹೇಗೆ ಹೋಗ್ಬೇಕು? ಇಲ್ಲ, ನಿನ್ ಎದುರುಗಡೆ ದೊಡ್ಡ ರಸ್ತೆ ಇದೆಯಲ್ಲ, ಅದ್ರಲ್ಲಿ ಸೀದಾ ಮುಂದಕ್ಕೆ ಹೋಗಿ ಎಡ ಮಗ್ಲಲ್ಲಿ ಎದ್ದಿದ್ರೆ ಎಡಕ್ ತಿರುಗಿ ಬಲಗಡೆ ತಿರುಗೋ ಮುಂಚೆ ನೆಲಕ್ ಬಿದ್ರೆ ಸೀದಾ ಮೇಲಕ್ಕೆ ಹೋಗ್ತೀಯ. ಅಲ್ಲಿಂದ ಬೇಜಾರ್ ಮಾಡ್ಕೊಳ್ಳೋದೆ ವಾಪಸ್ ಬಂದ್ರೆ ಹರಿಶ್ಚಂದ್ರ ಘಾಟ್ ಸಿಗುತ್ತೆ, ಯಾವ ಮಾರಿದ್ರೆ ಕೆಂಗೇರಿ ಹೊಳೆ ಸಿಗುತ್ತೆ. ಅಡ್ರೆಸ್ ಹೇಳಿದ್ದಕ್ಕೆ ಥ್ಯಾಂಕ್ಸ್. ಬರ್ತೀನಿ. ಏ ಮಿಸ್ಟರ್, ಎಸ್. ನಿನ್ ಕೈಯಲ್ಲಿ ಗಂಟೆ ಇದೆಯಲ್ಲ, ಅದ್ ಯಾರ್ದು? ಇದೇನ್ ಗುರು ಹೀಗೆ ಕೇಳ್ತಾ ಇದ್ಯಾ? ಈ ಗಂಟೆ ನಂದೇ ನಂದೇ. ಸುಳ್ಳು ಹೇಳ್ತಾ ಇದೀಯಾ? ಇದು ನಿನ್ ಗಂಟೆ ಅಂತ ನೀನ್ ಹೇಳ್ತಾ ಇದೀಯಾ? ಅಲ್ಲಿ ಪುರೋಹಿತರು ಗಂಟೆ ಕಳೆದೋಗಿದೆ ಅಂತ ಆವಾಗಿಂದ ತಮಟೆ ಬರ್ಸ್ತಾ ಇದಾರೆ. ಇದಕ್ಕೇನ್ ಹೇಳ್ತೀಯಾ? ಏನು ಹೇಳೋದಕ್ಕಾಗೋದಿಲ್ಲ, ಎಲ್ಲದಕ್ಕೂ ಕಾಲನೇ ಉತ್ತರ ಹೇಳುತ್ತೆ. ಡೋಂಟ್ ವೇಸ್ಟ್ ಮೈ ಟೈಮ್ ಅಂಡ್ ಬೆಸ್ಟ್ ಆಫ್ ಲಕ್. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ನೋಡಿ, ನನಗೆ ಕಣ್ ಕಾಣಿಸೋದಿಲ್ಲ, ದಯವಿಟ್ಟು ಸ್ವಲ್ಪ ಆರತಿ ದಾಟಿಸ್ತೀರಾ? ಆಯ್ತು ಬನ್ನಿ. ನೋಡಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನೇನು ಬರ್ತೀನಿ. ಅಯ್ಯೋ ಪಾಪ, ಇಷ್ಟ್ ಚಿಕ್ಕ ವಯಸ್ಸಿನಲ್ಲಿ ಕಣ್ಣೇ ಕಾಣಿಸಲ್ವಂತೆ. ನಿಜವಾಗ್ಲೂ ಆ ದೇವರಿಗೆ ಕರುಣೆ ಅನ್ನೋದೇ ಇಲ್ಲ. ನನ್ ಬಂಗಾರದ ಪಡೆಗಳು. ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಇಲ್ಲಿ ನೋಡಿ, ನನ್ನ ಪರ್ಸ್ ಎಲ್ಲೋ ಸೀರಿಯಸ್ ಮಿಸ್ ಆಗ್ಬಿಟ್ಟಿದೆ. ನೀವು ಪರವಾಗಿಲ್ಲ ಅಂತ ಹೇಳಿದ್ರೆ ಬಿಲ್ ಅಮೌಂಟ್ ನಾಳೆ ಕೊಡ್ತೀನಿ. ಆಗಲ್ಲ ಅಂತ ಹೇಳಿದ್ರೆ ಈಗಲೇ ಚೆಕ್ ಬರ್ಕೊಡ್ತೀನಿ. ಓಕೆನಾ? ಏನು ಚೆಕ್ಕ? ಎಸ್. 2 ರೂಪಾಯಿ ಚೆಕ್ಕ? ಯಾಕೆ? 2 ರೂಪಾಯಿ ಚೆಕ್ ತಗೊಂಡ್ಕೊಂಡು ನಿಮ್ ಹೋಟ್ಲು ಮರ್ಯಾದೆ ಹೋಗ್ಬಿಡುತ್ತಾ? ಇಲ್ಲ ಬ್ಯಾಂಕಲ್ಲಿ ಕ್ಯಾಶ್ ಕೊಡೋರು ಮಾನ ಹರಾಜಾಗುತ್ತಾ? ನೋಡ್ರಿ, ಯಾರ ಮರ್ಯಾದೆ ಹೋದ್ರು ಪರವಾಗಿಲ್ಲ, ಆದ್ರೆ ದುಡ್ಡಿಲ್ದೆ ಬರೀ ಬೊಗಳೆ ಬಿಡ್ತಿರೋ ನಿಮ್ ನಾಲ್ಗೆ ಮಾನ ಮರ್ಯಾದೆ ಹರಾಜಾಗ್ದಿರ್ಲಿ ಅನ್ನೋದೇ ನನ್ನ ಉದ್ದೇಶ. ಹೇ ಮಿಸ್ಟರ್, ನಿಂತ ಜಾಗದಲ್ಲಿ ಹೋಟೆಲ್ ಹೋಲ್ಸೇಲ್ ಖರೀದಿ ಮಾಡೋ ಕೆಪಾಸಿಟಿ ನನಗಿದೆ. ನನ್ ಏನು ಅಂತ ತಿಳ್ಕೊಂಡಿದ್ಯಾ? ಟಾಟಾ ಬಿರ್ಲಾ ಅಂತವ್ರೆ ನನಗೆ ಟಾಟಾ ಮಾಡ್ಬಿಟ್ಟು ಸೀದಾ ರೈಟ್ ಹೇಳಿದ್ದಾರೆ. ಪಾರ್ಟ್ನರ್ಶಿಪ್ ಕಂಪ್ನಿಯವರು ಬಾ ಬಾ ಅಂತ ಕರೆದು ನನ್ನ ಪಾರ್ಟ್ನರ್ಶಿಪ್ ಕೊಡೋದಕ್ಕೂ ರೆಡಿ ಆಗಿದ್ದಾರೆ. ಅಂತದ್ರಲ್ಲಿ ನನ್ನ ಪೊಸಿಷನ್ ಸರ್ಟಿಫಿಕೇಟ್ ಏನು ಅಂತ ಹಿಂದೆ ಮುಂದೆ ನೋಡ್ದೆ. ಆಫ್ಟರ್ ಆಲ್ 2 ರೂಪಾಯಿಗೆ, ಕೇವಲ 2 ರೂಪಾಯಿಗೆ ನನಗೆ ಅವಮಾನ ಮಾಡ್ತಾ ಇದೆಯಾ? ನಾನ್ ಸೆನ್ಸ್. ರೇ ಸ್ವಾಮಿ, ನಾನು ಇಲ್ಲಿದ್ದೀನಲ್ಲಿ ಯಾರ ಹತ್ರ ಮಾತಾಡ್ತಿದ್ಯಾ? ಎಲ್ಲಿ ನಿಂತಿದ್ರೇನು? ಮನುಷ್ಯತ್ವ ಇಲ್ದೆ ಕೇವಲ 2 ರೂಪಾಯಿ ಪ್ರಾಣ ಬಿಡೋ ಕೆಟ್ಟ ಮುಖನ ಏನ್ ನೋಡೋದು ಅಂತ ನಾನು ಇಷ್ಟ ಬಂದ್ ಕಡೆ ತಿರುಗಿ ನಿಂತಿದ್ದೀನಿ. ನೀನ್ 2 ರೂಪಾಯಿ ಚೆಕ್ ಕೊಡೋದು ಬೇಡ, ನನ್ನ ತಲೆ ಬಿಸಿ ಆಗೋದು ಬೇಡ. ಗೆಟ್ ಲಾಸ್ಟ್. ಸಾರಿ ಫ್ರೆಂಡ್, ನೀನು ಕುರುಡ ಅಂತ ಗೊತ್ತಾಗದೆ ನಿನ್ನ ಪರ್ಸ್ ನಾನು ಕದ್ಬಿಟ್ಟೆ. ತಗೋ. ಕಳ್ಳ ಕಳ್ಳ ಕಳ್ಳ. ನಿಂದು ಬಾಯ ಇಲ್ಲ ಬೊಂಬಾಯ? ಏನೋ ಪಾಪ ಕುರುಡು ಅಂತ ನಿಜ ಹೇಳಿದ್ರೆ ನಾನು ಕಳ್ಳ ಅಂತ ಊರಿಗೆ ಡಂಗರ್ ಹೊಡೆದು ಸಾತಾ ಇದ್ಯಾ? ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಪರ್ಸ ಇದು, ಕಾಸ ಇದು, ಅದು ಇಡೀ ದೇಶನ ಬಿಟ್ಟು ಹೋಗಿರೋ ಇಂಗ್ಲಿಷ್ ಕಾಲದ ಬಿಡಿಗಾಸಿದು. ಹೌದು,
ಈ ಕಾಸ್ನ ಮಾತ್ರ ಬಿಟ್ಟು ಹೋದ್ರಾ ಇಲ್ಲ ಪರ್ಸ್ನು ಇಲ್ಲೇ ಬಿಟ್ಟು ಹೋದ್ರಾ? ಇಲ್ಲ, ನಮ್ ತಾತ ಅವ್ರ ಗುಂಡೆಟಿ ಸಾಯೋ ಮುಂಚೆ ಹಾಗೆ ಬಿಟ್ಬಿಟ್ಟು ಹೋಗಿದ್ದು. ಅಂದ್ರೆ ಎಷ್ಟೇನ ಅವ್ರು ನೀನು ಬಿಟ್ಟು ಹೋಗಿರೋ ಆಸ್ತಿ? ಹೋಗ್ಲಿ, ಸ್ವಲ್ಪ ಮೆತ್ತಗ್ ಮಾತಾಡು, ನನ್ ಮಾನ ಹರಾಜಾಕ್ಬೇಡ. ಆಗ್ ಬಾ ದಾರಿಗೆ. ಅದಿರ್ಲಿ, ಅಂದಾಗೆ ಏನ್ ನಿನ್ ಕೆಲ್ಸ? ಅದೇ ಚಿಲ್ರೆ ಕೆಲಸ. ಅದ್ ಗೊತ್ತಾಯ್ತಲ್ಲ, ಬೇರೆ ಕೆಲ್ಸ ಏನು ಅಂದೆ. ಬೇರೆ ಕೆಲಸ ಗೊತ್ತಿದ್ರೆ ಯಾವ ನನ್ ಮಗ ಈ ಚಿಲ್ರೆ ಕೆಲಸ ಮಾಡ್ತಾ ಇದ್ದ? ಯಾವ ಕೆಲಸನೂ ಗೊತ್ತಿಲ್ಲದೆ ಇರೋದಕ್ಕೆ ಈ ಚಿಲ್ರೆ ಕೆಲಸ ಮಾಡ್ತಾ ಇರೋದು. ಒಂದೇ ಮಾತನ್ನ ಹೇಳ್ಬೇಕು ಅಂದ್ರೆ ಐ ಆಮ್ ಆನ್ ಎಂಪ್ಲಾಯ್, ದಟ್ಸ್ ಆಲ್. ನೋಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ್ಲಿಂದ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಇದ್ದೇ ಇದೆ. ಆಗ ಪರ್ಸೆಂಟೇಜ್ ಕಡಿಮೆ ಇತ್ತು, ಈಗ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಷ್ಟೇ. ಅದು ಅಲ್ಲದೆ ಕೇವಲ ಸರ್ಕಾರ ಒಂದ್ರಿಂದಲೇ ಈ ಸಮಸ್ಯೆ ಬಗೆಹರಿಯೋದಕ್ಕೆ ಸಾಧ್ಯನೇ ಇಲ್ಲ. ಸಮಾಜದಲ್ಲಿ ಹಣ ಉಳ್ಳವರು ಹೆಚ್ಚು ಉದ್ಯಮಗಳನ್ನ ಪ್ರಾರಂಭ ಮಾಡಬೇಕು. ಅದಕ್ಕಾಗಿ ನಾವು ಕೆಲವು ಯೋಜನೆಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದ್ಯಾವ ಸರ್ ಅದು? ಅದೆಲ್ಲ ಈಗಲೇ ಏನು ಹೇಳಕ್ಕಾಗಲ್ಲ. ಎಲ್ಲ ಒಂದು ಹಂತಕ್ಕೆ ಬಂದಾದ್ಮೇಲೆ ನಾವೇ ನಿಮಗೆ ತಿಳಿಸ್ತೀವಿ. ಸರ್, ಇತ್ತೀಚೆಗೆ ಕೆಲವು ಪತ್ರಿಕೆಗಳಲ್ಲಿ ಬಂದಿರೋ ವರದಿ ಬಗ್ಗೆ ನೀವೇನ್ ಹೇಳ್ತೀರಾ? ಯಾವ ವರದಿ? ಅದೇ ಬಿಗಿ ಭದ್ರತೆ ನಡುವೆಯೂ ಮಹೇಂದ್ರ ವರ್ಮ ಜೈಲಿಂದ ತಪ್ಪಿಸ್ಕೊಂಡು ಪರಾರಿ ಆದ್ನಲ್ಲ. ಇದಕ್ಕೆ ನೀವು ಏನ್ ಆಕ್ಷನ್ ತಗೊಂಡಿದ್ದೀರಾ? ನೀವು ಈ ಪ್ರಶ್ನೆ ಕೇಳಿದ್ ಬಹಳ ಒಳ್ಳೆದಾಯ್ತು. ನೋಡಿ, ಸರ್ಕಾರ ಏನ್ ಮಾಡುತ್ತೆ ಏನ್ ಮಾಡಲ್ಲ ಅಂತ ಪದೇ ಪದೇ ಜನತೆ ತಿಳಿಸಕ್ ಸಾಧ್ಯ ಇಲ್ಲ. ಮಹೇಂದ್ರ ವರ್ಮ ತಪ್ಪಿಸ್ಕೊಂಡ್ ಕೂಡಲೇ ಒಂದು ಆಯೋಗ ರಚಿಸಿ ತನಿಖೆ ನಡೆಸ್ತಾ ಇದೀವಿ. ಜೈಲ್ ಸಿಬ್ಬಂದಿಗಳನ್ನೆಲ್ಲ ಬದಲಾಯಿಸಿದೀವಿ, ಜೈಲರ್ನ ಸಸ್ಪೆಂಡ್ ಮಾಡಿದೀವಿ. ಸರ್ಕಾರ ತನ್ನ ಜವಾಬ್ದಾರಿಯಿಂದ ಯಾವತ್ತೂ ತಪ್ಪಿಸ್ಕೊಂಡಿಲ್ಲ, ತಪ್ಪಿಸ್ಕೊಳ್ಳೋದು ಇಲ್ಲ. ಎಕ್ಸ್ಕ್ಯೂಸ್ ಮೀ. ಶೂರ್. ಅಶ್ವಿನಿ. ಹಾಯ್ ಡ್ಯಾಡ್. ಏನಮ್ಮ ಅಶ್ವಿನಿ, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹೊರಗಡೆ ಹೋಗ್ಬೇಕಾದ್ರೆ ಒಬ್ಳೆ ಹೋಗ್ಬೇಡ ಅಂತ. ನಾನು ಒಬ್ಳೆ ಹೋಗ್ಲಿಲ್ಲ ಡ್ಯಾಡ್, ರಜನಿ ಜೊತೆ ಸ್ವಿಮ್ಮಿಂಗ್ ಹೋಗಿದ್ದೆ. ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗು, ನಾನ್ ಬೇಡ ಅನ್ನೋದಿಲ್ಲ. ಆದ್ರೆ ಸೆಕ್ಯೂರಿಟಿ ಅವ್ರನ್ನೆಲ್ಲ ಬಿಟ್ಟು ಯಾಕೆ ಹೋಗ್ತೀಯಾ? ಓ ಡ್ಯಾಡಿ, ಅವ್ರು ಯಾವಾಗ್ಲೂ ನನ್ನ ಹಿಂದೆ ಸುತ್ತೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಟ್ಲೀಸ್ಟ್ ಲೆಟ್ ಮಿ ಎಂಜಾಯ್ ಮೈ ಫ್ರೀಡಮ್. ಛೇ, ಏನ್ ಹುಡುಗಿನೋ ಏನೋ, ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲ. ಹಾಗಂತ ನಾನು ಪ್ರತಿಯೊಂದು ಸೀರಿಯಸ್ ಆಗಿ ತಗೊಂಡಿದ್ದಕ್ಕೆ ಜೀವನದಲ್ಲಿ ತೀರಾ ಹಿಂದುಳಿದ್ಬಿಟ್ಟೆ. ನಾನು ನೀನ್ ಬಹಳ ಮುಂದುವರೆದಿದ್ಯಾ ಬಿಡು. ಅದು ಈ ಕತ್ರಿ ಕಸದಲ್ಲಿ ರಿಯಲಿ ಸೂಪರ್. ಹೌದು, ಅಂದ್ಹಾಗೆ ನಿನ್ ಹೆಸರೇನ್ ಶಿವ? ನೀನ್ ಹೇಳ್ದಿಯಲ್ಲ ಅದೇ. ಓಹೋ, ಚೆನ್ನಾಗಿದೆ. ನೀನು ಶಿವ, ನಾನು ಶಕ್ತಿ. ನೀನು ಕುರುಡ, ನಾನು ಕಿವುಡ. ಏನು? ನೀನ್ ಕಿವುಡನಾ? ಹೌದು. ನೀನ್ ನನ್ನ ಹತ್ರ ಕತೆ ಕಟ್ತಾ ಇಲ್ಲ ತಾನೆ? ಖಂಡಿತ ಇಲ್ಲ. ಹಾಗಾದ್ರೆ ನಾನು ಆಡಿದ ಪ್ರತಿಯೊಂದು ಮಾತಿಗೂ ನೀನ್ ಪಟ್ ಅಂತ ಉತ್ತರ ಕೊಡ್ತೀಯಲ್ಲ, ಅದು ಹೇಗ್ ಸಾಧ್ಯ ಅಂತೀಯಾ? ಸಿಂಪಲ್. ಈಗ ನೀನ್ ಮಾತಾಡ್ತಾ ಇದೆಯಲ್ಲ, ಆ ತುಟಿ ಚಲನೆಯಿಂದ ನೀನು ಇದೇ ಮಾತಾಡ್ತಾ ಇದೀಯ ಅಂತ ನಾನು ಅರ್ಥ ಮಾಡ್ಕೋತೀನಿ. ಈಗ ಅದೆಲ್ಲ ಯಾಕೆ? ಈಗ ನಾವಿಲ್ಲಿ ನಿಂತಿದೀವಲ್ಲ, ಆ ದೂರದ ಒಂದು ಪಬ್ಲಿಕ್ ಬೂತ್ ನಲ್ಲಿ ಒಬ್ಬ ದಡಿಯ ಸೇರ್ಕೊಂಡು ಅದೇನೋ ರಂಪ ಕುಯ್ತಾ ಇದ್ದಾನೆ. ಅವನು ಅಲ್ಲಿ ಏನ್ ಮಾತಾಡ್ತಾ ಇದ್ದಾನೆ ಅಂತ ನಾನು ಇಲ್ಲಿಂದಾನೇ ಹೇಳ್ತೀನಿ. ಕೂಲ ಕೇಳು. ನೋಡು ಚಮನ್ಲಾಲ್ ಸೇಠ್, ನೀನು ಕೊಟ್ಟ ಅಡ್ವಾನ್ಸು ಅಕ್ಕನ ಕಾಲ ಹತ್ರ ಬಂದು ಬಿದ್ದಾಗಿದೆ. ಈಗ ಮಾಲ್ನ ಲೋಡ್ ಮಾಡಿಸಿ ನಾಳೆನೇ ನೀನು ಡೆಲಿವರಿ ಕೊಡೋದಕ್ಕೆ ಏರ್ಪಾಟ್ ಮಾಡಿದ್ದೀನಿ. ಅದು ನಿನ್ನ ಕೈಗೆ ಬಂದು ಸೇರಿದ ತಕ್ಷಣ ಆ ಹಣನ ಡ್ರೈವರ್ ಕೈನಲ್ಲೇ ತಲುಪಿಸ್ಬಿಡು. ಆ ಏನಂದೆ? ಮಕ್ಕಳು ತಿನ್ನೋ ಬಿಸ್ಕೊತ್ತು ಯಾವ ಲಾರಿನಲ್ಲಿ ಬರುತ್ತೆ ಅಂದ್ಯಾ? ಲಾರಿ ನಂಬರ್ MYD 3240 ಬರ್ಕೋ. ಏನು ರೂಟಾ? ಹೊಸೂರು ರೋಡ್ನಿಂದ ನೇರವ ನಿನ್ನ ಗೋಡನ್ಗೆ ಬಂದು ಸೇರುತ್ತಪ್ಪ. ಚೆಕ್ ಪೋಸ್ಟ್ ನಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ. ಮಾಮೂಲ ಲಾರಿನಲ್ಲಿ ಬಂದೋಬಸ್ತಾಗಿ ಕಳಿಸಿದ್ದೀನಿ. ಇಡು ಫೋನ್ನ. ನೋಡ್ದ್ಯಾ ಈ ಕಿವುಡನ್ ಕೆಪಾಸಿಟಿ? ಶಕ್ತಿ ಸಿಕ್ತು, ಕೆಲ್ಸ ಸಿಕ್ತು. ಏನು? ನಾವಿನ್ಮೇಲೆ ಕೆಲ್ಸ ಇಲ್ಲ ಅಂತ ಬೀದಿ ಬೀದಿ ಅಲ್ಲಿಯೋ ಪ್ರಮೇಯನೇ ಇಲ್ಲ. ನಾಳೆನೆ ನಾನೇನು ಒಂದು ಇನ್ಸ್ಪೆಕ್ಟರ್ ಪೋಸ್ಟ್ಗೆ ರೆಕಮೆಂಡೇಶನ್ ಮಾಡ್ತೀನಿ. ಮಸಾಲಾ ಐಟಮ್ ಏನಿಟ್ಟಿರೋ ಲಾರಿನಲ್ಲಿ? ಅಂತದ್ದೇನಿಲ್ವಲ್ಲ ಸರ್ ಲಾರಿನಲ್ಲಿ. ನನ್ನ ಮಗನೇ, ನನ್ನ ನೋಡಿದ್ರೆ ನಗು ನಗು ಬರುತ್ತಾ ನಿನಗೆ? ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ಏನೋ ನಮಗ್ ಪರಿಚಯ ಯಾರೋ ಇನ್ಸ್ಪೆಕ್ಟರ್ ಇರ್ಬೋದು ಅನ್ಕೊಂಡೆ ಅಷ್ಟೇ. ಓಹೋ, ನಿನ್ನಂತ ಕಳ್ಳ ಕದಿಬ್ರಿಗೆ ಪೊಲೀಸ್ನವ್ರ ಪರಿಚಯ ಬೇರೆ ಇರುತ್ತೆ ಅನ್ನು. ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್? ಪೊಲೀಸ್ ಸ್ಟೇಷನ್ ಚೆಕ್ ಪೋಸ್ಟ್ ನಿಂದ 10 ಕಿಲೋಮೀಟರ್ ಮುಂದಿದೆ. ಆದ್ರೆ ಇಲ್ಲಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಸರ್ಕಾರದವರು ಎಮರ್ಜೆನ್ಸಿ ಸೆಟ್ ಹಾಕಿ ವೀರಪ್ಪನ್ ಪೊಲೀಸ್ ಸ್ಟೇಷನ್ ಅಂತ ಹೆಸರಿಟ್ಟು ಆ ದಂತ ಚೋರನ ಹಿಡಿಯೋದಕ್ಕೆ ನಮ್ಮಂತ ಸ್ಪೆಷಲ್ ಆಫೀಸರ್ ನೇಮಕ ಮಾಡಿದ್ದಾರೆ. ಬಟ್ ದಿ ಗ್ರೇಟ್ ವೀರಪ್ಪನ್ ಹಿಡಿಯೋ ಡ್ಯೂಟಿ ನಮ್ ಸೀನಿಯರ್ದು. ನಿನ್ನಂತ ಬೇವಸಲು ಹಿಡಿಯೋ ಡ್ಯೂಟಿ ನಂದು. ನಿನ್ನ ಡಕೋಟಾ ಲಾರಿನ ಇಲ್ಲೇ ಬಿಟ್ಟು ಓನ್ಲಿ ಸ್ಪೆಷಲ್ ಮಸಾಲಾ ಐಟಮ್ ಮಾತ್ರ ಅದರಲ್ಲಿ ಇಟ್ಟು ಬೇಗ ಗಂಟು ಮೂಟೆ ಕಟ್ಟೋ. ವೆರಿ ಗುಡ್. ಡೈಲಾಗ್ ನ ಬಹಳ ಕರೆಕ್ಟ್ ಹೇಳಿದಿರಾ. ಬನ್ನಿ ಹೋಗೋಣ. ಸರ್,
ಈ ಹೊಸ ಪೊಲೀಸ್ ಸ್ಟೇಷನ್ ಒಂಥರ ಸಿನಿಮಾ ಸೆಟ್ ಇದಾಗೆ ಇದೆಯಲ್ಲ. ನಾನು ಆಗ್ಲೇ ಹೇಳಿಲ್ವಾ, ಇದು ವೀರಪ್ಪನ್ ಹಿಡಿಯೋದಕ್ಕೆ ಸರ್ಕಾರದವರು ಕಟ್ಸಿರೋ ಎಮರ್ಜೆನ್ಸಿ ಸೆಟ್ ಇದು. ಆ ಉನ್ ಸಿಕ್ಮೇಲೆ ಇದೆಲ್ಲ ಕಿತ್ ಬಿಸಾಕ್ತಾರೆ ನೋಡು. ಈಗ ಸಾಹೇಬ್ರು ಬರ್ತಾರೆ, ಅವ್ರು ಬಂದ ತಕ್ಷಣ ಪಟ್ಟದ ಸೆಲ್ಯೂಟ್ ಹೊಡೆದು ಚಟ್ ಪಟ್ಟದವ್ರು ಕೇಳೋ ಪ್ರಶ್ನೆ ಉತ್ತರ ಕೊಟ್ಬಿಡು ಏನೋ. ಓಕೆ, ಗುಡ್ ಮಾರ್ನಿಂಗ್ ಸರ್. ಹೇ ಕಣ್ಮಲೆಲ್ಲ ಎಲ್ಲಿಟ್ಟಿದ್ಯೋ ಕಳ್ಳನ್ ಮಗನೇ? ಹಾ ಹೇಳೋ ಸರ್, ಎಲ್ಲ ಇಲ್ಲೇ ಇದೆಯಲ್ಲ ಸರ್. ಇಲ್ಲೇ ಇದೆ ಅಂತ ಏನೋ ಬೊಗಳುತ್ತಾ ಇರೋದು, ಬೇಗ ಬೇಗ ಬಿಚ್ಚೋ. ಸಾಹೇಬ್ ಹೇಳಿದ್ದು ಪ್ಯಾಂಟ್ ಬಿಚ್ಚು ಅಂತ ಅಲ್ಲ, ಪೊಟ್ಟದಲ್ಲಿ ಏನಿದೆ ಬಿಚ್ಚು. ಹೌದಾ ಸರ್? ಸರ್ ಐ ಆಮ್ ಸಾರಿ ಸರ್, ಐ ಆಮ್ ಸಾರಿ. ನಾನು ಬರೋವರೆಗೂ ಇಲ್ಲೇ ಬಿದ್ದಿರಬೇಕು. ಏನೋ ಇದು? ಗೋಲ್ಡ್ ಗೋಲ್ಡ್ ಚಿನ್ನ ಚಿನ್ನ ಪುಸ್ತಕಗಳು ಪುಸ್ತಕಗಳು. ಸರ್ ಅದು ಗೋಲ್ಡ್ ಅಲ್ಲ ಸರ್, ಬ್ರೌನ್ ಶುಗರ್, ಅಫೀಮ್, ಗಾಂಜಾ, ಚರಸ್. ನಾನು ಅದನ್ನೇ ಹೇಳಿದ್ದು, ಅವೆಲ್ಲ ಒಂಥರ ಗೋಲ್ಡ್ ಇದ್ದಾಗೆ, ಚಿನ್ನದಕ್ಕಿಂತ ಬೆಲೆ ಜಾಸ್ತಿ ಅಂತ. ಬೈ ಮಿಸ್ಟರ್ ಶಕ್ತಿ, ಎಸ್ ಸರ್. ಬೆಳಗಿಂದ ನನ್ನ ಕೈ ಹಾಕೋ ಶಕ್ತಿನೆಲ್ಲ ಕಳ್ಕೊಂಡ್ಬಿಟ್ಟಿದೆ. ನೀನೇ ಸ್ವಲ್ಪ ರಿಸ್ಕ್ ತಗೊಂಡು ನನ್ನ ಕೈ ಎತ್ತಿ ಅವನ್ ಕೆನ್ನೆ ಬಾರಿಸ್ತೀಯಾ? ಓಕೆ ಸರ್. ಏನೋ ಏನೋ ನಿನ್ನ ಹೆಸರು? ಡೇವಿಡ್ ಅಂತ ಸರ್. ಡೇವಿಡ್ ಅಂತ 3 ಅಕ್ಷರ ಹಾಕೋ ಇಟ್ಕೊಂಡಿದ್ಯಾ? ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಬಿಟ್ಟು ಬ್ರೌನ್ ಶುಗರ್, ಗಾಂಜಾ, ಚರ, ಸ್ಮಗ್ಲರ್ ಅಂತ ಸೇರ್ಸ್ಕೋ. ಆಯ್ತು ಸರಿ ಸರ್. ಏನ್ ಸರಿ? ನೋಡು ಮರಿ, ಈ ವೀರಪ್ಪನ್ ಸ್ಟೇಷನ್ಗೆ ಅದ್ ಎಂತ ರೌಡಿ ಬಂದ್ರು ಸರಿನೇ, ರಾತ್ರಿ ಹೊತ್ತಿಗೆ ನಾಪತ್ತೆ ಆಗ್ಬಿಟ್ಟಿರ್ತಾನೆ. ಅದ್ ಹೇಗಂತೀಯಾ? ಮಧ್ಯರಾತ್ರಿ ಗುಂಡಾಕಿ ಬೆಂಡೆತ್ತಿ ಬ್ರೇಕ್ ಹಾಕಿ ಬೋಟಿಗಳೆಲ್ಲ ಹೊರ ತೆಗೆದು ಮಾನೇಸ ಬೆಳಿಗ್ಗೆ ಸ್ಟೇಷನ್ ಎದುರು ಮಾರಾಟಕ್ಕೆ ನ್ಯಾಯ ಹಾಕ್ಬಿಟ್ಟಿರ್ತೀನಿ ಅಂತ ಭಯಂಕರವಾದ ಪೊಲೀಸ್ ಡಾಗ್ ನಾನು. ಅಯ್ಯೋ, ಈಗ ನೀನ್ ನೋಡ್ತಾ ಇದ್ರೆ ಅದ್ ಎಷ್ಟೊತ್ತಿಗೆ ರಾತ್ರಿ ಆಗುತ್ತೋ, ಯಾವಾಗ ನಿನ್ನನ್ನು ಹೊಡೆ ಸಾಯಿಸ್ತೀನೋ ಅಂತ ನೆನ್ಸ್ಕೊಂಡು ಈಗಲೇ ಕುಣಿದಾಡೋಗಾಗ್ತಾ ಇದೆ. ಕಾನ್ಸ್ಟೇಬಲ್ಸ್, ನೀವೆಲ್ಲ ಹೋಗಿ ಕಾಫಿ ಕುಡ್ಕೊಂಡು ನನಗೆ ಮಾತ್ರ ತಿಂಡಿ ತಗೊಂಬನ್ನಿ. ಅಷ್ಟ್ರವರೆಗೆ ನಾವು ಇದೇ ಸೀನ್ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸರ್, ಸಾಹೇಬ್ರು ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದಾರಾ? ನೋಡು, ಸಾಹೇಬ್ರು ನಿನ್ನ ರಾತ್ರಿ ಸಾಯಿಸ್ಬೇಕು ಅಂತ ಇದ್ದಾರೆ. ನೀನೇನಾದ್ರು ಸಮಥಿಂಗ್ ಸುದ್ದಿ ಎತ್ತದೆ ಈಗಲೇ ಸಾಯಿಸ್ಬಿಡ್ತಾರೆ. ಹೆದರ್ಕೋಬೇಡ, ನಿನ್ನ ಅದೃಷ್ಟ ಗಟ್ಟಿಯಾಗಿದ್ರೆ ಕೊನೆ ಪ್ರಯತ್ನ ಮಾಡಿ ನೋಡ್ತೀನಿ. ಏನದು? ಕಳ್ಳಂಗೆ ಪೊಲೀಸ್ದು ಇಂಟರ್ನ್ಯಾಷನಲ್ ಸಪೋರ್ಟ್? ಏನಿಲ್ಲ, ನೀವು ಇವನ್ನ ಬಿಟ್ಬಿಡೋದಾದ್ರೆ ಸಮಥಿಂಗ್ ಕೊಟ್ಟು ನಮ್ಮನ್ನ CBI ನವ್ರಿಗೆ ಹಿಡ್ಕೊಡ್ತಾರಂತೆ. ಅದು ಗೊತ್ತಿದ್ದೆ ನಾನು ಈ ಕೈ ಲಂಚ ಮುಟ್ಟಲ್ಲ ಅಂತ ಆ ದಂಡ ಹಿಡ್ಕೊಂಡಿರೋದು. ಹೋದ್ರು ಹೋಗ್ಲಿ, ಆ ಕಚ್ಚಡ ನನ್ನ ಮಗಂಗೆ ಕ್ಯಾಕರ್ಸಿ ಆ ಡಬ್ದಲ್ಲಿ ಉಗಿದ್ ಬಿಟ್ಟು ಆಚೆ ಹೋಗಂತ ಹೇಳು. ಸಾಹೇಬ್ ಹೇಳಿದ್ ಗೊತ್ತಾಯ್ತಾನೆ? ಗೊತ್ತಾಯ್ತು ಸರ್. ಏನ್ ಗೊತ್ತಾಯ್ತು? ಅದೇ ಆ ಡಬ್ದಲ್ಲಿ ಕ್ಯಾಕ್ರ ಸುಗಿದ್ಬಿಟ್ಟು ಹೋಗೋಂದ್ರಲ್ಲ. ಡಬ್ಬಕ್ಕೆ ಯಾಕೆ? ನನ್ನ ಮುಖಕ್ಕೆ ಹೋಗಿ. ಅದಕ್ಕೇನಂತೆ? ತಗಡು, ಸಾಹೇಬ್ರು ಉಗಿದ್ ಬಿಟ್ಟು ಹೋಗುತ್ತ ಹೇಳಿದ್ದು ಸಮಥಿಂಗ್ ನ ಮರಿ, ಸಮಥಿಂಗ್ ನ. ಓ, ಅದು ಸರ್, ಅದು ಆ ಪ್ಯಾಕೆಟ್ ಕೆಳಗಡೆನೇ ಇದೆ ಸರ್. ನೀನ್ ಹೊರಡು, ಚೆಕ್ ಪೋಸ್ಟ್ ಫೋನ್ ಮಾಡಿ ಹೆಡ್ ಆಫೀಸ್ಗೆ ರೊಕ್ಕ ಎಲ್ಲ ಸಂದಿದೆ ಅಂತ ತಿಳಿಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹೈವೇಯಿಂದ ಲಾರಿ ತರೋದಕ್ಕೆ ನಿಮ್ ಜೀಪಲ್ಲಿ ಸ್ವಲ್ಪ ಡ್ರಾಪ್ ಕೊಡ್ಸಿ ಸರ್. ಹೈವೇಗೇನು, ಜೀಪನ್ನ ಟಿಪ್ಪು ಡ್ರಾಪಿ ಬೇಕಾದ್ರೆ ತಗೊಂಡೋಗು, ಪೆಟ್ರೋಲು ಟ್ಯಾಂಕ್ ಫುಲ್ ಆಗಿದೆ. ಡ್ರೈವರ್ ಇಲ್ಲ ಸರ್, ನಿಮ್ ಜೀಪ್. ಅಯ್ಯಯ್ಯೋ, ಈ ಜಾಗದಲ್ಲಿ ಗಾಡಿ ನಿಲ್ಸೋಂಗಿಲ್ಲ ಸರ್, ಆನೆಗಳ ಕಾಟ ಜಾಸ್ತಿ ಇದೆ. ನಿನ್ನ ಆನೆ ಮನೆ ಹಾಳಾಗ ನನ್ ಲಾರಿ ಕೀನ ಸ್ಟೇಷನ್ ನಲ್ಲೇ ಬಿಟ್ಟಿದ್ದೀನಿ. ತಿರ್ಸೆ ನಿನ್ ಜೀಪ್ ನ ವಾಪಸ್ಸು. ಥ್ಯಾಂಕ್ ಯು. ಡ್ರೈವರ್, ಯಾಕೆಲ್ಲ ಇಷ್ಟು ಬೇಗ ಕಿತ್ತಾಕ್ತಿದ್ದೀರಾ? ವೀರಪ್ಪನ್ ಸಿಗಾಕೊಂಬಿಟ್ಟ? ಏನ್ ಸರ್ ಹಿಂಗ್ ಮಾತಾಡ್ತೀರಾ? ವೀರಪ್ಪನ್ ಪಾಠ ಮಾಡಿದವ್ರು ನೀವ್ ತಾನೆ? ಏನು, ನಾನು ವೀರಪ್ಪನ್ ಪಾತ್ರ ಮಾಡ್ದ್ನ? ಏಯ್, ನೀವೇನ್ ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ, ನಿಮ್ಮಂತ ದಣಿಗಳ ಹತ್ರ ನಾವ್ ಯಾಕೆ ಸರ್ ತಮಾಷೆ ಮಾಡೋಣ? ಈ ವಾರ ಮೆಟೀರಿಯಲ್ಸ್, ಟ್ರಾನ್ಸ್ಪೋರ್ಟ್, ನಮ್ ಕನ್ವೆನ್ಸ್ ಇಷ್ಟು ಮಾತ್ರ ಕೊಟ್ಬಿಡಿ, ಮಿಕ್ಕಿದ್ದು ಮುಂದಿನ ವಾರ ನೋಡ್ಕೊಳ್ಳೋಣ. ಏಯ್, ಹಣ ನನ್ನ ಹತ್ರ ಕೇಳು ಅಂತ ಯಾವನೋ ನಿನ್ಗೆ ಹೇಳಿದ್ದು? ಡೈರೆಕ್ಟ್ರೇ ಹೇಳಿದ್ರು, ವೀರಪ್ಪನ್ ಪಾತ್ರ ಮಾಡಿದವ್ರ ಹತ್ರ ಹೋಗಿ ಎಲ್ಲ ವಸೂಲಿ ಮಾಡ್ಕೊಳ್ಳಿ ಅಂತ. ಅಂದ್ರೆ ಇಷ್ಟೊತ್ತು ಇಲ್ಲಿ ನಡೀತಾ ಇದ್ದದ್ದು ಫಿಲ್ಮ್ ಶೂಟಿಂಗ್? ಇನ್ನೇನು ಟಿವಿ ಸೀರಿಯಲ್ ಅನ್ಕೊಂಡ್ರಾ? ಅದು ಇವತ್ತು ರಿಹರ್ಸಲ್ ಮಾತ್ರ ಇತ್ತು. ಬರೋವಾರ ಸೆಟ್ ಹಾಕ್ಸಿ ಸ್ಟುಡಿಯೋದಲ್ಲೇ ಶೂಟಿಂಗ್ ಮಾಡ್ತಾರಂತೆ. ವಾರೆ ವಾ, ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಸಿನಿಮಾ ಮಾಡಕ್ ಹೊರಟಿರೋ ಆ ಡೈರೆಕ್ಟರ್ ಯಾರು? ಯಾರು ಅದು ನನ್ ಕೆನ್ನೆ ಹೊಡೆದಿದ್ದು? ನಾನು ಅಂದ್ರೆ ಯಾರು? ನಿಮ್ಮ ಅಪ್ಪ ಅಮ್ಮ ನಿಂಗೆ ಹೆಸರೇ ಇಟ್ಟಿಲ್ವಾ? ಡೇವಿಡ್ ಅಂತ ಇಟ್ಟಿದ್ರು, ಬಟ್ ಅದ್ ಸರಿ ಇಲ್ಲ ಅಂತ ಹೇಳಿ ಇತ್ತೀಚೆಗೆ ಡೈರೆಕ್ಟರ್ ಒಬ್ರು ನನಗೆ ವೀರಪ್ಪನ್ ಪಾತ್ರ ಕೊಟ್ಟು ಡೇವಿಡ್ ಬ್ರೌನ್ ಶುಗರ್, ಗಾಂಜಾ, ಚರಸ್, ಅಫೀಮ್ ಸ್ಮಗ್ಲರ್ ಅಂತ ಇಟ್ಟಿದ್ದಾರೆ. ಚೇಚೆ, ಅವ್ರಿಗೆಲ್ಲ ತಲೆ ಕೆಟ್ಟು ಹೋಗಿದೆ.
ಸ್ವೀಟ್ ಸಾಲ್ಟ್ ಶಾರ್ಟ್ ಆಗಿರೋ ನನ್ನ ಹೆಸರನ್ನ ತೆಗೆದ್ಬಿಟ್ಟು ತೀರಾ ಉದ್ದವಾಗದ ರೈಲ್ವೆ ಬೋಗಿ ಮಾಡಿದ್ದಾರೆ. ಹಾಗಾದ್ರೆ ಬೋಗಿನೆಲ್ಲ ಕಿತ್ತಾಕಿ ಬರೀ ಇಂಜಿನ್ ಇಟ್ಕಲ್ಲ. ಇಟ್ಕೋ, ಯಾರು ಬೇಡ ಅಂದವರು. ಆದ್ರೆ ಬರೇ ಎಂಜಿನ್ ಇಟ್ಕೊಂಡ್ರೆ ಹೊಗೆ ಎಲ್ಲಿಂದ ಬಿಡ್ತೀಯ? ಹೌದು, ಈ ವಾಯ್ಸ್ನೆಲ್ಲೋ ಕೇಳ್ದಾಗಿದ್ಯಲ್ಲ. ಆಕಾಶವಾಣಿಲಿ ಬೇವರ್ಸಿ ನನ್ನ ಮಕ್ಳ, ನನ್ನ ಮುಖಕ್ಕೆ ಮಕ್ಮಲ್ ಟೋಪಿ ಹಾಕಿದ್ದು ಅಲ್ದೆ ಲಪ್ಟಾಯಿಸಿದ ಹಣದಲ್ಲಿ ಜೀವನಕ್ಕೆ ದಾರಿ ಮಾಡ್ಕೊಂಡು ಮಜಾ ಉಡಾಯಿಸ್ತಿದ್ದೀರಾ? ಕಟ್ರೋ ಗಂಟು ಮೂಟೆನ ಕಟ್ಟಲ್ಲ ಅಂದ್ರೆ ಕಟ್ಲಿಲ್ಲ ಅಂದ್ರೆ ನನ್ ಕೈಯಾಗಿನ ಕಡುಬು ತಿಂದು ಹೊರಗಡೆ ಹೋಗೋದ್ ಗ್ಯಾರಂಟಿ. ನಾನು ಅಯ್ಯಿ, ಅವನ್ ಇಯರು. ಹಾಗಂದ್ರೆ ಅಯ್ಯ ಅಂದ್ರೆ ನಾನು, ಇಯರ್ ಅಂದ್ರೆ ವರ್ಷ. ಒಳ್ಳೆ ತಗಡುಗಳು. ನೀವಾ ವಾಟ್? ಹುಣಸೆಕಾಯಿ. Shut up. ನಮ್ಮನ್ ತಗಡು ಅಂತ ಕರಿಬೇಕಾದ್ರೆ ನೀವು ತಗಡುಗಳೇ ಆಗಿರ್ಬೇಕು. ನಾವ್ ತಗಡ. ಮತ್ತೆ ನೀನ್ ಬೆಳ್ಳಿ ಬಂಗಾರನಾ? ನಮ್ಮನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ರಜನಿ, ನಾವ್ ಇವ್ರಿಗೆ ನಮ್ಮ ಐಡೆಂಟಿಟಿ ಹೇಳಲೇಬಾರ್ದು. ಹೇಳದೇ ಇದ್ರೆ ನಮ್ಗೆ ನಷ್ಟ ಇಲ್ಲ. ನಾವೀಗಾಗಲೇ ನಿಮ್ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದೀವಿ. ರಜನಿ, ನನ್ಗೊಂದು ಅನುಮಾನ. ಏನು? ಮೋಸ್ಟ್ಲಿ ನಮ್ಮಿಬ್ಬರನ್ನ ಫಾಲೋ ಮಾಡೋದಕ್ಕೆ ಅಂತ ಡ್ಯಾಡಿ ಇವನ್ನ CID ತರ ಕಳ್ಸಿರ್ಬೋದಾ ಅಂತ. ಕರೆಕ್ಟ್, ಅದಕ್ಕೆ ಇರ್ಬೇಕು. ನಾವಿಬ್ರು ಬರೋ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಮಾಡಿ ಇವ್ರಿಬ್ರು ಅಡ್ಡ ಬಂದಿತ್ತು. ಹೌದಲ್ವಾ? ತಡಿ, ಯಾವ್ದಕ್ಕೂ ಡೌಟ್ ಕ್ಲಿಯರ್ ಮಾಡ್ಕೋತೀನಿ. ಹೌದು, ಏನಿದ್ ನಿಮ್ ವೇಷ? ವೇಷ ಈ ಚಡ್ಡಿ ವೇಷನಾ? ಅದು ಸಸ್ಪೆನ್ಸ್. ಆ ಸಸ್ಪೆನ್ಸ್ ಏನು ಅಂತ ಹೇಳ್ತೀರೋ ಇಲ್ವೋ? ಹೇಳಲ್ಲ. ನೋಡಿ, ಆ ಸಸ್ಪೆನ್ಸ್ ಏನು ಅಂತ ತಿಳ್ಕೊಳ್ಳೋ ಆಸೆ ಇದ್ರೆ ನೀವು ನಮ್ಗೆ ದಂಡ ತೆರಬೇಕಾಗುತ್ತೆ. ಅಂದ್ರೆ ಐ ಮೀನ್ ನಾವು ಕೇಳಿದ್ದೆಲ್ಲ ಕೊಡಿಸ್ಬೇಕಾಗುತ್ತೆ. ಆಯ್ತು, ನೀವ್ ಕೇಳಿದ್ದೆಲ್ಲ ಕೊಡಿಸ್ತೀನಿ. ಕಮಾನ್. ಮೇಡಮ್, ಬಣ್ಣ ಬಣ್ಣದ ಬಟ್ಟೆಯನ್ನು ಕೊಡಿಸ್ಬಿಟ್ರಿ, ಆದ್ರೆ ಇದಕ್ಕೆ ಮ್ಯಾಚಿಂಗ್ ಸರಿಯಾಗಿ ಒಂದು ಗುಲಾಬಿ ಹೂ ಕೊಡಿಸೋದನ್ನ ಮರ್ತು ಬಿಟ್ಟಿದ್ರಲ್ಲ. ಆಯ್ತು, ಅದನ್ನ ಆಮೇಲೆ ಕೊಡ್ಸೋಣ. ಮೊದ್ಲು ತಟ್ಟೆ ಕೈ ಹಾಕಿ. ಓಕೆ. ಪರಮಾತ್ಮ ತಲುಪಿದ್ದಕ್ಕೆ ಟಪಾಲ್ ಕಳ್ಸ್ಕೊಟ್ಟ. ಏಯ್, ಬಾರ ಹೋಗೋಣ. ನಡಿಯ. ಮಿಸ್ಟರ್, ಕೂತ್ಕೊಳ್ರಿ. ಇಷ್ಟೊತ್ತು ಕೂತಾ ಇದ್ವಲ್ಲ? ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ. ಯಾಕೆ? ಏನಾದ್ರೂ ಗಿಫ್ಟ್ ಕೊಟ್ಟು ಕಳಿಸ್ತೀರಾ? ಎಲೆ ಅಡಿಕೆ ತಾಂಬೂಲ ಸಹಿತ ಕೊಟ್ಟು ಕಳಿಸ್ತೀವಿ. ನೋಡಿ, ನೀವ್ ಯಾರು ಏನು ಅಂತ ಹೇಳ್ಬಿಟ್ಟು ಹೋಗ್ತಿರೋ ಇಲ್ಲೋ? ನಾನು ಆಗ್ಲೇ ಹೇಳ್ದ್ನಲ್ಲ, ನಾನು ಅಯ್ಯ ಅವ್ನ ಇಯರು ಅಂತ. ಸುಡ್ಗಾಡು. ನಾವು ಅದನ್ನೇ ಕೇಳ್ತಿರೋದು. ಹಾಗಂದ್ರೆ ಏನು ಅಂತ? ಅಯ್ಯ ಅಂದ್ರೆ ಕಣ್ಣು, ಈ ಅಂದ್ರೆ ಕಿವಿ. ಅಂದ್ರೆ ನಾನು ಕುರುಡ, ಅವನು ಕಿವುಡ. ಬಾರ ಹೋಗೋಣ. ಏನೋ ಅದು? ಸಾರಿ ಸರ್, ಗೊತ್ತಾಗಲಿಲ್ಲ. ಸಾರಿ ಅಂತೆ ಸಾರಿ. ನಿನ್ನ ಸಾರಿನ ಅವ್ರಿಗೆ ತಿಳಿಸಿ ನಿನ್ನ ಕೆನ್ನಿನ ಪೂರಿ ತರ ಊದಿಸ್ಕೊಂಡು ರೈಟ್ ಹೇಳು. ನೀನು ಬರೋ ರೈಟ್ ಹೇಳು. ರಜನಿ, ಅವರಿಬ್ರು ಇದೇ ಚಾನ್ಸ್ ಅಂತ ಕೈ ಕೊಟ್ಟು ಹೊಟ್ಟೋಗ್ಬಿಟ್ರು. ಬಾ, ಅವರಿಬ್ಬರನ್ನ ಫಾಲೋ ಮಾಡಿ ಯಾರು ಅಂತ ತಿಳ್ಕೊಳ್ಳೋಣ. ಏನು ಈ ಅವತಾರದಲ್ಲ? ಬೇಡ ಬಿಡು, ನಾನೇ ಹೋಗಿ ಫಾಲೋ ಮಾಡ್ತೀನಿ. ಏನೋ
ಗೇಣುದ್ದ ಇರೋ ಈ ಹೊಟ್ಟೆನ ಏನೆಲ್ಲ ಸರ್ಕಸ್ ಮಾಡಿ ತುಂಬಿಸ್ಕೋಬಹುದು, ಆದ್ರೆ ನೆಟ್ಟು ಕಾಲ್ಚಾಡ್ಕೊಂಡು ಮಲ್ಕೊಳ್ಳೋದಕ್ಕೆ ನಮ್ದು ಅಂತ 6 ಅಡಿ 3 ಅಡಿ ಜಾಗನೇ ಗಟ್ಟಿ. ಒಟ್ಟಲ್ಲಿ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಮ್ಮ ಜೀವನ ದಾರಿ ಹಾಗೋ. ಹುಟ್ಸಿದ್ದೇವ್ರು ಹುಲ್ ಮೇಯಿಸದೇ ಇರ್ತಾನೇನೋ. ನಾಳೆ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ? ಇವತ್ ನೀನ್ ಹೊಟ್ಟೆ ತುಂಬಿದೆ ತಾನೆ, ಅದಕ್ಕೆ ಸಂತೋಷ ಪಡು. ಹಾಗಂತೀಯ? ಎಕ್ಸ್ಕ್ಯೂಸ್ ಮೀ, ಎಸ್, ನೀವು ಗುಲಾಬಿ ಹೂ ಕೇಳಿದ್ರಲ್ಲ, ತಗೊಳ್ಳಿ. ಕೊಡಿ. ನಿಮ್ಗೆ. ಥ್ಯಾಂಕ್ ಯು. ಏನಾಯ್ತು? ಯಾರದು? ನಾನು ಗೋವಾದಲ್ಲಿ CID 999. ಹೌದಾ? ನಾನ್ ಗೋವಾದಲ್ಲ ಬಂದು ಡೋ ಹೊಡಿತಿದ್ನಲ್ಲ, ಇಲ್ಲಿ ಯಾಕೆ ಬಂದ್ರಿ? ಲೋ ಶಿವ, ಇದು ನಂಬರ್ 1 ತಗಡು ಕಣೋ. ಓಹೋ, ಜೊತೆಗೆ ನಂಬರ್ 2 ಇದೆಯಾ? ಇಲ್ಲ, ನಂಬರ್ 1 ಮಾತ್ರ ಬಂದಿದೆ. ಇಲ್ಲಿ ವಿಚಾರಿಸ್ಕೋತೀನಿ. ಹಲೋ, ನಂಬರ್ 1 ತಗಡು, ಹೌ ಆರ್ ಯು? ಏನ್ ಒಬ್ರೇ ಬಂದಿದ್ದೀರಾ? ಎಲ್ಲಿ ನಿಮ್ ಫ್ರೆಂಡ್ ಸ್ಮಾಲ್ ತಗಡು? ಓಹ್, ನಮ್ ತಗಡು ಇಲ್ಲಿದ್ಯಾ? ಶಟ್ ಅಪ್. ನೀವಿಬ್ರು ಹೀಗೆ ತಗುಡು ತಗುಡು ಅಂತ ಸಂಬೋಧನೆ ಮಾಡ್ತಿದ್ರೆ ನಿಮ್ ಬಾಯಿಗಳಿಗೆ ಬೀಗ ಹಾಕ್ಬೇಕಾಗುತ್ತೆ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀರಾ? ಈ ರಾಜ್ಯದ ಮುಖ್ಯಮಂತ್ರಿ ದಯಾನಂದ ಶರ್ಮಾ ಅವರ ಮಗಳು ಅಶ್ವಿನಿ ಅಂತ ನನ್ನ ಹೆಸರು. ಗೊತ್ತಾಯ್ತಾ? ನೀವು CM ಮಗಳ? ಲೋ ಶಿವ, ನಾವು ಕಿವಿ ಹೂ ಮುಡ್ಕೊಂಡಿಲ್ಲ ತಾನೆ? ಅಲ್ಲ, ನಾನ್ ಕಣ್ಣಿಗೆ ಹೂ ಮುಡ್ಕೊಂಡಿದೀನಿ. ಬಿದ್ಬಿಟ್ಯಾ? ವೆರಿ ಫನಿ. ಏ ಶಕ್ತಿ, ಏನೋ ಪಕ್ಕದಲ್ಲಿ ಯಾವ್ದಾದ್ರು ಸಿನಿಮಾ ಶೂಟಿಂಗ್ ನಡೀತಿದ್ಯಾ ನೋಡು. ಶೂಟಿಂಗ? ಲೋ ಶಿವ, ಇದು ಶೂಟಿಂಗ್ ಅಲ್ಲ ಶಿವ, ರಿಯಲ್ ಆಗಿ ನಡೀತಾ ಇದೆ. ಅದು ಈ ಡೇ ಎಫೆಕ್ಟ್ ಅಲ್ಲಿ ಯಾರೋ 4 ಜನ ಗುಂಡಗಳು ನಮ್ಮ ಅಶ್ವಿನ ಎಳ್ದಾಡ್ತಾ ಇದಾರೆ. ಯಾರು ನಮ್ಮ ಅಶ್ವಿನಿ ಹಿಡಿದು ಎಳ್ದಾಡ್ತಾ ಇರೋದು? ಐ ಆಮ್ ರಂಗ. ನಾನೇ ರಾಜ. ಐ ಆಮ್ ಮೋತಿ. ಅವೆಲ್ಲ ಅವ್ರ ಮನೆ ಕಾಯಿ ನಾಯಿಗಳಿಗಿಟ್ಟಿರೋ ಹೆಸರು. ಈಗ ಒಳ್ಳೆ ಮಾತಲ್ಲಿ ಎಲ್ರು ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ನಾನೇನಾದ್ರು ಅಲ್ಲಿ ಬಂದ್ರೆ ನೀವು ಬೇಜಾನ್ ಬೆಂಡೆತ್ ಬಿಡ್ತೀನಿ. ಅವ್ನ್ ಕುರುಡ ಅಂತ ಕಾಣುತ್ತೆ, ಹೋಗಿ ಅವ್ನ್ ಕಣ್ ಕಿತ್ತಾಕ್ಬಿಟ್ಟು ಬರೋ. ಇವತ್ತು ನಮ್ಮ ಕತೆ ಮುಗಿತು. ಲೇ, ಹೆದರ್ಕೋಬೇಡ ಮಗು, ನಾನಿದ್ದೀನಿ. ಆ ದಾಂಡಿಗ್ರು ನನ್ನ ಹತ್ರ ಬಂದ ತಕ್ಷಣ ಎಲ್ಲಿದಾರ ಅನ್ನೋದಕ್ಕೆ ಸಿಗ್ನಲ್ ಮಾಡು, ಶಿವ ಅಂತ ಅವ್ರ ಕತೆ ಮುಗಿಸ್ಬಿಡ್ತೀನಿ. ಶಿವ ಬಂದೇ ಬಿಟ್ರು. ಲೋ ಅಣ್ಣ, ನಾನು ಅವನದೇನೋ ಡುಮೀಲ್ ಅಂತ ಸೌಂಡ್ ಮಾಡಿ ಕಬ್ಬಣ ತುಂಡಂತ ನನ್ ಬಾಯಲ್ಲಿಟ್ನಲ್ಲ, ಏನದು? ಪಿಸ್ತೂಲು. ಅಯ್ಯೋ ನನ್ ಮಗನೇ, ಅದು ಪಿಸ್ತೂಲ್ ಅಂತ ಮೊದ್ಲೇ ಹೇಳ್ಬಾರ್ದೇನು? ಹೇಳಿದ್ರೆ ಏನೋ ಮಾಡ್ತಾ ಇದೆ? ಹೇಳಿದ್ರೆ ಹೇಳ್ದೆ ಕೇಳ ಓಟ ಕಿತ್ ಬಿಡ್ತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ, ಬಾ ಹೋಗೋಣ. ಎಲ್ಲಿಗೆ? ಸ್ಟೇಷನ್. ಯಾಕೆ? ಕಂಪ್ಲೇಂಟ್ ಕೊಡೋದಕ್ಕೆ. ಏನ್ ಕಂಪ್ಲೇಂಟು? ಕಿಡ್ನಿ ಕೇಸ್ ಸರ್. ಕಿಡ್ನಿನ? ಅಲ್ಲಲ್ಲ, ಕಿಡ್ನಾಪ್ ಕೇಸ್ ಸರ್. ಯಾರನ್ನ ಕಿಡ್ನಾಪ್ ಮಾಡಿದ್ದಾರೆ? ಕಿಡ್ನಿನೇ ಇಲ್ದಿರೋ ಕಿಡ್ನಾಪರ್ಸ್ಗಳು ಕರ್ನಾಟಕ ಸುಪುತ್ರನ ಕಿಡ್ನಾಪ್ ಮಾಡಿದ್ದಾರೆ ಸರ್. ಕರ್ನಾಟಕದ ಸುಪುತ್ರಿ ಅಂದ್ರೆ ಯಾರು? ಆಕೆ ಈ ರಾಜ್ಯದ CM ಮಗಳಂತೆ ಸರ್. ಏನು CM ಮಗಳ? ಇದೇನು ಪೊಲೀಸ್ ಸ್ಟೇಷನ್, ಫೈಟಿಂಗ್ ಸ್ಟೇಷನ್? ಹೆಡ್ ಕಾನ್ಸ್ಟೇಬಲ್ ಹೇಮಾ. ಎಸ್ ಸರ್. ಕಮಿಷನರ್ ಆಫೀಸ್ ಇಂದ ಫ್ಯಾನ್ ಬಂದಿತ್ತಾ? ಫೋನ್ ಬಂದಿತ್ತಾ? ಇಲ್ಲ ಸರ್. CM ಡಾಕ್ಟರ್ ಕಿಡ್ನಾಪ್ ಆಗಿರೋ ಬಗ್ಗೆ ನೋ, ಆ ತರ ಇನ್ಫಾರ್ಮೇಶನ್ ಯಾವುದು ಬಂದಿಲ್ಲ. ಕೇಳಿದ್ರ? ನಿಮ್ ಮಾತು ಕಟ್ಕೊಂಡು ನಾನೇನಾದ್ರೂ ಆಕ್ಷನ್ ತಗೊಂಡಿದ್ರೆ ಆಕ್ಷನ್ 500 ತಗೊಂಡು ಮನೆಗೆ ಹೋಗಿ
ಮಲ್ಕೋಬೇಕಾಗಿತ್ತು ಅದ ಏ ಶಕ್ತಿ ನೀನ್ ನಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ಯೋ ಇಲ್ಲ ಹುಚ್ಚಾಸ್ಪತ್ರೆ ಕರ್ಕೊಂಡ್ ಬಂದಿದ್ಯೋ? ನನಗೂ ಅದೇ ಅನುಮಾನ. ನಡಿ, ಹೊರಗಡೆ ಹೋಗಿ ಇನ್ನೊಂದ್ಸಲ ಬೋರ್ಡ್ ಹೊರಟು ಬಂದ್ಬಿಡ. ನಿಂತ್ಕೊಡ್ರು. ಕಂಪ್ಲೇಂಟ್ ಕೊಡಕ್ ಬಂದವರು ಯಾಕೋ ಹಾಗೆ ಹೋಗ್ತಾ ಇದೀರಾ? ಅದು ನಾವು ಬರ್ಬೇಕಾದ್ರೆ ಒಂದು ಹೂವಿನ ಹಾರ ತರೋದನ್ನ ಮರ್ತ್ಬಿಟ್ಟಿದ್ವಿ. ನಾವು ಹೋಗಿ ತಗೊಂಡ್ ಬರ್ತೀವಿ, ನೀವಿಲ್ಲ ಇರಿ. ಹೂವಿನ ಹಾರನ? ಯಾರಿಗೆ? ನಿಮ್ಮ ಯಜಮಾನ್ರಿಗೆ ಅಲ್ಲ ಸ್ಟೇಷನ್ ಯಜಮಾನ್ರಿಗೆ. ಏನಂದೆ? ಅಲ್ಲ ಎದುರುಗಡೆ ಗೋಡೆಲಿರೋ ಫೋಟೋ ಹಾಕತಿ. ಈ ಫೋಟೋಗೆ ಹಾಕೋದಿಕ್ಕ? ಸಾರು, ಮೋಸ್ಟ್ಲಿ ಇವರಿಬ್ರು ವೀರಪ್ಪನ್ ಕಡೆಯವರು ಅಂತ ಕಾಣಿಸುತ್ತೆ. ಕಾಂಪ್ರಮೈಸ್ಗೆ ಏನಾದ್ರೂ ಹೇಳ್ ಕಳ್ಸಿದಾನ ಅಂತ ಕೇಳಿ ನೋಡಿ. ಏಯ್, ಈ ಫೋಟೋದಲ್ಲಿರೋ ವ್ಯಕ್ತಿ ನಿಮಗೆ ಗೊತ್ತೇನ್ರೋ? ಇದೇನ್ ಸರ್ ಹೀಗೆ ಹೇಳ್ತೀರಾ? ಆ ಫೋಟೋದಲ್ಲಿರೋ ವ್ಯಕ್ತಿ ನೀವೇ ತಾನೇ? ಸ್ಕೌಂಡ್ರಲ್ಸ್, ಕಳ್ಳನಿಗೂ ಪೊಲೀಸ್ಗೂ ಅರ್ಥ ತಿಳಿದೆ ನನಗೆ ಅವಮಾನ ಮಾಡ್ತಾ ಇದ್ದೀರೇನೋ? ಏಯ್, POLIC ಪೊಲೀಸ್ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತೇನ್ರೋ? ಪಿ ಅಂದ್ರೆ ಪಬ್ಲಿಕ್ ನ, ಓ ಅಂದ್ರೆ ಒದ್ದು ಎಲ್ಲಾದ್ರೂ ಲಾಕಪ್ ಹಾಕಿ, ಐ ಅಂದ್ರೆ ಹಿಂಸೆ ಕೊಟ್ಟು, ಸಿ ಅಂದ್ರೆ ಸಾಯಿಸಿ, ಇ ಅಂದ್ರೆ ಇನ್ನಿಲ್ದಾಗ ಮಾಡೋದೆ POLICE. ಕರೆಕ್ಟ್ ಸರ್? ಆಹಾ, ಕರೆಕ್ಟ್ ಆಗಿ ಹೇಳಿದೆ. ವೆರಿ ಗುಡ್, ಥ್ಯಾಂಕ್ ಯು ಸರ್. ಆದ್ರೆ ನಾನ್ ಕೇಳಿದ್ದು ನಿನ್ನಲ್ಲ, ಈ ಕನ್ನಡಕದವನ್ನ. ಅವನ್ ಹೇಳಿ ತಪ್ಪು ಸರ್, ನಾನ್ ಸರಿಯಾಗಿ ಹೇಳ್ತೀನಿ ಕೇಳಿ ಸರ್. ಹೇಳು. ಪಿ ಅಂದ್ರೆ ಪಾಟ್, ಓ ಅಂದ್ರೆ ಆಯಿಲ್, ಎಲ್ ಅಂದ್ರೆ ಲಯನ್, ಐ ಅಂದ್ರೆ ಇಂಕ್, ಸಿ ಅಂದ್ರೆ ಕ್ಯಾಟ್, ಇ ಅಂದ್ರೆ ಎಗ್. ಎಗ್ ಅಂದ್ರೆ ಮೊಟ್ಟೆ, ಮೊಟ್ಟೆ ಅಂದ್ರೆ ಕೋಳಿ ಮೊಟ್ಟೆ. ಹೆಡ್ ಕಾನ್ಸ್ಟೇಬಲ್ ಹೇಮಾ. AK-47 ರೈಫಲ್ ತಗೊಂಡು ಇವರಿಬ್ಬರನ್ನ ಡಗಡಗಡ ಅಂತ ಶೂಟ್ ಮಾಡ್ಬಿಡ ಸರ್. ಬೇಡ, ನನ್ ತಲೆ ಬಿಸಿಯಾಗಿ ತಲೆಯಲ್ಲಿರೋ 4 ಕೂದಲು ಉದ್ರಕ್ಕಿಂತ ಮುಂಚೆ ಇವರಿಬ್ಬರನ್ನು ಒದ್ದು ಒಳಗೆ ಹಾಕು. ಒಳಗಾಕದ ಜಾಸ್ ಓದ್ಬಿಡ್ತೀನಿ ಸರ್. ಹಾಗೆ ಇವರಿಬ್ರು ಫೋಟೋ ತೆಗೆದು ಮರಿಬೇಡ. ಶಕ್ತಿ ನನ್ನ ಫೋಟೋನ ಎಲ್ಲಿಂದ ತೆಗಿತಾರೋ? ಸ್ಯಾಟಲೈಟ್ ಇಂದ ಡೈರೆಕ್ಟ್ ತೆಗಿತಾರೆ. ಸ್ವಲ್ಪ ಅದಕ್ಕೆ ಕೂತ್ಕೋ. ಹಾಗಾದ್ರೆ ಈ ಮುಖನ ಇಡೀ ದೇಶಕ್ಕೆ ತೋರಿಸ್ಬಿಡ್ತಾರ? ಕಾಪಿ ರೈಟ್ಸ್ ಅವ್ರ ಹತ್ರನೇ ಇರುತ್ತಲ್ಲ, ಏನ್ ಬೇಕಾದ್ರೂ ಮಾಡ್ಕೋತಾರೆ. ನೀವು ಮಾತಾಡಿದ್ ಸಾಕು. ನಿಮ್ ಮುಸುಡಿನ ಸ್ವಲ್ಪ ಈ ಕಡೆ ತಿರುಗಿಸ್ತೀರಾ? ಏಯ್, ನೀನ್ ಮುಸುಡಿನ ಆ ಕಡೆ ತಿರ್ಸ್ಬೇಕಂತ ತಿರ್ಸೋ. ಓ, ನೀನೊಬ್ಬ ನನ್ ಕಡೆ ನೋಡಿದ್ರೆ ಸಾಕಾ? ಆ ಹೀರೋ ಫೇಸ್ ಕಟ್ನು ಸ್ವಲ್ಪ ಕ್ಯಾಮ್ರಾ ಕಡೆ ತಿರುಗಿಸು. ಓಕೆ, ರೆಡಿ? 1. ಏಯ್, ಮುಖಕ್ಕೆ ಮೇಕಪ್ ಮಾಡ್ಕೊಂಡಿಲ್ವಲ್ಲೋ, ಕ್ಯಾಮರಾ ಹೇಗೋ ಫೇಸ್ ಮಾಡೋದು? ಪರವಾಗಿಲ್ಲ ಬಿಡ. ನಿನ್ನ ಫೋಟೋನ ಪ್ರಿಂಟ್ ಮಾಡಿ ನೀರ್ನ ತೊಳಿಬೇಕಾದ್ರೆ ಟಚ್ ಅಪ್ ಮಾಡ್ತಾರೆ. ಏಯ್, ಫೋಟೋ ತೆಗಿತಾರವಳು ಆಂಟಿನೋ ಹುಡುಗಿನೋ? ಎರಡಕ್ಕೂ ಮಧ್ಯ ಸ್ವಲ್ಪ ಮೀಡಿಯಂ ಆಗಿದ್ದಾಳೆ. ಹೋಗ್ಲಿ, ನೋಡಕ್ಕಾದ್ರೂ ಸುಮಾರಾಗಿದ್ದಾಳ? ಪರವಾಗಿಲ್ಲ, ಅಡ್ಜಸ್ಟ್ ಪಡ್ಕೋಬಹುದು. ಈಗ ನನ್ ಪಿತ್ತ ನೆತ್ತಿಗೆ ಏರಿದ್ರೆ ಎದ್ ಬಂದ್ ಎದೆಗೆ ಜಾಸ್ ಓದ್ಬಿಡ್ತೀನಿ ಅಷ್ಟೇ. ಏಯ್, ಓಕೆ, 1, 2, 3. ಏಯ್, ಇದ್ಯಾಕೋ 1, 2, 3 ಅಂತ ಹೇಳ್ತಿದ್ದಾಳೆ? ಮೋಸ್ಟ್ಲಿ ಈ ರೂಮ್ ನಲ್ಲಿ ನಾವು 3 ಜನ ಇರೋದು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರ್ಬೋದು. ಕೇಳಿರ್ತಿದ್ದಾಳು. ಯಾಕೆ ಮೇಡಮ್, ಏನಾಯ್ತು ಮೇಡಮ್? ರೇಪ್ ಗೀಪ್ ಮಾಡಕ್ಕೆ ಟ್ರೈ ಮಾಡಿದ್ರಾ? ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಮಾಡಿದ್ರು. ಮೊದ್ಲು ಇವರಿಬ್ರು ಒತ್ತು ಒಳಗಡೆ ಹಾಕಿ. ಅಂಕಲ್, ನೀವು ಇಲ್ಲಿ? ಹೆದರ್ಕೋಬೇಡಮ್ಮ, ನಿನ್ನನ್ನ ಈ ದಾಂಡಿಗರಿಂದ ಬಿಡಿಸ್ಕೊಂಡು ಹೋಗೋಕೆ ನಾವು ಬಂದಿರೋದು. ಥ್ಯಾಂಕ್ ಯು ವೆರಿ ಮಚ್. ಅಂಕಲ್, ಇವ್ರನ್ನ ಇಲ್ಲಿ ಯಾಕೆ ಕರ್ಕೊಂಬಂದ್ರು ಅಂತ ವಿಚಾರಿಸಿ ಒತ್ತು ಒಳಗಡೆ ಹಾಕ್ಸಿ. ಆಯ್ತಮ್ಮ, ನೀನ್ ಹೇಳ್ದಾಗೆ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ಇಲ್ಲಿ ಸೇಫ್ ಆಗಿದ್ದೀನಿ ಅಂತ ಫೋನ್ ಮಾಡಿ ಡ್ಯಾಡಿ ವಿಷಯ ತಿಳಿಸ್ಬಿಡಮ್ಮ. ಹಲೋ ಡ್ಯಾಡಿ. ಈಗ ಅರ್ಥ ಆಯ್ತಾ ಮುಖ್ಯಮಂತ್ರಿ ದಯಾನಂದ್ ಶರ್ಮಾ ನನ್ನ ಕಾರ್ಯವೈಖರಿ ಹೇಗಿದೆ ಅಂತ? ಈ ಚದುರಂಗದ ಆಟದಲ್ಲಿ ಮೊದಲು ರಾಜ್ಕುಮಾರಿ ಕಾಯಿನೇ ನಡೆಸಿದ್ದೀನಿ. ಐ ಮೀನ್, ನಿನ್ನ ಮುದ್ದು ಮಗಳು ಈಗ ನನ್ನ ಹಿಡಿತದಲ್ಲೇ ಇದ್ದಾಳೆ. ಏನು, ಅಶ್ವಿನಿ ನಿನ್ನ ಹತ್ರ ಇದ್ದಾಳ? ಇನ್ನೇನು, ಮದುವೆ ಆಗಿ ತನ್ನ ಗಂಡನ ಮನೇಲಿ ಇದ್ದಾಳೆ ಅನ್ಕೊಂಡ್ಯಾ? ಈಗ ನೀನ್ ಎಲ್ಲಿಂದ ಮಾತಾಡ್ತಿದ್ಯಾ? ಸುಡುಗಾಡಿಂದ. ನೋಡು, ಸದ್ಯಕ್ಕಂತೂ ನಿನ್ ಮಗಳು ಸೇಫ್ ಆಗಿದ್ದಾಳೆ. ಅವಳು ಶೀಲು ಸಮೇತ ಮನೆಗೆ ವಾಪಸ್ ಬರ್ಬೇಕು ಅಂದ್ರೆ ನೀ ನನ್ನ 3 ಬೇಡಿಕೆಗಳನ್ನ ಈಡೇರಿಸಬೇಕು. ನಂಬರ್ 1, ನನ್ನ ಹೆಸರನ್ನ ಟಾಡಾದಿಂದ ಶಾಶ್ವತವಾಗಿ ಕಿತ್ ಬಿಸಾಕ್ಬೇಕು. ಹಾಗೆ ಎಲ್ಲಾ ಕೇಸ್ನು ವಾಪಸ್ ತಗೋಬೇಕು. ನಂಬರ್ 2, ನನ್ನ ಹೆಸರೆಲ್ಲೂ ಹೊರಗಡೆ ಬರಬಾರ್ದು. ಜೊತೆಗೆ ಪೊಲೀಸ್ನವರು ಪತ್ರಿಕೆಯವರು ಉಸಿರಿ ಬಿಡಬಾರ್ದು. ನಂಬರ್ 3, ಎಲೆಕ್ಷನ್ ನಲ್ಲಿ MLA ಸೀಟ್ ಕೊಟ್ಟು ನಾನು ಗೆಲ್ಲಿಸಬೇಕು. ಹಾಗೆ ಹೋಮ್ ಮಿನಿಸ್ಟರ್ಶಿಪ್ನು ಕೊಡಬೇಕು. ಇವಿಷ್ಟು ಯಾವುದೇ ಮೋಸ ವಂಚನೆ ಇಲ್ಲದೆ ನಡೀಬೇಕು. ನಾವು ಬಾಲ್ ಇಸ್ ಇನ್ ಯುವರ್ ಕೋರ್ಟ್. ಯಾವುದಕ್ಕೂ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಟಿಲ್ ದೆನ್, ಗುಡ್ ಬೈ ಮಿಸ್ಟರ್ ಸಿಎಂ. ಹ್ಯಾವ್ ಅ ನೈಸ್ ಡೇ. ಅಂದ್ರೆ ನೀವು ವಾಮನ್ ಅಂಡ್ ಮಹೇಂದ್ರ ವರ್ಮಾ 2 in 1.
ಶಿವ ತಿಂಡಿ ತಿನ್ನು. ನಂಗೆ ಬೇಡ ಕಣೋ, ಹಸುವಿಲ್ಲ, ಬೇಕಾದ್ರೆ ನೀನೇ ತಿನ್ನು. ಯಾಕೋ ಆ ತಗಡು ಜ್ಞಾಪಕ ಬಂದ್ಲೇನೋ? ಯಾಕೋ ಹಾಗಂತ್ಯ? ಪಾಪ ಅವಳು ಕಿಡ್ನಾಪ್ ಆಗಿ ಎಲ್ಲಿ ಕೊಳೀತಾ ಇದ್ದಾಳೋ ಏನೋ. ಏನ್ ಮಾಡೋಕ್ಕಾಗತ್ತೆ ಹೇಳು, ಎಲ್ಲ ನಮ್ ಗ್ರಹಚಾರ. ಒಟ್ನಲ್ಲಿ ನಾವಿಲ್ಲಿ ಬಂದಿದ್ದೇ ತಪ್ಪಾಯ್ತು. ಲೋ ಶಿವ, ಹೇಗಾದ್ರೂ ಮಾಡಿ ನಾವು ಅವಳನ್ನ ಕಾಪಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಹೌದು ಕಣೋ, ನಾವು ಅವಳನ್ನ ಪತ್ತೆ ಹಚ್ಚಿ CM ಒಪ್ಸ್ಬಿಟ್ಟಿದ್ರೆ ನಾವೇ ಹೀರೋ, ಅವರೇ ಹೀರೋಯಿನ್. ಆ CM ದಯಾನಂದ್ ಶರ್ಮನಿಗೆ ತನ್ನ ಮಗಳ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನನ್ನ ಡಿಮ್ಯಾಂಡ್ಸ್ನೆಲ್ಲ ಪೂರೈಸ್ತಾ ಇದ್ದ. ಆದ್ರೆ ನನ್ನ ಪ್ರಶ್ನೆಗೆ ಅವನಿನ್ನೂ ಯಾವುದೇ ಉತ್ತರ ಕೊಡದೇ ಇರೋದನ್ನ ನೋಡಿದ್ರೆ ಪಾಪ ಇದ್ದು ಒಂದು ಕಡೆ ಚಾನ್ಸ್ನು ಕಳ್ಕೊತಾನೆ ಅಂತ ಕಾಣಿಸುತ್ತೆ. ಸೋ ಸಿಲ್ಕ್, ಅವನ ಈ ನಕಾರಾತ್ಮಕ ಉತ್ತರಕ್ಕೆ ಏನ್ ಪ್ರತಿಫಲ ಹೇಳು? ಅರ್ಥವಾಯ್ತು. ಈ ಮೊಗ್ಗು ಮೊಗ್ಗಾಗೆ ಉಳಿಬಾರ್ದು, ಎಲ್ಲಾ ದಳಗಳು ಚಿಂದಿ ಚಿಂದಿ ಆಗ್ಬೇಕು ಅನ್ನೋದೇ ತಾನೇ ನಿನ್ನ ಉದ್ದೇಶ? ಎಕ್ಸಾಕ್ಟ್ಲಿ. ಗೂಳಿಯ ಕಾಳನ್ ಬಿಟ್ಟು ಆ ದೃಶ್ಯನ ಅದ್ಭುತವಾಗಿ ವಿಡಿಯೋ ತೆಗೆಸು, ಅದೀಗ್ಲೇ ಆಗ್ಬೇಕು. ಬೇಡ ಬೇಡ, ನಂಗೇನು ತೊಂದರೆ ಕೊಡ್ಬೇಡ, ಬೇಡ. ಬೇಕಾದ್ರೆ ನನ್ನ ಸಾಯಿಸ್ಬಿಡು, ಮಾನ ಮಾತ್ರ ಕಳಿಬೇಡ ಪ್ಲೀಸ್. ನಿನ್ನ ಅಮ್ಮಯ್ಯ ಅಂಜಲಿ. ಹೌದು, CM ಯಾರು ಫೋನ್ ಮಾಡ್ತಾರೆ ಅಂತ ನೀವು ಟ್ಯಾಪ್ ಮಾಡ್ತಾ ಇಲ್ವಾ? ಇಲ್ಲ, ಯಾಕೆ? CM ಅದೆಲ್ಲ ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ರು. ಕಾರಣ? ನನಗೆ ನನ್ನ MLA ಹಾಗೂ ಮಂತ್ರಿಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ರು. ಐ ಸಿ. ಸರ್, CM ಸಾಹೇಬರಿಗೆ ಕೊರಿಯರ್ನಲ್ಲಿ ಒಂದು ಪಾರ್ಸಲ್ ಬಂದಿದೆ. ಅದೇನು ಅಂತ ಸರಿಯಾಗಿ ನೋಡಿದ್ರ? ನೋಡಿದ್ವಿ ಸರ್. ಇದರಲ್ಲಿ ಒಂದು ವಿಡಿಯೋ ಕ್ಯಾಸೆಟ್ ಕಂಡು ಬರ್ತಿದೆ ಹೊರತು ಬೇರೆ ಏನು ಕಾಣಿಸ್ತಿಲ್ಲ ಸರ್. ವಿಡಿಯೋ ಕ್ಯಾಸೆಟ್ ಅಂದ್ರೆ ಇದರಲ್ಲಿ ಆ ಮಹೇಂದ್ರ ವರ್ಮನ್ ಕೈವಾಡ ಏನೋ ಇರಬೇಕು. ಮಿಸ್ಟರ್ ವಾಮನ್ ಸರ್. ಕಮಿಷನರ್ ಸರ್, ಬನ್ನಿ, ಅದೇನು ಅಂತ ಹೋಗಿ ಪ್ರೈವೇಟ್ ಆಗಿ ನೋಡೋಣ. ನಂಗೇನು ತೊಂದರೆ ಕೊಡ್ಬೇಡ, ನನ್ನ ಸಾಯಿಸ್ಬಿಡು, ಬೇಕಾದ್ರೆ ಮಾನ ಮಾತ್ರ ಕಳಿಬೇಡ. ಅಶ್ವಿನಿ, ನನ್ನ ಮಗಳೇ, ನಿನ್ ಶೀಲ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲಮ್ಮ? ನಾನು ಮಹಾಪಾಪಿ. ಕ್ಷಮಿಸ್ಬಿಡಮ್ಮ. ನಿಮ್ ಮಗಳು ನನ್ನ ಮಗಳಿದ್ದಾಗೆ. ಪ್ಲೀಸ್ ನೋ, ಧೈರ್ಯವಾಗಿರಿ ಸರ್, ನಾನ್ ನೋಡ್ಕೋತೀನಿ ಸರ್. ಪ್ಲೀಸ್, ನಾನ್ ನೋಡ್ಕೋತೀನಿ. ಕೂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಪ್ಲೀಸ್ ಸರ್. ಮಿಸ್ಟರ್ ಕಮಿಷನರ್, ಇದ್ರ ಬಗ್ಗೆ ನೀವೇನ್ ಆಕ್ಷನ್ ತಗೋಬೇಕು ಅಂತಿದ್ದೀರಾ? ಅದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ವಿಷಯ. ಮೊದಲು ಕ್ಯಾಸೆಟ್ ನನ್ನ ಹ್ಯಾಂಡ್ ಓವರ್ ತಗೊಂಡು ಮುಂದೆ ಏನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತೀನಿ. ಹೆಡ್ ಕಾನ್ಸ್ಟೇಬಲ್ ಹೇಮಾ, ಎಸ್ ಸಾರು. ನಿನ್ನೆ ಆ ವೀರಪ್ಪನ್ ಫೋಟೋ ತೆಗೆದಿಡು ಅಂತ ಹೇಳಿದ್ನಲ್ಲ, ಅದನ್ನ ತೆಗ್ದಿಟ್ಟಿಲ್ಲ ಸಾರು, ತಗೊಂಡೋಗ್ ನಮ್ಮ ಮನೇಲಿ ಇಟ್ಟಿದ್ದೀನಿ. ಯಾಕೆ? ದೇವ್ರ ಮನೇಲಿಟ್ಟು ಪೂಜೆ ಮಾಡೋಕೆ. ಹೇಮಾ, ನಿನಗೇನಾರು ತಲೆ ಇದೆಯಾ? ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಹೋಗಿ ಹೋಗಿ ಅವನ್ ಫೋಟೋ ಪೂಜೆ ಮಾಡ್ತೀನಿ ಅಂತ ಹೇಳ್ತೀಯಲ್ಲ. ನಾಳೆ ಸರ್ಕಾರಕ್ಕೆ ಏನಾದ್ರು ವಿಷಯ ಗೊತ್ತಾದ್ರೆ ನಿನಗೂ ಅವನಿಗೂ ಏನೋ ಕನೆಕ್ಷನ್ ಇದೆ ಅಂತ ಒದ್ದು ಒಳಗ್ ಹಾಕ್ತಾರೆ. ಅಯ್ಯೋ 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 ಸಾರು, ನಾನು ಹೇಳನ್ನ ಸ್ವಲ್ಪ ಕೂಲಾಗಿ ಕೇಳಿ ಸಾರು. ಆ ವೀರಪ್ಪನ ಬಗ್ಗೆ ನಾನು ಯಾಕೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀನಿ ಗೊತ್ತಾ? ಯಾಕೆ? ಇಷ್ಟೊಂದು ಜನ ಮೀಸೆ ಹೊತ್ತ ಗಂಡಸ ಕೈಗೆ ಸಿಗದೆ ಚಲ್ಲೆ ಹಣ್ಣು ತಿನ್ಸ್ತಾ ಇರೋ ವೀರಾದಿ ವೀರಪ್ಪನೇ ನೀನ್ ಯಾರ ಕೈಗೆ ಸಿಗದೆ ಹೋದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಈ ಬಳೆ ತೊಟ್ಟಿರೋ ಹೆಣ್ಣಿನ ಕೈಲಾದ್ರೂ ಸಿಗ್ಬಾರ್ದಾ ಅಂತ. ಯಾಕ್ರೋ ಈ ಹಳೆ ಬಿಲ್ಡಿ ಬಿದ್ದೋಗ ತರ ನಗ್ತಾ ಇದ್ದೀರಾ? ಊಟ ತಿಂಡಿ ಸಗತ್ ಜೋರ? ಜೋರಲ್ಲ ಸರು, ಬೋರು. ಸರು, ನಿನ್ನೆಯಿಂದ ಇಬ್ರು ಏನು ಮುಟ್ಟಿಲ್ಲ ಸರು. ಆ ಸೆಲ್ಲಲ್ಲೇ ಇಬ್ರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾಕಂತೆ? ನಿಮ್ಮಿಬ್ರನ್ನ ಮನೆ ಕಳ್ಸೋಕೆ. ಹೌದು ಸರು, ಇವರಿಬ್ರು ಕಂಪ್ಲೇಂಟ್ ಕೊಡಕ್ ಬಂದ ಮುನ್ನೆ ಒದ್ ಒಳಗಡೆ ಹಾಕಿದೀರಾ ಅಂತ ಈ ಪಿತೂರೆಲ್ಲ ಮಾಡ್ತಾ ಇದ್ದಾರೆ ಸರು. CM ಡಾಕ್ಟರ್ ಬಗ್ಗೆ ಮೆಸೇಜ್ ಏನಾರು ಬಂತು? ಇಲ್ಲ. ಹಾಗಾದ್ರೆ ಮೊದ್ಲು ಒದ್ದು ಒಳಗೆ ಹಾಕೋ ಇವರಿಬ್ರನ್ನ. ಆಯ್ತು ಸರ್. ಹಾಗೆ ಹೊರಗೆ ಹಾಕು. ಲೋ ಶಿವ, ಈಗ ಏನೋ ಮಾಡೋದು? ಆ ಪೊಲೀಸ್ನವ್ರು ನಮ್ಮ ಮಾತೇ ನಂಬಲಿಲ್ವಲ್ಲ. ಒಂದ್ ಕೆಲಸ ಮಾಡೋಣ, ಡೈರೆಕ್ಟ್ ಪೊಲೀಸ್ ಕಮಿಷನರ್ ಹತ್ರ ಹೋಗ್ಬಿಟ್ಟು ಅಶ್ವಿನಿ ಕಿಡ್ನಾಪ್ ಆಗಿರೋ ವಿಷಯ ಎಲ್ಲ ಹೇಳ್ಬೇಡ. ಕಮಿಷನರ್? ಆ ಪೊಲೀಸ್ನವರೇ ನಮ್ಮ ಮಾತು ನಂಬಲಿಲ್ಲ, ಇನ್ ಕಮಿಷನರ್ ನಂಬ್ತಾರಣ ಹುಚ್ಚ? ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನೋ ಇದೆ, ಹೋಗ್ಬಿಟ್ಟು ಎಲ್ಲ ಇದ್ದಿದ್ದಾಗೆ ಹೇಳ್ಬೇಡ. ಆ ದ್ರೋಹಿಗಳನ್ನ ನೀವು ಕಣ್ಣಿಂದ ನೋಡಿದಿರಿ ಅಂತ ಆಯ್ತು. ಹೌದು ಸರ್. ಈಗ ನಿಮ್ ಮಾತಿನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿರೋದ್ರಿಂದ ಅಶ್ವಿನಿ ಬಗ್ಗೆ ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ. ಈ ಕ್ಯಾಸೆಟ್ ನೋಡಿ ನಿಮ್ಗೇನಾದ್ರೂ ಐಡಿಯಾ ಗೊತ್ತಾದ್ರೆ ಹೇಳಿ. ಕ್ಯಾಸೆಟ್? ಅಯ್ಯೋ, ಅದನ್ನ ನೋಡಕ್ ನನ್ನ ಕಣ್ಣೇ ಇಲ್ವಲ್ಲ ಸರ್.
ನಿನಗಿಲ್ದಿದ್ರೇನು ನನಗಿದೆಯಲ್ಲ, ಅದೇನು ಅಂತ ನೋಡಿ ನಾನು ನಿನ್ನ ಬಿಡಿಸಿ ಹೇಳ್ತೀನಿ. ಬಾ ಹೋಗೋಣ. Sit down. ಕೂತ್ಕೋ. ಅವನೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಹಾಗೇ ಸಿಗದು ತೋರಣ ಕಟ್ಬಿಡ್ತಾ ಇದ್ದೆ. ಯಾಕೋ ಹಾಗೊಳ್ಳೆ ದೆವ್ವ ಹಿಡಿದವ್ರಂಗ್ ಕುಕ್ಕತಾ ಇದ್ಯಾ? ನೋಡೋ, ಆ ದೇವ್ರು ನಿನ್ ಕಣ್ ಕೊಡದೇ ಇರೋದೇ ಒಳ್ಳೇದಾಯ್ತು. ಅಕಸ್ಮಾತ್ ನಿನ್ ಕಣ್ಣಿದ್ದು ಈ ಕ್ಯಾಸೆಟ್ ನೋಡಿದ್ರೆ ಹಾಗೆ ಸೂಸೈಡ್ ಮಾಡ್ಕೋತಾ ಇದ್ದೆ. ಸರ್, ದಯವಿಟ್ಟು ಆ ಕ್ಯಾಸೆಟ್ ನ ರಿವೈಂಡ್ ಮಾಡಿ. ಅರೆ ಎದ್ ಬಿಸಾಡಿ ಸರ್ ಈ ಕ್ಯಾಸೆಟ್ ನ. ಇದು ಫೇಕ್ ಕ್ಯಾಸೆಟ್. ಫೇಕ್ ಕ್ಯಾಸೆಟ್? ಹೌದು ಸರ್. ಬೇಕಾದ್ರೆ ರಿವೈಂಡ್ ಮಾಡಿ ಅಶ್ವಿನಿ ಕಾಲಲ್ಲಿರೋ ಕಪ್ಪು ಶೂನ ಗಮನಿಸಿ. ನಂತರದ ಕ್ಲೋಸ್ ಅಪ್ ನಲ್ಲಿ ಆ ಶೂಟೇ ಕಾಣಿಸ್ತಾ ಇಲ್ಲ. ಹಾಗೆ ಮತ್ತೆ ರಿವೈಂಡ್ ಮಾಡಿ ಅಶ್ವಿನಿ ಕಿವಿನಲ್ಲಿರೋ ರಿಂಗ್ ನ ಗಮನಿಸಿ. ನಂತರದ ಕ್ಲೋಸ್ ಅಪ್ ನಲ್ಲಿ ಆ ರಿಂಗೆ ಕಾಣಿಸ್ತಾ ಇಲ್ಲ. ಅಂದ್ರೆ ಈ ಕ್ಯಾಸೆಟ್ ನಲ್ಲಿ ಅಶ್ವಿನಿನ ಮಂಚಕ್ಕೆ ತಳ್ಳುವವರೆಗೆ ಮಾತ್ರ ಉಪಯೋಗಿಸಿಕೊಂಡು ನಂತರ ಬೇರೊಂದು ಹುಡುಗಿನ ಬಿಟ್ಟು ಅವರ ಚಪಲ ತೀರಿಸಿಕೊಳ್ಳೋದ್ರ ಜೊತೆಗೆ ನಿಮ್ಮನ್ನು ಫೂಲ್ ಮಾಡಿದ್ದಾರೆ. ಮಾರ್ವಲಸ್. ನಿಮ್ಮ ಊಹೆ ಸರಿಯಾಗಿದೆ. ನೋಡಿ, ಅಶ್ವಿನಿ ಬಗ್ಗೆ ನೀವು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಅದಲ್ಲದೆ ಆ ದ್ರೋಹಿಗಳನ್ನ ನೀವು ಕಣ್ಣಾರೆ ನೋಡಿರೋದ್ರಿಂದ ಅಶ್ವಿನಿನ ಹುಡುಕೋದಕ್ಕೆ ನೀವೇ ಯಾತಕ್ಕೆ ನಮ್ ಜೊತೆ ಸಹಕರಿಸಬಾರ್ದು? ನಾವಾ? ಎಸ್ ಸರ್, ನಾನ್ ಕುರುಡ, ಅವನು ಕಿವುಡ ಅಂದ್ಮೇಲೆ ನಮ್ಮಿಬ್ರಿಂದ ನಿಮ್ಗೆ ಉಪಯೋಗ ಆಗೋ ಬದಲು ಅಪಾಯನೇ ಜಾಸ್ತಿ ಸರ್. ಆದ್ರಿಂದ ನಿಮ್ ದಮ್ಮಯ್ಯ ಅಂತೀನಿ, ನಮ್ ಪಾಡಿ ನಮ್ಮನ್ನ ಬಿಟ್ಬಿಡಿ. ಹೊರ ಹೋಗೋಣ. ಕೂತ್ಕೊಳ್ಳಿ. ಕೂತ್ಕೊಂಡ್ವಿ. ನಾನ್ ಯಾರು? ನೀವು ಕಿಂಗು. ಏನು? ಅದೇ ಸರ್, ಕರ್ನಾಟಕದಲ್ಲಿರೋ ಕದಿಬ್ರಣ ಬೆಂಡೆತ್ತಿ ಬ್ರೇಕ್ ಹಾಕೋ ಕಿಂಗು ಒಂದೇ. ಹಾಗಂದ್ರೆ ಏನು ಇಲ್ಲ ಸರ್, ನೀವ್ ಹೇಳ್ದಂಗ್ ಕೇಳ್ತೀವಿ ಅಂತ ಇಂಡೈರೆಕ್ಟ್ ಹೇಳ್ತಿದ್ದಾನೆ ಅಷ್ಟೇ. ದಟ್ಸ್ ಗುಡ್. ಏಯ್, ಯಾಕೋ ಕರೆಂಟ್ ಶಾಕ್ ಏನಾದ್ರು ಹೊಡಿತೇನೋ? ಇಲ್ಲ, ಸಣ್ಣದಾಗೊಂದು ಸೊಳ್ಳೆ ಕಚ್ಚು. ಸೊಳ್ಳೆನಾ? ಇಲ್ಲ, ತಿಗಣೆ. ತಿಗಣೆ? ಅಯ್ಯೋ, ಅದೇನು ಅಂತ ಇಷ್ಟಲ್ಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಅದಕ್ಕೊಂಡು ನಿಂತ್ಕೊ. ಹಾಯ್ ಡ್ಯಾಡ್. ಹಾಯ್ ರಜನಿ. ಡ್ಯಾಡಿ? ಓಹ್, ಹೌದು, ಈ ತಗಡುಗಳು ಇಲ್ಲಿ ಯಾಕೆ ಬಂದ್ರು? ಡಬ್ಬ ತೂತ್ ಮಾಡಕ್ಕೆ. ವಾಟ್? ಅಂದ್ರೆ ನೀವ್ ರೈಲ್ ಬಿಟ್ಟಿದ್ ಸಾಕು, ಬೋಗಿನ್ ಕಂಟಿನ್ಯೂ ಮಾಡಿ ಅಂತಿದ್ದಾನೆ. ಮಿಸ್ಟರ್, ನೀವಿಬ್ರು ನಮ್ಮನ್ನ ಯಾಮಾರಿಸಿ ಗೂಬೆ ಕೂರ್ಸಿದ್ದು ಸಾಲ್ದು ಅಂತ ಈಗ ಕಮಿಷನರ್ ಮನೆವರೆಗೂ ಕಾಲಿಡೋ ಧೈರ್ಯ ಬಂತ ನಿಮ್ಗೆ? ರಜನಿ, ಟೇಕ್ ಇಟ್ ಈಸಿ ಮೈ ಡಿಯರ್. ಇವರು ನೀನ್ ತಿಳ್ಕೊಂಡಿರೋ ತರ ಅಲ್ಲಮ್ಮ. ದೇ ಆರ್ ನೈಸ್ ಪೀಪಲ್. ಹೃದಯ ಇರೋ ಜನ. ನೋಡು, ನೀನು ಅಶ್ವಿನಿ ಇವ್ರಿಗೆ ಹೋಟ್ಲಲ್ಲಿ ಸಿಕ್ಕಿದ್ದು, ತಿಂಡಿ ತಿಂದಿದ್ದು, ಅಶ್ವಿನಿ ಕಿಡ್ನಾಪ್ ಆಗಿದ್ದು ಎಲ್ಲ ವಿವರವಾಗಿ ಹೇಳಿದ್ದಾರೆ. ಈಗ ಅಶ್ವಿನಿನ ಸುಲಭವಾಗಿ ಕಂಡಿಡಿಯೋ ಒಂದು ಮಾರ್ಗ ಹುಡುಕಿದ್ದೀನಿ. ಅದೇನು ಅಂತ ಹೇಳ್ತೀನಿ. ಬನ್ನಿ ಒಳಗೆ, ಕಮಾನ್. ನಂಜುಂಡ ಅಕ್ಕ, ಆ ಮೈಕಲ್ ವಿಷಯ, ಆ ಡೇವಿಡ್ ವಿಷಯ ಏನಾದ್ರು ಗೊತ್ತಾಯ್ತಾ? ಇಲ್ಲ ಅಕ್ಕ, ಅವತ್ತು ಮಾಲ್ ಸಹಿತ ಇಲ್ಲಿಂದ ಲಾರಿ ತಗೊಂಡೋದವನು ಇದುವರೆಗೂ ಪತ್ತೆ ಇಲ್ಲಕ್ಕ. ಅಷ್ಟೇ ಅಲ್ಲಕ್ಕ, ಆ ಮಾಲ್ ಡೆಲಿವರಿ ಕೊಡಕ್ ಫೋನ್ ಮಾಡಿದ ಮೈಕಲ್ಲು ಪತ್ತೆ ಇಲ್ಲಕ್ಕ. ನೋಡು, ಆ ರಾಸ್ಕಲ್ಸ್ ಎಲ್ಲೇ ಇದ್ರು ಇನ್ನು 24 ಗಂಟೆ ಒಳಗಡೆ ನನ್ನ ಕಾಲ್ ಹತ್ರ ಬಂದ್ ಬಿದ್ದಿರ್ಬೇಕು. ಇಲ್ಲ ತಣ್ಣಗಿರೋ ಐಸ್ ವಾಟರ್ ನಿನ್ನ ಕುಡಿಸಿ ನಿನ್ನ ಮೇಲೆ ಕಳಿಸ್ಬಿಡ್ತೀನಿ. ಹುಷಾರ್. ಡೇವಿಡ್, ಈ ಹಿಂದೆ ನೀನೊಂದ್ ಲಾರಿ ಹುಡ್ಕೊಂಡು ಹೋದ್ಯಲ್ಲ, ಅದರಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮಾಲ್ ಏನಾಯ್ತು ಅಂತ ಹೇಳ್ತೀಯಾ? ಅದು ಇಲ್ಲ. ಹೇಳೋಕ ಅವನ ನಾಲಿಗೆ ಬಿದ್ದೋಗಿದ್ಯಾಕ. ಅದನ್ನೆಲ್ಲ ಸ್ವಂತಕ್ಕೆ ಬಳಸ್ಕೊಂಡು ಡೇವಿಡ್ ಮೋಟಾರ್ಸ್ ಅಂತ ಇಟ್ಕೊಂಡು ತಂಪಾಗಿದ್ದಾನೆ ಪಾರ್ಟಿ. ಸುಳ್ಳು ಮೇಡಮ್, ಇದೆಲ್ಲ ಸುಳ್ಳು. ಆ ಗ್ಯಾರೇಜ್ ನಂದಲ್ಲ, ಅದು ಆ ಕುರುಡನ್ಗೂ ಕಿವುಡನ್ಗೂ ಸೇರಿದ್ದು. ಅವರೇ ನನ್ನ ಯಾಮರ್ಸಿದ್ದು. ನನ್ನ ನಂಬಿ ಕುರುಡ ಕಿವುಡನ ಅಂದ್ರೆ ಯಾರವರು? ಅವ್ರು ಯಾರು ಅಲ್ಲ. ನಾವು ಅಶ್ವಿನಿ ಎತ್ತಾಕೊಂಡು ಬರುವಾಗ ನಮ್ ಕೆಲ್ಸಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿದ್ವಲ್ಲ, ಮೋಸ್ಟ್ಲಿ ಅವರೇ ಇರ್ಬೇಕು. ಅವ್ರು ಯಾರೇ ಆದ್ರೂ ಸರಿ, ಒಟ್ನಲ್ಲಿ ನಮಗ್ ಶತ್ರುಗಳೇ ಇರಬಾರ್ದು. ನಂಜುಂಡ, ಅವ್ರು ಎಲ್ಲೇ ಇದ್ರು ಹುಡುಕಿ ಅವರಿಗೆ ತಣ್ಣಗಿರೋ ಐಸ್ ವಾಟರ್ ಕುಡಿಸ್ಬಿಡು. ಹಾಗೆ ನಮ್ಮ ಕಣ್ಣಿಗೆ ಮಣ್ಣೆರ್ಚೋ ಪ್ರಯತ್ನ ಪಟ್ಟ ಬೇಡ ಸಿಲ್ಕ್. ನಾನ್ ಜೈಲ್ನಲ್ಲಿದ್ದಾಗ ಊಟ ತಂದ್ಕೊಡೋ ನೆಪದಲ್ಲಿ ಒಂದಿನ ಬ್ಲೇಡ್ನು ತಂದ್ಕೊಟ್ಟು ನಾನು ಹೊರಗೆ ಬರಕ್ ಸಹಾಯ ಮಾಡಿದಾನೆ. ಆ ಒಂದು ನಿಯತ್ಗಾದ್ರೂ ಇವನ್ ಉಳಿಸ್ಬಿಡೋಣ. ಮುಂದೆ ಯಾವ ಕೆಲ್ಸಕ್ಕಾದ್ರೂ ಬೇಕಾಗ್ತಾನೆ. ಓಕೆ,
ರಜನಿ ಕಾಲಿಡ್ಸು ಕಾಲಿಡ್ಸು ಬೇಗ ನಿಲ್ಸು ಕಾಲು. ಯಾಕೆ ಏನಾಯ್ತು? ಎಲ್ಲೋ ಇದಕ್ಕೆ ಅರ್ಜೆಂಟ್ ಆಗಿರ್ಬೇಕು. ನೋ, ಅಶ್ವಿನಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಕಾರು ಇಲ್ಲೇ ಇದೆ. ಕಮಾನ್ ಮೂವ್. ಶಕ್ತಿ ಕಾರ್ ಆಯ್ತು. ಸ್ಟಾಪ್ ಸ್ಟಾಪ್ ಇದೇನ್ ಹಿಂದೆ ಕುತ್ಕೊಂಡ್ರಿ? ಮುಂದೆ ಬಂದು ಡ್ರೈವ್ ಮಾಡಿ. ಹಾ ನಾವ್ ಸತ್ವಿ. ಅವನೆಲ್ಲ ಡ್ರೈವ್ ಮಾಡಂಗಿದ್ರೆ ನಮ್ ನಿಜವಾಸ ಹತ್ರ ಬರೋದು ಬೇಡ, ಈಗಲೇ ಟಿಕೆಟ್ ತಗೋಬಹುದು. ಹೌದು, ನಿಮ್ಗೇನಾಗಿದೆ? ಕೈಗೆ ಪೆಟ್ಟು ಬಿದ್ದಿದೆ. ಹೌದಾ? ಹಾಗಾದ್ರೆ ನಾನೇ ಡ್ರೈವ್ ಮಾಡ್ತೀನಿ ಬಿಡಿ. ನೀನಾ? ನೀನ್ ಡ್ರೈವ್ ಮಾಡ್ತಾ ಇದ್ರೆ ನಾವು ಕೂತ್ಕೊಳ್ಳೋದು ಒಂದೇ, ರೈಲ್ ಬರ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಅಡ್ಡ ಮಲ್ಕೊಳ್ಳೋದು ಒಂದೇ. ಓ, ಈಗ ಅದನ್ನೆಲ್ಲ ಯೋಚನೆ ಮಾಡೋ ಸಮಯ ಅಲ್ಲ ನೋಡಿ. ಈಗ ನೀವು ಮಾಡ್ಬೇಕಾಗಿರೋ ಒಂದೇ ಕೆಲಸ ಏನು ಅಂದ್ರೆ ಈ ಸ್ಟೇರಿಂಗ್ ನ ಹೀಗೆ ಇಟ್ಕೊಂಡು ನಾ ಹೇಳಿದ ಕಡೆ ತಿರುಗಿಸ್ತಾ ಇರಿ. ಬ್ರೇಕ್ ಕ್ಲಚ್ ಎಕ್ಸಲೇಟರ್ನೆಲ್ಲ ನಾನು ನೋಡ್ಕೋತೀನಿ. ಓಕೆ? ಮುಗೀತು, ಇವತ್ತಿಗೆ ನಮ್ಮ ಕತೆ ಎಲ್ಲ ಮುಗೀತು. ಎಡಗುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಏನಪ್ಪ ಆಗತ್ತೆ? ಏನು ಸಂಕೋಚ ಪಟ್ಕೊಳ್ದೆ ಸರ್ವ್ ಮಾಡ್ಕೊಂಡು ತಿಂತಾ ಇರಿ. ನಾನು ಹೋಗಿ ಡ್ಯಾಡಿನ ಊಟ ಕರ್ಕೊಂಡ್ ಬರ್ತೀನಿ. ಲೋ ಶಿವ, ರಜನಿ ಹೇಳಿದಾಳೆ ಏನೋ ಸಂಕೋಚ ಪಟ್ಕೋಬೇಡಿ, ಹೊಟ್ಟೆ ತುಂಬಾ ತಿನ್ನಿ ಅಂತ. ಅವಳ ಮನಸ್ಸು ಬೇಜಾರು ಮಾಡಬಾರ್ದು, ನೀನ್ ಹೊಟ್ಟೆ ತುಂಬಾ ತಿನ್ನು. ಏನೋ ನೀನ್ ಮಾಡ್ತಾ ಇರೋದು? ನಂಗೆ ಗೊತ್ತು, ನಾನ್ ಕುರುಡ ಅಂತೇಳಿ ನೀನ್ ಯಾಮಾರಿಸ್ತೀಯ ಅಂತ. ಡ್ಯಾಡಿ, ಡ್ಯಾಡಿ ಏನಿದೆಲ್ಲ? ಸಿಎಂ ಮನೆಗೆ ಬಂದು ಫೋನ್ ಕಾಲ್ಸ್ ಎಲ್ಲ ಸೀಕ್ರೆಟ್ ಆಗಿ ಟ್ಯಾಪ್ ಮಾಡ್ತಾ ಇದೀನಿಮ್ಮ. ಏನಾದ್ರೂ ಕ್ಲೂ ಸಿಗ್ತಾ ಡ್ಯಾಡಿ? ಇಲ್ಲಮ್ಮ, ಆ ಚಾಣಾಕ್ಷ ಲಿಸ್ಟೆಡ್ ನಂಬರ್ ಇಂದ ಫೋನ್ ಮಾಡ್ತಾ ಇಲ್ಲ, ಯಾವುದೋ ಅನ್ಲಿಸ್ಟೆಡ್ ನಂಬರ್ ಇಂದ ಡೀಲ್ ಮಾಡ್ತಾ ಇದ್ದಾನೆ. ಅಥವಾ ಬೇರೆ ಯಾರ್ದೋ ಹೆಸರಿಂದ ಡೈಲ್ ಮಾಡಿರ್ಬೇಕು, ಆ ಹೆಸರು ಸಿಗ್ತಾ ಇಲ್ಲ. ಒಟ್ನಲ್ಲಿ ಹೀಸ್ ಎ ಕ್ರಿಕೆಟ್ ಫೆಲೋ. ಅವನೆಲ್ಲ ಹೋಗ್ತಾನೆ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ. ಬನ್ನಿ ಡ್ಯಾಡ್, ತುಂಬಾ ಹಶ್ವಾಗ್ತಿದೆ, ಊಟ ಮಾಡೋಣ. ಬನ್ನಿ ಡ್ಯಾಡ್. ಓಕೆ, ಬಾ. ಅವ್ರದೆಲ್ಲ ಸರಿ ಊಟ ಆಯ್ತಾ? ಏನಾದ್ರೂ ಉಳಿಸಿದ್ರೆ ನಾವೆಲ್ಲಿ ಬೇಜಾರ್ ಮಾಡ್ಕೋತೀವೋ ಅಂತ ಗಡತ್ತಾಗಿ ತಿನ್ ಮುಗಿಸಿದ್ದಾರೆ. ಸಾರಿ ಡ್ಯಾಡ್. ನೆವರ್ ಮೈಂಡ್, ಹೋಗಿ ಬೇರೆ ಏನಾದ್ರೂ ಪ್ರಿಪೇರ್ ಮಾಡು, ಹೋಗು. ಓಕೆ. ತಪ್ಪಿಸ್ಕೊಂಡು ಹೋಗಕ್ ನೋಡ್ತಿದೀಯಾ? ನೋಡು, ಇದೇ ಮೊದ್ಲು ಇದೇ ಕೊನೆ. ಇನ್ನೊಂದ್ಸಲ ಈ ಸಾಹಸ ಕೈ ಹಾಕಿದ್ರೆ ಹುಷಾರ್. ಗುಡ್ ಮಾರ್ನಿಂಗ್ ಸರ್. ಅಲ್ರಿ, ಇಷ್ಟ್ ದಿನ ಆದ್ರೂ ನಿಮ್ ಕೈಯಲ್ಲಿ ನನ್ನ ಮಗಳನ್ನೇ ಪತ್ತೆ ಹಚ್ಚಕ್ಕಾಗ್ಲಿಲ್ಲ ಅಂತಂದ್ರೆ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ನಂಬ್ಕೊಂಡಿರೋ ಜನಸಾಮಾನ್ಯರ ಗತಿ ಏನ್ರಿ? ಸರ್, ಅದಕ್ಕೆ ನಾನು ಬೇರೆ ರೀತಿಯಲ್ಲಿ ಪ್ಲಾನ್ ಮಾಡ್ತಿದ್ದೀನಿ ಸರ್. ನೀವ್ ಈಗ ಪ್ಲಾನ್ ಮಾಡಿ ಆ ಪ್ಲಾನ್ ಸಕ್ಸಸ್ ಆಗೋ ಅಷ್ಟರಲ್ಲಿ ನನ್ನ ಮಗಳ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಯೋಚನೆ ಮಾಡಿದೀರಾ? ಈಗ ಅದರ ಬಗ್ಗೆನೇ ತಿಳಿಸ್ ಹೋಗೋಣ ಅಂತ ಬಂದೆ ಸರ್. ಅಶ್ವಿನಿನ ಕಿಡ್ನಾಪ್ ಮಾಡಿದವ್ರನ್ನ ಕಣ್ಣಿಂದ ನೋಡಿರೋ ಇಬ್ರು ಐ ವಿಟ್ನೆಸ್ಗಳು ನಮಗ್ ಸಿಕ್ಕಿದ್ದಾರೆ. ಏನು ಐ ವಿಟ್ನೆಸ್? ಹಾ, ಅವರಲ್ಲೊಬ್ಬ ಕುರುಡ, ಇನ್ನೊಬ್ಬ ಕಿವುಡ. ಅವರಿಬ್ರು ಸೇರಿ ಅಶ್ವಿನಿನ ಕಣ್ಣು ಹಿಡದೇ ಹಿಡಿತೀವಿ ಅಂತ ಪಣ ತೊಟ್ಟಿದ್ದಾರೆ. ವೆಲ್ ಡನ್ ಕಮಿಷನರ್, ವೆಲ್ ಡನ್. ಒಬ್ಬ ಕಿವುಡ, ಇನ್ನೊಬ್ಬ ಕುರುಡ. ಅಲ್ರಿ, ಕುರುಡನ್ ಕಣ್ಣೇ ಕಾಣಿಸಲ್ಲ ಅಂದ್ಮೇಲೆ ಅವನ್ ಹೇಗ್ರಿ ನೋಡೋದಕ್ ಸಾಧ್ಯ? ಒಳ್ಳೆ ವಿಟ್ನೆಸ್ನೇ ಹಿಡಿದಿದ್ದೀರಾ ನೀವು. ಸರ್, ಕುರುಡನಿಗೆ ಕಣ್ ಕಾಣಿಸೋಲ್ಲ, ಆದ್ರೆ ಕಿವುಡನಿಗೆ ಕಣ್ಣಿದೆ ಅನ್ನೋದನ್ನ ಮರಿಬೇಡಿ. ಕೆಲವು ಸಲ
ಈ ಕಿವುಡ ಕುರುಡರಿಗಿರೋ ಸಿಕ್ಸ್ತ್ ಸೆನ್ಸು ನಮ್ಮಂಥವ್ರಿಗೂ ಇರೋದಿಲ್ಲ. ಐ ಆಮ್ ಸಾರಿ ಕಮಿಷನರ್, ನಾನು ಬಹಳ ಹಗುರವಾಗಿ ತಗೊಂಡ್ಬಿಟ್ಟೆ. ಯು ಆರ್ ಕರೆಕ್ಟ್ ಸರ್. ಈ ಕಾರ್ಯದಲ್ಲಿ ಯಶಸ್ವಿ ಆದ್ರೆ ಆ ಕುರುಡ ಕಿವುಡರಿಗೆ ನಾವು ಬಹುಮಾನ ಕೊಡ್ಬೇಕು. ಅದೆಲ್ಲ ಆಮೇಲೆ, ಈಗ ನೀವು ಬಂದ್ ವಿಷಯ ಹೇಳ್ರಿ. ನಾಡಿದ್ದು ಆಗಸ್ಟ್ 15 ಪಬ್ಲಿಕ್ ಮೀಟಿಂಗ್ ಪ್ರೋಗ್ರಾಮು ಫಿಕ್ಸ್ ಆಗಿದೆ. ಅದನ್ನ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಚೆನ್ನಾಗಿದೆ. ಈ ಪರಿಸ್ಥಿತಿಲಿ ನನಗೆ ಹೊರಗಡೆ ಬರೋದಕ್ಕೆ ಹೇಳ್ತಿದ್ದೀರಲ್ಲ, ಅದು ಅಲ್ಲದೆ ಆಗಸ್ಟ್ 15 ನನ್ನ ಮಗಳು ಹುಟ್ಟಿದ ದಿನ ಕೂಡ. ಈಗ ಅವಳ ವಿಷಯ ಬಿಟ್ರೆ ನನಗೆ ಬೇರೆ ಯಾವ್ದ್ರಲ್ಲೂ ಆಸಕ್ತಿನೇ ಇಲ್ಲ. ನೀವೇ ಹೀಗೆ ಹೇಳಿದ್ರೆ ಹೇಗೆ ಸರ್? ಕೆಲವು ಸಲ ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಮರೆತು ದೇಶದ ಸಮಾರಂಭಗಳಿಗೂ ಬೆಲೆ ಕೊಡಬೇಕಾಗುತ್ತೆ. ಅದು ಅಲ್ಲದೆ ನೀವು ನಮ್ಮ ಸಿಎಂ. ಇಂತಹ ಸಮಯದಲ್ಲಿ ನೀವೇ ಹಿಂದೇಟ್ ಹಾಕಿದ್ರೆ ನಾಳೆ ವಿರೋಧ ಪಕ್ಷದವರ ಬಾಯಿಗೆ ಆಹಾರವಾಗೋ ಚಾನ್ಸಸ್ ಇರುತ್ತೆ. ವಿರೋಧ ಪಕ್ಷದವರಿಗೆ ಬೇರೆ ಏನ್ರಿ ಕೆಲಸ? ನಮ್ಮೇಲ್ ಮಾತಿನ ಪ್ರಹಾರ ನಡೆಸೋದನ್ನ ಬಿಟ್ರೆ. ಹಾಗಂತ ಅವ್ರಿಗೆಲ್ಲ ಹೆದರ್ಕೊಂಡು ಅವ್ರ ತಾಳಕ್ಕೆ ಕುಣಿಯೋ ಮುಖ್ಯಮಂತ್ರಿ ನಾನಲ್ಲ. ಅದೆಲ್ಲ ಹೋಗ್ಲಿ ಬಿಡಿ. ಈಗ ನಾನು ಏನ್ ಮಾಡ್ಬೇಕು? ನಾಡಿದ್ದ ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಷ್ಟೇ ತಾನೇ? ಹೌದು ಸರ್. ಆಯ್ತು, ಲಾರಿ ಸ್ಟೇರಿಂಗ್ ಹಿಡಿಯೋ ಕೈಗೆ ಮಿಷಿನ್ ಗನ್ ಕೊಟ್ಟು ಎಲ್ಲಿ ಗುರಿ ತಪ್ತೀಯೋ ಅಂತಿದ್ದೆ. ನಿನ್ ಗುರಿ ಸರಿಯಾಗಿದೆ. ಥ್ಯಾಂಕ್ಸ್. ಎಷ್ಟು ಗುರಿ ಇದ್ದವನಿಗೆ ಆ 2 ಸೊಳ್ಳೆಗಳನ್ನ ಮುಗ್ಸಕ್ಕಾಗ್ಲಿಲ್ವಲ್ಲ? ನಾಚಿಕೆ ಆಗಲ್ಲ ನಿನ್ಗೆ? ಅವ್ರು ನೀವು ತಿಳ್ಕೊಂಡಿರೋ ಹಾಗೆ ಸಾಮಾನ್ಯ ಸೊಳ್ಳೆಗಳಲ್ಲ, ಬ್ರಿಲಿಯಂಟ್ ಸೊಳ್ಳೆಗಳು. ಮಹಾಭಾರತದ ಶಕುನಿ ಬ್ರೈನ್ ನ ತೆನಾಲಿ ರಾಮಕೃಷ್ಣನ್ ತಲೆಗೆ ಕಸಿ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಅವುಗಳ ತಲೆ. ಹೆಚ್ಚಿಗೆ ಮಾತಾಡ್ದೆ ಹೋಗಿ ಮುಂದೆ ಆಗ್ಬೇಕಾಗಿರೋ ಕೆಲಸ ನೋಡು. ಡೇವಿಡ್, ನಾನು ಹೇಳೋದನ್ನ ಸರಿಯಾಗಿ ಗಮನ ಇಟ್ಟು ಕೇಳು. ನಾಳೆ ಸಿಎಂ ಫ್ಲಾಗ್ ಹಾಸ್ಟ್ ಮಾಡೋ ಜಾಗಕ್ಕೆ ಎದುರಾಗಿ 350 ಅಡಿ ದೂರದಲ್ಲಿ ಒಂದು ಅನ್ಕಂಪ್ಲೀಟೆಡ್ ಬಿಲ್ಡಿಂಗ್ ಇದೆ. ಅದರ 5ನೇ ಮಹಡಿಯಿಂದ ನೀನ್ ಸಿಎಂ ಎದೆಗೆ ಸರಿಯಾಗಿ ಗುರಿ ಇಡಬಹುದು. ನಿನ್ ಗುರಿಗೆ ಬಲಿಯಾಗಿ ಸಿಎಂ ಸತ್ತು ನೀನ್ ಪೊಲೀಸ್ನವ್ರನ್ನ ತಪ್ಪಿಸ್ಕೊಂಡು ನನ್ನ ಹತ್ರ ಬಂದ್ರೆ ನೀನ್ ಯಾವ ಕಷ್ಟದ ಕೆಲಸ ಮಾಡದೆ ಸುಖವಾಗಿರ್ಬಹುದು. ಒಂದ್ ವೇಳೆ ಗುರಿ ತಪ್ಪಿದ್ರೆ ಅದು ಸಾಧ್ಯನೇ ಇಲ್ಲ. ಈಗಾಗ್ಲೇ ನಾನು ಮಾಡಿರೋ ಒಂದ್ ತಪ್ಪನ್ನು ಕ್ಷಮಿಸಿ ನನಗ್ ಜೀವದಾನ ಮಾಡಿದ್ದೀರಾ. ಆ ಋಣ ತೀರ್ಸೋ ಸಿಕ್ಕಿರೋ ಈ ಅವಕಾಶ ಕಳ್ಕೊಳ್ಳೋದಕ್ಕೆ ನಾನ್ ರೆಡಿ ಇಲ್ಲ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ. ಸಿಎಂಗೆ ಶಾಶ್ವತವಾದ ಸ್ವಾತಂತ್ರ್ಯ ಅಂದ್ರೆ ಸಾವು. ಬೆಡಗಿ ಸಿಂಗಾರದಂಥ ಸೊಬಗಿ, ಹುಡುಗಾಟ ಬೇಡ ಹುಡುಗಿ, ತಕರಾರು ಬೇಡ ತುಡುಗಿ. ಈ ಕೋಪವು ನಿನಗೆ ತಕಿ, ಈ ತಾಪವು ನಮಗೆ ತಕಿ. ಏತಕ್ಕೆ ಸಿಟ್ಟು ಬಿಟ್ಟು ಮಾತನಾಡು ಸ್ನೇಹ ಕೂಟಕ್ಕೆ, ಸೋದು ಹೋದೆ ಮಿಂಚುವಂತ ನಿನ್ನ ರೂಪಕ್ಕೆ, ಬೆನ್ನ ಬಿದ್ದೆ ಅಂದ ಚಂದ ಮೈಯ ಮಾಟಕ್ಕೆ. ಬಾಳೆಂಬುದು ಇರುವಾಗಲೇ ಸಂತೋಷವ ಕಾಣು, ಸಂಗೀತದ ಸ್ವರಮೇಳಕ್ಕೆ ನೀ ತಾಳವ ಹಾಕು. ಬಂಗಾರದಂಥ ಬೆಡಗಿ ಸಿಂಗಾರದಂಥ ಸೊಬಗಿ, ಹುಡುಗಾಟ ಬೇಡ ಹುಡುಗಿ, ತಕರಾರು ಬೇಡ ತುಡುಗಿ. ಈ ಕೋಪವು ನಿನಗೆ ತಕಿ, ಈ ತಾಪವು ನಮಗೆ ತಕಿ. ಮುಖದ ಹೊಳಪು ಕಂಡಾಗ, ನೀನಿನಂತೆ ನಿನ್ನ
ಕಣ್ಣು ಮಿನುಗಿ ಹೊಳೆವಾಗ ತಾರೆಯಂತೆ ಸುತ್ತ ಬೆಳಗಿ ಬಳಿಗೆ ಬರುವಾಗ ರಂಭೆಯಂತೆ ಪಕ್ಕ ನಿಂತು ಚೆಲುವು ಮೆರೆವಾಗ ಈ ರೋದನ ನಿನ್ನ ಗೇತಕ್ಕೆ ಉಲ್ಲಾಸವ ತೋರು ಆನಂದದ ಒಡನಾಟಕ್ಕೆ ನಮ್ಮೊಂದಿಗೆ ಸೇರು ಬಂಗಾರದಂಥ ಬೆಳಗಿ ಸಿಂಗಾರದಂಥ ಸೊಬಗಿ ಹುಡುಗಾಟ ಬೇಡ ಹುಡುಗಿ ತಕರಾರು ಬೇಡ ತುಡುಗಿ ಈ ಕೋಪವು ನಿನಗೇತಕ್ಕೆ ಈ ತಾಪವು ನಮಗೇತಕ್ಕೆ ಮಿಸ್ಟರ್ ಕಮಿಷನರ್, ನನಗಿಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನನ್ನ ಮೇಲೆ ಮೊಟ್ಟೆಗಳನ್ನು ಎಸೆಯೋದಕ್ಕೆ ಕಾರಣ ಏನು? ನನ್ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ವ್ಯಕ್ತಿ ಯಾರು? ಸರ್, ಮೊದಲು ನಿಮ್ಮ ಕ್ಷಮಾಪಣೆ ಕೇಳಿ ಮೊಟ್ಟೆ ಒಟ್ಟನ್ನ ಬಿಡಿಸಿ ಹೇಳ್ಬಿಡ್ತೀನಿ. ಆ ಮೊಟ್ಟೆಗಳನ್ನ ಹೊಡೆಸಿದ್ ಬೇರೆ ಯಾರು ಅಲ್ಲ, ನಾನೇ ಸರ್. ಏನು, ನೀವಾ? ಕಾರಣ? ಸರ್, ಮಹೇಂದ್ರ ವರ್ಮ ತಲೆ ತಪ್ಪಿಸ್ಕೊಂಡು ತಿರುಗ್ತಿರೋ ಹಿನ್ನೆಲೆಯಲ್ಲಿ ಅವನು ಸಮಯ ಸಾಧಿಸಿ ನಿಮ್ಮನ್ನ ಹತ್ಯೆ ಮಾಡಕ್ ಪ್ರಯತ್ನ ಮಾಡಬಹುದು ಅನ್ನೋ ಅನುಮಾನ ನನ್ನ ಕಾಡ್ತಾನೆ ಇತ್ತು. ಅದು ಅಲ್ಲದೆ ಈ ಹತ್ಯೆ ಸಂಚಿನ ಕ್ಲೂ ನನಗೆ ಅಸ್ಪಷ್ಟವಾಗಿ ತಿಳಿದಿದ್ರಿಂದ ಈ ರೂಪದಲ್ಲಾದ್ರೂ ನಿಮ್ಮನ್ನ ಪಾರ್ ಮಾಡಬಹುದು ಅನ್ನೋ ಆ ನಿರ್ಧಾರ ತಗೊಂಡೆ ಹೊರತು ಬೇರೆ ಯಾವ ಉದ್ದೇಶನೂ ನನ್ಗಿರ್ಲಿಲ್ಲ. ಸಿಗ್ತಾ ಕಳ್ಳ ಸಿಗ್ತಾ ಅನುಕೂಲ ಶಕ್ತಿ ಬಿಡ. ನೀನಾ ಸಿಗ್ತಾ ಕಳ್ಳ ಸಿಗ್ತಾ ಸಿಗ್ತಾ ನೀವು ನಮ್ ಲಾರಿನ ಅಡ್ಡ ಹಾಕಿ ಬ್ರೌನ್ ಶುಗರ್, ಅಫೀಮ್, ಗಾಂಜಾ, ಚರಸ್ನೆಲ್ಲ ಹೊಡ್ಕೊಂಡು ಹೋದ್ರಲ್ಲ, ಅದನ್ನೆಲ್ಲ ಬಚ್ಚಿಟ್ಟಿದ್ದೀರಾ? ಬಚ್ಚಿಡುದ? ಛೇ 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 ಛೇ, ಬಿಡ್ತು ಅನ್ನಿ. ಅದನ್ನೆಲ್ಲ ದಡಿಯರು ಹೊಡ್ಕೊಂಡು ಹೋಗಿರೋದು. ಅವನ್ನೇ ವಿಚಾರಿಸಿ. ಏನೇ ಹೆಂಗಾಯ್ತು ನಿನ್ನ ಮೈಗೆ? ಅವತ್ ನನ್ ಲಾರಿನ ಅಡ್ಡ ಹಾಕಿ ವೀರಪ್ಪನ್ ಸ್ಟೇಷನ್ ಕರ್ಕೊಂಡೋಗಿ ಇದ್ದ ಮಾಲ್ನೆಲ್ಲ ನೀವೇ ತಾನ ಕಿತ್ಕೊಂಡು ಹೋದವರು. ಯಾವ್ದೇ ಅದು ವೀರಪ್ಪನ್ ಸ್ಟೇಷನ್? ಏನೆಲ್ಲ ಹೊಸ ಹೊಸ ಹೆಸರನ್ನೆಲ್ಲ ಹೇಳ್ತಾ ಇದೆಯಲ್ಲ. ಸುಳ್ಳು ಹೇಳಿದ್ರು ಕಣ್ಣು ಕಿವಿ ನೆಟ್ಟಿಗಿರೋನ್ ಕರ್ಕೊಂಬಂದ್ ಸುಳ್ಳು ಹೇಳು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಎಲ್ಲ ನಮ್ಮೇಲೆ ಎತ್ತಾಕ್ಬಿಟ್ಟು ಏನು ಗೊತ್ತಿದ್ರ ನಾಟಕ ಬೇರೆ ಆಡ್ತಾ ಇದ್ಯಾ? ಬಲು ಚಾತ್ರಿ ನನ್ ಮಗ ನೀನು. ಪ್ಲೀಸ್ ನನ್ ಮೇಲೆ ಅನುಮಾನ ಪಡಬೇಡಿ. ಆ ಛತ್ರಿಗಳು ಸುಳ್ಳು ಹೇಳ್ತಿದ್ದಾರೆ, ಸಖತ್ತಾಗಿ ರೀಲ್ ಬಿಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರು ಯಾರು? ಮೈಸೂರಿನಲ್ಲಿ ಮಳೆ ಬಂದ್ರೆ ಬೆಂಗಳೂರಿನಲ್ಲಿ ಕೊಡೆ ಹಿಡಿಯೋ ಛತ್ರಿಗಳು. ನೀನು ಮುಂದೆ ಏನು ಹೇಳ್ಬೇಡ. ಈಗಾಗ್ಲೇ ನೀನು 2 ಕೆಲಸಗಳ ಕೈ ಕೊಟ್ಟು ನಮ್ಮ ಮುಖಕ್ಕೆ ಮಸಿ ಬೆಳೆದಿದೀಯ. ಅದಕ್ಕೆ ಒಂದ್ ಲೋಟ ತಣ್ಣಗಿರೋ ಐಸ್ ವಾಟರ್ ಕುಡಿದು ಭಗವಂತನ ಪಾದ ಸೇರ್ತೀನಿ. ಡೇವಿಡ್ ನ ಸಾಯಿಸಿದ್ದು ನೀವೆಲ್ಲ ನಿಜ ಹೇಳಿದ್ರಿ ಅಂತಲ್ಲ, ನನಗ್ ಗೊತ್ತು ನೀವೆಲ್ಲ ಯಾರು ಏನು ಅಂತ. ಲುಕ್, ಇದು ಮಹೇಂದ್ರ ವರ್ಮನ್ ಗುಹೆ. ಇಲ್ಲಿ ಜೀವಂತ ಒಳಗಡೆ ಬರ್ಬೋದೇ ವಿನಃ ಆಚೆ ಹೋಗೋದಂತೂ ಬರೀ ಕನಸು. ಹಾಗಾದ್ರೆ ನಮ್ಮನ್ ಸಾಯಿಸ್ತೀರಾ? ಇಲ್ಲ, ಕತ್ತರಿಸಿ ಪೀಸ್ ಪೀಸ್ ಮಾಡಿ ಮಾಂಸದ ಅಂಗಡಿ ಇರ್ತೀವಿ. ಹಾಗಾದ್ರೆ ಒಳ್ಳೇದೇ ಆಯ್ತು. ಇಂಥ ಪುಣ್ಯ ಎಷ್ಟ್ ಜನಕ್ಕೆ ಸಿಗುತ್ತೆ ಹೇಳಿ? ಸಿಎಂ ಮಗಳನ್ನ ಹುಡ್ಕೋಕ್ ಹೋಗಿ ಪೀಸ್ ಪೀಸ್ ಆದ ಮಟನ್ಗಳಿವು ಅಂತ ಜನ ಕ್ಯೂ ನಿಂತ್ಕೊಂಡು ಕೊಂಡ್ಕೋತಾರೆ. ನಿಮಗಿಂತ ಮೂರ್ಖರಿದಾರ ಈ ಜಗತ್ನಲ್ಲಿ? ಅಲ್ಲ, ಕಣ್ಣು ಕಿವಿ ನೆಟ್ಟಿಗಿರೋರೆ ಮಣ್ಣು ಮುಗ್ತಿರುವಾಗ ನೀವಿಂತ ಹುಚ್ಚು ಸಾಹಸ ಕೈ ಹಾಕಿದಿರಲ್ಲ. ಒಂದ್ ಕಡೆ ನಿಮ್ಮನ್ನ ನೋಡಿದ್ರೆ ನಗು ಬರುತ್ತೆ, ಇನ್ನೊಂದ್ ಕಡೆ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಯಾಕೆಂದ್ರೆ ಸಿಎಂಗೂ ನನಗೂ ನಡೀತಿರೋ ಯುದ್ಧದಲ್ಲಿ ನೀವೆಲ್ಲ ಅನ್ಯಾಯವಾಗಿ ಬಲಿ ಹಾಕಿದಿರಲ್ಲ ಅಂತ. ಹೇಳಿ,
ಈ ನನ್ನ ಗುಂಡೇಟ್ಗೆ ಮೊದಲು ಯಾರು ಸಹಾಯಕ್ಕೆ ಸಿದ್ಧವಾಗಿದ್ದೀರಾ? ಸರ್, ನಿಮ್ಮನ್ನು ಸಾಯಿಸ್ಲೇಬೇಕು ಅಂತಿದ್ರೆ ನನ್ನೊಬ್ಬನ್ನೇ ಸಾಯಿಸಿ, ಅವರೆಲ್ಲರನ್ನೂ ಬಿಟ್ಬಿಡಿ. ಮೊದ್ಲೇ ನಾನು ಕುರುಡ, ಎಂದಿದ್ರು ಸಮಾಜಕ್ಕೆ ಹೊರೆಯಾಗಿರೋ ನಾನು. ಬದುಕಿದ್ರು ಒಂದೇ, ಸತ್ರು ಒಂದೇ. ಸಾಯಿಸಿ, ನಾನು ಸಾಯಿಸ್ಬಿಡಿ ನನ್ನನ್ನ. ಬೇಡ ಸರ್, ಬೇಡ. ಹುಡುನ ಸಾಯಿಸೋದು ಮಹಾಪಾಪ. ಅವನ ಬದಲು ನನ್ನ ಸಾಯಿಸಿ. ನಿಮ್ಮ ರೋಷ ದ್ವೇಷ ಏನೇ ಇದ್ರು ನನ್ನ ಮೇಲೆ ತಿಳಿಸ್ಕೊಳ್ಳಿ. ಬೇಡ ನೋಡಿ, ನಿಮಗ್ ಸಾಯಿಸ್ಲೇಬೇಕು ಅನ್ನೋದಿದ್ರೆ ನನ್ನ ಬಲಿ ತಗೊಳ್ಳಿ. ಅವರಿಂದ ನಿಮ್ಗೆ ಯಾವ ನಷ್ಟ ಇಲ್ಲ. ಇವರೆಲ್ಲ ಬಂದಿರೋದು ನನ್ನ ಉಳಿಸೋದಕ್ಕೋಸ್ಕರ. ಇವ್ರನ್ನೆಲ್ಲ ಬಿಟ್ಟು ನನ್ನ ಬಲಿ ಪಶು ಮಾಡ್ಕೊಳ್ಳಿ. ನಾನ್ ಸತ್ರೆ ನಿಮ್ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. Come on, kill me. Come on. ನೋಡಿದ್ಯಾ ಸಿಲ್ಕ್, ಇವರಲ್ಲಿರೋ ಒಗ್ಗಟ್ಟನ್ನ? ನಾನ್ ಮುಂದೆ ತಾನ್ ಮುಂದೆ ಅಂತ ಯಾರು ಬಿಟ್ಕೊಡಕ್ ಸಿದ್ಧವಾಗಿಲ್ಲ. ಈಗ ನೀನೇ ಹೇಳು, ಇವರಲ್ಲಿ ಈ ನನ್ನ ಗುಂಡೇಟಿಗೆ ಮೊದಲು ಯಾರು ಬಲಿ ಆಗ್ಬೇಕು ಅಂತ? ನನ್ನ ಜಡ್ಜ್ಮೆಂಟ್ ಪ್ರಕಾರ ಈ ಯುದ್ಧದಲ್ಲಿ ನೀನೇ ಮೊದಲು ಬಲಿಯಾಗೋದು ಒಳ್ಳೇದು. ಬೀದಿ ರೌಡಿನ ನಂಬಬಹುದು, ಬಟ್ ನೀನೊಬ್ಬ ಎಜುಕೇಟೆಡ್ ರೌಡಿ, ಮಹಾ ಚಾಣಾಕ್ಷ, ಮೃತ್ಯುವನ್ನೇ ಜಯಿಸಿದ ಮೃತ್ಯುಂಜಯ ನೀನು. ಈಗ ನಿನ್ ಕತೆ ಮುಗ್ದೋದ್ರೆ ನಾವೆಲ್ಲ ನೆಮ್ಮದಿಯಾಗಿರ್ಬಹುದು. ಏನ್ ಮಾಡ್ತಿದ್ಯಾ? ನೀನನ್ ಸಾಯಿಸ್ತೀಯಾ? ನೀನನ್ ಸಾಯಿಸ್ತೀಯಾ? ನೀನನ್ ಸಾಯಿಸಕ್ಕಾಗಲ್ಲ. ಯಾಕೆ ಹೇಳು? ಬುಲೆಟ್ಸ್ ಎಲ್ಲ ಇಲ್ಲೇ ಇದೆ. ನನ್ನ ಹತ್ರ ನೀನ್ ಸೋತ್ ಹೋಗ್ತೀಯಮ್ಮ. ನಾನು ನಿಂಗೆ ಎಷ್ಟು ಸಾರಿ ಹೇಳಿದೀನಿ, ನಮ್ಮಿಬ್ಬರು ಪರ್ಸನಲ್ ಏನೇ ಇದ್ರು ರಾತ್ರಿ ದೀಪ ಆರಿಸಿದ್ಮೇಲೆ ಇಟ್ಕೊಳ್ಳೋಣ, ಅದನ್ನೆಲ್ಲ ಇವ್ರ ಮುಂದೆ ತೋರ್ಸ್ಕೊಳ್ಳೋದು ಬೇಡ ಅಂತ. ನೋಡು, ನಾನ್ ಸೋಲಲ್ಲ, ನನ್ನ ಹತ್ರ ನೀನು ಗೆಲ್ಲಲ್ಲ. ಅದನ್ನೆಲ್ಲ ಬಿಡು. ಇವ್ರ 4 ಜನದಲ್ಲಿ ಮೊದಲು ಯಾರನ್ನ ಬಲಿ ತಗೋಬೇಕು ಅಂತ ನೀನೇ ಹೇಳು. ಲೆಟ್ ಮಿ ಫಿನಿಶ್ ಹರ್ ಫಸ್ಟ್. ಓಕೆ, ನಿನ್ ಊಹೆ ಸರಿಯಾಗಿದೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಈ ಇಂಟರ್ವ್ಯೂ ಸಿಚುಯೇಷನ್ ಅಲ್ಲಿ ಈ ಕಥಾನಾಯಕಿ ಕಥೆನೇ ಮುಗಿಸ್ಬಿಟ್ರೆ ಮುಂದೆ ಕತೆ ಇನ್ನೂ ಇಂಟ್ರೆಸ್ಟ್ ಆಗಿರುತ್ತೆ. ಏ ಕೂಡ ನಿನ್ ಕಣ್ ಕಾಣಿಸುತ್ತೇನೋ? ಯಾವನೋ ಕೂಡ, ನೀನ್ ಕೂಡ, ನಿಮ್ಮಪ್ಪ ಕೂಡ, ನಿನ್ ತಾತ ಕೂಡ. ಯಾರಾದ್ರೂ ಈಗ ಕೈ ತೊಳ್ಕ ತೋರ್ಸಕ್ ಪ್ರಯತ್ನ ಪಟ್ರೆ ಬೋಟಿ ಕರಳು ಕಿತ್ತು ವಡೆ ಪಾಯಸ ಮಾಡ್ಬಿಡ್ತೀನಿ. ನೋಡೋ, ಇದೇ ಮೊದ್ಲು, ಇದೇ ಕೊನೆ. ಇನ್ನೊಂದ್ಸಲ ಇಂತ ಹುಚ್ಚು ಸಾಹಸ ಕೈ ಹಾಕಿದ್ರೆ ಆಗ ನಿನ್ನ ಬಾಡಿ ಇರುತ್ತೆ, ಜೀವ ಇರಲ್ಲ. ಮೂ ಕಮಾನ್, ಕಮಾನ್, ಡೋಂಟ್ ಮೂವ್. ತಗೊಳ್ಳೋ ಕೂಡ. ಶರ್ಮಾ ಹಿಯರ್. ಏನೋ ಮಗಳು ಮಹಾಲಕ್ಷ್ಮಿ ಮನೆಗ್ ಬಂದ್ಲು ಅಂತ ಸಂತೋಷದಲ್ಲಿ ತೇಲಾಡ್ತಾ ಇದೀಯಾ? ಏನು, ಅಶ್ವಿನಿ ಮನೆಗ್ ಬಂದಿದ್ದಾಳ? ಏನ್ ಹೇಳ್ತಾ ಇದ್ಯಾ? ಏಯ್, ನೀನು ನನ್ನ ಹತ್ರ ಹೊಸ ವರ್ಷ ತೋರಿಸ್ತಾ ಇಲ್ಲ ತಾನೆ? ಅಲ್ಲ ಮಿಸ್ಟರ್ ಸಿಎಂ, ಗಡ್ಡ ಹತ್ಕೊಂಡು ಉರಿತಾ ಇದ್ರು, ಅದ್ರಲ್ಲೇ ಸಿಗರೇಟ್ ಹಚ್ಕೋತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನೋಡು ಹೇಳೋದು ಪಾಲಿಟಿಕ್ಸ್ ಇಸ್ ದ ಗೇಮ್ ಆಫ್ ಸ್ಕೌಂಡಲ್ಸ್ ಅಂತ. ಅಲ್ಲ, ನಿನ್ ನಾಯಿಗಳನ್ನ ಇಲ್ಲಿ ತನಕ ಛೂ ಬಿಟ್ಟು ಅಶ್ವಿನಿನ ಮೋಸದಿಂದ ಅಪಹರಿಸ್ಕೊಂಡು ಹೋಗಿರೋದು ಅಲ್ದೆ ಅವಳಿನ್ನೂ ಮನೆಗೆ ತಲುಪಿಲ್ಲ ಅಂತ ನಾಟಕ ಬೇರೆ ಆಡ್ತಾ ಇದೀಯಾ? ಅಂದ್ರೆ ಕೊನೆಗೂ ನಮ್ ಹುಡುಗರು ನಮ್ ಅಶ್ವಿನಿನ ನಿನ್ನಿಂದ ಬಿಡಿಸ್ಕೊಂಡ್ ಬಂದ್ರಲ್ಲ. ಗುಡ್ ಗುಡ್ ಗುಡ್. ಈಗ್ಲಾದ್ರೂ ಅರ್ಥ ಆಯ್ತಾ ನಿನ್ನಂಥ ಸಮಾಜಘಾತಕನ್ನ ವಿಚಾರಿಸ್ಕೊಳ್ಳೋಕೆ ಅವ್ರಿಬ್ರೇ ಸಾಕು ಅಂತ? ಹಲೋ ಹಲೋ ಹಲೋ, ಡ್ಯಾಮ್ ಇಟ್, ಫೋನೇ ಕಟ್ ಮಾಡ್ಬಿಟ್ಟ. ಸರ್, ಹಿ ಈಸ್ ಸೋ ಕ್ಲೆವರ್ ಸರ್, ಸೋ ಕ್ಲೆವರ್. ಇಷ್ಟೊತ್ತಾದ್ರೂ ಅಶ್ವಿನಿ ಮನೆಗೆ ಹೋಗಿ ತಲುಪಲಿಲ್ಲ ಅಂದ್ರೆ ನನ್ಗನ್ಸುತ್ತೆ ಇದ್ರಲ್ಲಿ ಏನೋ ಮೋಸ ನಡೆದಿರಬಹುದು ಅಂತ. ನಮ್ಮಿಂದ ಅಶ್ವಿನಿನ್ ಬಿಡಿಸ್ಕೊಂಡು ಹೋದ ಕಿಲಾಡಿಗಳಿಗೆ ಮೊದಲೇ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಕೇರ್ ಆಫ್ ಫುಟ್ಪಾತ್ಗಳವರು. ಅಂಥದ್ರಲ್ಲಿ ಅಶ್ವಿನಿನ ಬ್ಲಾಕ್ ಮೇಲ್ ಮಾಡಿ ಸುಲಭವಾಗಿ ಹಣ ಸಂಪಾದಿಸೋದಿಕ್ಕೆ ಅವರೇ ಯಾಕೆ ಈ ರೀತಿ ತಲೆ ಉಪಯೋಗಿಸಿರಬಾರ್ದು? ಕರೆಕ್ಟ್. ನೋಡು, ಇದೇ ಸರಿಯಾದ ಸಮಯ. ಅಶ್ವಿನಿ ಮನೆಗೆ ತಲುಪಬಾರ್ದು, ತಲುಪಕೂಡ್ದು.
ಏ ರಜನಿ ಈಗೇನೇ ಮಾಡೋದು? ಕಾರ್ ಬೇರೆ ಕೆಟ್ಟೋಗಿದೆ. ಏನು ಮಾಡೋ ಹಾಗಿಲ್ಲ. ಶಿವ ಅಂತ ನನ್ನ ಹೆಸರು ಹೇಳಿ ಇವತ್ ರಾತ್ರಿ ಇಲ್ಲೇ ಮಲಗೋದು, ಬೆಳಿಗ್ಗೆ ಜಾಗ ಖಾಲಿ ಮಾಡೋದು. ಆ ಲೋ ಶಿವ, ಎಲ್ರೂ ಬೆತ್ತಲೆ ಓಡಾಡೋ ಊರ್ನಲ್ಲಿ ಲಂಗೋಟಿ ಕಟ್ಕೊಂಡು ಲಂಗು ಲಗಾಮಿಲ್ದೆ ಓಡಾಡೋರ್ನ ಜನ ಏನಂತ ಕರೀತಾರೆ ಗೊತ್ತಾ? ಹುಚ್ಚ ಅಂತ ಕರೀತಾರೆ. ಆ ಹುಚ್ಚ ನೀನಾ ಇಲ್ಲ ನಾನಾ? ಹೌದು, ನಾನು ಹುಚ್ಚ ಅಂತಾನೆ ಇಟ್ಕೋ. ಏನೀಗ? ಏನಿಲ್ಲ, ಕಣ್ಣಿದ್ದು ಇಷ್ಟು ದಿನ ಕುರುಡ ಅಂತ ನಾಟಕ ಆಡ್ದಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನೀನೇನ್ ಕಡಿಮೆನಾ? ನಾನು ಕುರುಡ್ನಾಗಿದ್ದಾಗ ನೀನ್ ಕಿವುಡ್ನಾಗಿದ್ದೆ. ಈಗ ನನ್ ಕಣ್ ಕಾಣಿಸ್ತಾ ಇರೋದ್ರಿಂದ ನಿನ್ ಕಿವಿನೂ ಕೇಳಿಸ್ತಾನೆ ಇರ್ಬೇಕಲ್ವಾ? ಇಲ್ಲ ಅಂದೋರು ಯಾರು? ನನ್ನ ಕಿವಿ ಚೆನ್ನಾಗಿ ಕೇಳಿಸುತ್ತೆ. ಯಾರು ಗಾಬರಿ ಆಗ್ಬೇಡಿ. ಒಂದು ಇರುವೆ ಕೂಡ ನನ್ನ ಕಿವಿ ಹತ್ರ ಬಂದು ಕಿರ್ರ ಅಂದ್ರೂ ಕೂಡ ನನ್ನ ಕಿವಿ ತೂತ್ ಬೀಳೋ ತರ ಕೇಳುತ್ತೆ. ಇಷ್ಟು ದಿವಸ ಕಿವುಡು ಅಂತ ನಮ್ಮ ಹತ್ರ ಟಿನ್ ಯಾಕೋ ಕಡ್ದೆ ತಗಡು. ನೀವೇನ್ ಕಡಿಮೆನಾ? ಎಷ್ಟೇ ಆದ್ರೂ ನೀವು ದೊಡ್ಡ ತಗಡಾದ್ರೆ ಅವ್ರು ಚಿಕ್ಕ ತಗಡ ತಾನೆ. ಹೌದು, ಈಗ ನಿಮ್ ವಿಷಯಕ್ಕೆ ಬರೋಣ. ಇಷ್ಟು ದಿನ ನೀವು ಕುರುಡ ಅಂತ ನಮ್ಮನ್ನೆಲ್ಲ ನಂಬಿಸಿ ಯಾಮಾರ್ಸಿದಕ್ಕೆ ಏನಾದ್ರೂ ಒಂದು ಬಲವಾದ ಕಾರಣ ಇರ್ಬೇಕಲ್ವಾ? ಏನದು? ಜೀವನ ಬರೀ ಹೂವಿನ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆನೂ ಹೌದು ಅಂತಾರೆ. ಹುಟ್ಟಿದ್ರೆ ಅರಮನೆಯಲ್ಲಿ ಹುಟ್ಟಬೇಕು, ಇಲ್ಲ ಸಣ್ಣ ಗುಡಿಸಲಲ್ಲಿ ಹುಟ್ಟಬೇಕು. ಆದ್ರೆ ಆ ಕಡೆ ಬದುಕೋಕ್ಕೂ ಆಗದೆ, ಈ ಕಡೆ ಸಾಯೋಕ್ಕೂ ಆಗದೆ ಒಳ್ಳೆ ಅಂತರ್ಪಿಶಾಚಿ ತರ ಬದುಕೋದಿದೆಯಲ್ಲ, ಅಂತ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಾನು ಹುಟ್ಟಿದ್ದು. ಒಂದೊತ್ತು ಊಟ, ವರ್ಷಕ್ಕೆ ಒಂದೇ ಜೊತೆ ಬಟ್ಟೆ. ಇಷ್ಟರಲ್ಲೇ ಡಿಗ್ರಿ ಮುಗಿಸ್ತೀನಿ. ಡಿಗ್ರಿ ಮುಗಿದ್ಮೇಲೆ ಗಂಡ್ಸಾದನು ಕೆಲಸ ಅಂತ ಒಂದು ಕಾಯಕ ಹುಡ್ಕೊಳ್ಳೇಬೇಕಲ್ವಾ? ಅದಕ್ಕೋಸ್ಕರ ಎಷ್ಟು ಸೈಕಲ್ ಹೊಡೆದ್ರು ಚಪ್ಲಿನ ಕಾಣ್ದಿರೋ ನನ್ನ ಕಾಲ್ಗಳು ಸವಿತ ಹೊರತು ಕೆಲಸದಲ್ಲಿ ಹಠ ತಪ್ಪಲೇ ಇಲ್ಲ. ಕೊನೆಗೂ ಒಂದಿನ ಧರ್ಮಸ್ಥಳದ ಮಂಜುನಾಥನ ದಯದಿಂದ ಕೆಲಸನೂ ಸಿಕ್ತು, ಕೈ ತುಂಬ ಸಂಬಳನೂ ಸಿಕ್ತು. ಆ ಸಂದರ್ಭದಲ್ಲಿ ನಮ್ಮ ತಾಯಿ ಮದುವೆ ವಯಸ್ಸಿ ಬಂದ ನನ್ನ ಒಬ್ಬಳೇ ತಂಗಿಗೆ ಕಣ್ಣು ನೋಡಿದ್ರು. ನೋಡ್ರಮ್ಮ, ನಿಮ್ ಹುಡುಗಿ ನಮ್ಗೆಲ್ರಿಗೂ ಒಪ್ಪಿಗೆ ಆಗಿದ್ದಾಳೆ. ಇನ್ನು ವರದಕ್ಷಿಣೆ ವರೋಪಚಾರ ನಾವೇನು ಕೇಳಲ್ಲ, ಎಲ್ಲೂ ತಲೆ ಹಾಕೋಲ್ಲ. ಅಂದ್ಮೇಲೆ ನೀವೇ ಮುಂದೆ ನಿಂತು ಮದ್ವೆ ಮಾಡ್ಕೊಡೋದ್ರ ಜೊತೆಗೆ ನಿಮ್ ಹುಡುಗನ ಒಂದ್ಸಲ ನೋಡಿ ಒಪ್ಪಿಗೆ ಕೊಟ್ಬಿಟ್ರೆ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನ್ ಒಪ್ಕೊಂಡ್ಮೇಲೆ ಅವ್ನ್ ಒಪ್ಕೊಂಡ್ ಹಾಗೆ. ಹೌದು, ಹುಡುಗಿ ಒಬ್ಳೆ ಇದ್ದಾಳಲ್ಲ, ಹುಡುಗ ಎಲ್ಲೂ ಕಾಣ್ತಾ ಇಲ್ಲ. ಭಾವ ಇನ್ನೂ ಬಂದಿಲ್ವಲ್ಲ ಅಂದೆ. ಅಲ್ಲೋಡು, ನೀನ್ ಕೇಳೋದಕ್ಕೂ ಅವ್ರು ಬರೋದಕ್ಕೂ ಒಂದೇ ಆಯ್ತು. ಶಿವು ಬಂದ್ಯಪ್ಪ? ಬರ್ದೆ ಏನ್ ಸುಡುಗಾಡಿ ಹೋಗ್ತೀನಿ ಅಂತ ಅನ್ಕೊಂಡಿದ್ಯೇನಮ್ಮ? ನಾನು ಎಷ್ಟು ಸರ್ತಿ ಹೇಳಿದ್ದೀನಿ, ಈ ಹುಡುಗ ಅವಳಿಗೆ ಇಷ್ಟ ಇಲ್ಲ, ಈ ಮದುವೆ ಬೇಡ ಅಂತ. ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ ಅಂತ ಕಾರಣ ಬೇಕಲ್ಲ? ಅದನ್ನ ಬೇರೆ ಬಿಡಿಸಿ ಹೇಳ್ಬೇಕಾ? ಆ ಹುಡುಗ ಪೆದ್ನಂಗ್ ಆಡೋದು ನೋಡಿದ್ರೆ ಗೊತ್ತಾಗೋದಿಲ್ವಾ? ಆಹಾ, ಸಾಕ್ ಸುಮ್ನಿರೋ. ಹಲಸ ಅನ್ಬೇಕು, ಅಂಟು ಬೇಡ ಅಂದ್ರೆ ಹೇಗೋ ಹೇಗೋ ಆ ಹುಡುಗನ ಒಪ್ಕೊಂಡು ನೆಮ್ಮದಿಯಿಂದ ಸಂಸಾರ ಮಾಡುವಂತ ಬುದ್ಧಿವಾದ ಹೇಳು. ಬೇಡಮ್ಮ, ನನ್ ಮಾತು ಕೇಳು. ಈ ಬಲವಂತನ ಮದುವೆ ಮಾಡಿ ನಾವೇ ನಮ್ ಕೈಯಾರ ಅವಳನ್ನ ಹಳ್ಳಕ್ ತಳ್ಳೋದು ಬೇಡ. ನನಗೆ ಸ್ವಲ್ಪ ಕಾಲ ಅವಕಾಶ ಕೊಡು. ಸಾಲ ಮಾಡಾದ್ರು ಸರಿ, ಇವಳು ಮನ್ಸಿ ಒಪ್ಪಂತ ಗಂಡು ಹುಡುಕಿ ನಾನೇ ಮುಂದಿಂತು ಮದುವೆ ಮಾಡ್ತೀನಿ. ಬೇಡಣ್ಣ, ನೀನ್ ನನ್ಗೋಸ್ಕರ ತೊಂದ್ರೆ ತಗೊಳೋದ್ ಬೇಡ. ನೀನ್ ಸಾಲ ಸೋಲ ಮಾಡಿ ದೊಡ್ಡ ಮನೆ ಕೊಟ್ರು ಮುಸ್ರೆ ತಿಕ್ಕೋ ತಪ್ಪತ್ತೇನಣ್ಣ? ಇಲ್ಲಣ್ಣ, ಅಮ್ಮ ಹೇಳ್ದಾಗೆ ನಾನು ಆ ಹುಡುಗನ್ನೇ ಮದ್ವೆ ಮಾಡ್ಕೊಳ್ತೀನಿ. ಶಿವು, ಯಾರೋ ನಿನ್ ಬಾಮೈದ ಅಂತೆ ನಿನ್ ನೋಡಕ್ಕೆ ಅಂತ ಬಂದು ವೆಸ್ಟಿಂಗ್ ರೂಮಲ್ಲಿ ಕಾಯ್ತಾ ಕೂತಿದ್ದಾರೆ. ಭಾಮ ಇದಾನ? ಅವನಾಗ್ ಬಂದ ಇಲ್ಲಿ? ನಮಸ್ಕಾರ ಬಾವ. ಏನ್ ಬಂದದ್ದು? ಅದೇ ಮದ್ವೆ ಮುಗೀತಲ್ಲ, ಹಾಗೆ ಸ್ವಲ್ಪ ಕೈ ಬಿಸಿ ಮಾಡ್ಕೊಂಡು ಹೋಗೋಣ ಅಂತ. ಯಾಕೆ ಚಳಿ ಆದ್ರೆ ಬಿಸಿ ಮಾಡೋದಕ್ ಮನೇಲಿ ಹೆಂಡ್ತಿ ಇರ್ಲಿಲ್ವಾ? ಅಯ್ಯೋ ಹಾಗಲ್ಲ ಬಾವ, ನಾನು ಅಂದದ್ದು. ಗೊತ್ತಾಯ್ತು ಗೊತ್ತಾಯ್ತು, ಮುಂದಕ್ಕೇನ್ ಹೇಳೋದ್ ಬೇಡ. ಥ್ಯಾಂಕ್ ಯು ಬಾವ. ನೋಡಮ್ಮ, ನಮ್ ತಂದೆ ಮನೆಯಿಂದ ಬಳುವಳಿಯಾಗಿ ಬಂದ ಒಡವೆ ವಸ್ತ್ರನೆಲ್ಲ ಇಲ್ಲಿಗೆ ದಾರೆ ಎರಿತಾ ಇದ್ದೀನಿ. ನೀನ್ ತವ್ರ ಮನೆ ಬರದಾಗಿ ನಾಳೆ ನಾವು ಬೀದಿಗೆ ಬರೋಕ್ ಮುಂಚೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ನಿನ್ ಗಂಡನ ಬುದ್ಧಿವಾದ ಹೇಳು. ಇಲ್ಲ ಅಮ್ಮ, ಇನ್ನು ನನ್ನ ಮಟ್ಟಕ್ಕೆ ಬೆಳೆದಿಲ್ಲ. ಅಣ್ಣ ಬೇಡ ಅಂದ್ರು ನಿನ್ನಿಷ್ಟದಂತೆ ನಡೆದಿರೋ ಮದ್ವೆ ತಾನೇ ಇದು, ಅನ್ಭವ್ಸು. ಇಷ್ಟೇ ಅಲ್ಲಮ್ಮ, ಅವ್ರ ಮುಂದಿನ ಡಿಮ್ಯಾಂಡ್ ಏನು ಅಂತ ಗೊತ್ತಾ? ಏನು? ತಕ್ಷಣಕ್ಕೆ ಅವ್ರಿಗೊಂದು ಸ್ಕೂಟರ್ ಕೊಡ್ಸಿದ್ರೆ ನನಗೆ ಓದೇ ಬೇಡ ತಪ್ಪುತ್ತಂತೆ. ಸ್ಕೂಟರ್? ರವಿ, ಸ್ವಲ್ಪ ನಿಲ್ಸೋ. ಓಹೋ, ಏನ್ ಬೀಗರು, ಮನೆಗೆ ನಡ್ಕೊಂಡು ಹೋಗೋ ತರ ಇದೆ. ಬಸ್ಸಿಗೆ ಕಾಸಿಲ್ಲ ನೋಡಿ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಯ್ಯೋ ಪಾಪ, ನಮ್ಮ ಹುಡುಗನಿಗೆ ಈ ಸ್ಕೂಟರ್ ಕೊಡ್ಸೋ ಬದಲು 4 ಚಕ್ರದ ಕಾರ್ ಕೊಡ್ಸಿದ್ರೆ
ಪಾಪ ಬೀಗರ್ನ ಮನೆ ತನಕ ಡ್ರಾಪ್ ಮಾಡ್ಬೋದಾಗಿತ್ತು ಅಲ್ವೇನೋ? ಕಾರೆಲ್ಲ ಯಾಕೆ ಹೆಲಿಕಾಪ್ಟರ್ ಕೊಡ್ಸಿದ್ರೆ ಆಗ್ತಿರ್ಲಿಲ್ವಾ? ಏನ್ ಬಾವ ತಮಾಷೆ ಮಾಡ್ತಿದ್ದೀರಾ? ನನ್ನನ್ನೇನ್ ದಡ್ ಮುಂಡೆದು ಅನ್ಕೊಂಡಿದ್ದೀರಾ? ನಿನಗಷ್ಟು ಗೊತ್ತಾಗಿದ್ದಿದ್ರೆ ನಮ್ಗೆ ತೊಂದರೆ ಯಾಕೆ ಬರ್ತಿತ್ತು? ನೀವು ಕೇಳಿದ್ದನ್ನೆಲ್ಲ ಕೊಡ್ಸಾಯ್ತು. ಒಡವೆ ಆಯ್ತು, ವಸ್ತ್ರ ಆಯ್ತು, ಸ್ಕೂಟರ್ ಆಯ್ತು, ಈಗ ಕಾರಿಗೆ ಬಂದು ನಿಲ್ಸಿದೆ ನಿಮ್ ಬೇಡಿಕೆ. ನೀವೆಲ್ಲ ನನ್ನನ್ನೇನ್ ಕುಬೇರನ್ ಮೊಮ್ಮಗ ಅಂತ ಅನ್ಕೊಂಡಿದ್ದೀರಾ? ನನಗ್ ಬರ್ತಾ ಇರೋದು ಸರ್ಕಾರಿ ಸಂಬಳ, ನಾನು ಅದ್ರಲ್ಲೇ ಜೀವನ ಮಾಡ್ಬೇಕು. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಈ ಚಿಲ್ಲರೆ ಬುದ್ಧಿ ಬಿಟ್ಬಿಟ್ಟು ಸ್ವಲ್ಪ ಮರ್ಯಾದೆ ಬದುಕೋದನ್ನ ಕಲೀರಿ. ಏನ್ ಬಾವ ನಿನ್ ಮಾತಿನ ವರ್ಷ ನೋಡಿದ್ರೆ ನಾನು ನಮ್ಮ ಅಪ್ಪನ ಮಾತಲ್ಲೇ ಮಟ್ಟ ಹಾಕೋ ತರ ಕಾಣ್ತಾ ಇದೆ. ಅದೆಲ್ಲ ಯಾಕೆ ನಿಂಗೆ ಹೋಗ್ತಾ ಇಲ್ಲ ಅಂತ ಒಪ್ಕೋ. ಏನಂದೆ? ಏನಾಯ್ತೆ? ಯಾಕಮ್ಮ? ಅಮ್ಮ, ಅಣ್ಣ ಅವ್ರಿಗೇನೋ ಬೈದ್ರು ಅಂತ ಎಲ್ಲ ಮಾತಾಡ್ಕೊಂಡು ನನ್ನ ಮನೆಯಿಂದ ಹೊರಗೆ ಹಾಕಿದ್ರಮ್ಮ. ನನಗ್ ಡೈವರ್ಸ್ ಕೊಡ್ತಾರಂತೆ, ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡ್ತಾರಂತೆ. ಏನ್ ಬಂತು ನಿನ್ಗೆ? ಏನಾಯ್ತು? ಏನು ನಿನ್ ಕಿತಾಪತಿ? ಹೆಣ್ ಕೊಟ್ಮೇಲೆ 1000 ಬರುತ್ತೆ, 1000 ಹೋಗುತ್ತೆ. ಹೇಗೋ ಅನ್ಸರ್ಸ್ಕೊಂಡು ಹೋಗೋದ್ ಬಿಟ್ಟು ನೀನ್ ಯಾಕೋ ಹೋಗಿ ಅವ್ರ ಮೇಲೆ ರೇಗಾಡ್ದೆ? ನೋಡಮ್ಮ, ಬೆಳ್ಳಗಿರೋದೆಲ್ಲ ಹಾಲು ಅಂತ ನೀನ್ ನಂಬೋದನ್ನ ಬಿಡೋವರೆಗೂ ನಿನ್ ಮಕ್ಳಿಗೆ ಸಮಾಜದಲ್ಲಿ ಉಳಿಗಾಲ ಇಲ್ಲಮ್ಮ. ಕಿತಾಪತಿ ನಂದಲ್ಲಮ್ಮ, ಆ ದುಡ್ಡಿನ ಭೂತ ಹಿಡಿದ್ರು ದೊಡ್ಡ ಮನುಷ್ಯನು. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಆ ಅಪ್ಪ ಮಕ್ಳಿಬ್ರಿಗೂ ಇವತ್ತೊಂದು ರತಿ ಕಾಣಿಸ್ತಾ ಇದ್ರೆ ನನ್ನ ಹೆಸರು ಶಿವನೇ ಅಲ್ಲ, ನೋಡ್ಕೊಂಡಿರು. ಏನು ಇದು? ನೋಡೋ, ಇದೇ ಕೊನೆ. ಇನ್ನೊಂದ್ ಸಾರಿ ನನ್ನ ತಂಗಿ ಅವಳ ತವ್ರ ಮನೆ ಬರೋದಾಗ್ಲಿ, ನೀವು ಅವಳಿಗೆ ಚಿತ್ರಹಿಂಸೆ ಕೊಡೋದಾಗ್ಲಿ ಏನಾದ್ರೂ ಮಾಡಿದ್ರೆ ನಿಮ್ ತಂದೆ ಮಕ್ಳು ತಲೆ ಕತ್ತರಿಸಿ ಗುಜರಿಂಗದಲ್ಲಿ ತೂಕಕ್ಕೆ ಹಾಕ್ಬಿಡ್ತೀನಿ. ಇಲ್ಲಿ ಶಿವನವ್ರು ಯಾರು? ಅಲ್ಲಿ ಇದಾರಲ್ಲ ಅವರೇ ಸರ್. ನಾನು ಏನ್ ವಿಷಯ? ನಿನ್ನೆ ರಾತ್ರಿ ಮಚ್ಚಿನಿಂದ ಹೊಡೆದು ಹಲ್ಲೆ ಮಾಡಿದಿರಂತ ನಿಮ್ ಬೀಗ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಹಾಫ್ ಮರ್ಡರ್ ಕೇಸ್ ನಾ ಬುಕ್ ಮಾಡಿದೀನಿ. ನಡೀರಿ ಸ್ಟೇಷನ್ಗೆ. ಅರೆ, ಯಾಕೆ ಹೇಳ್ತಿದ್ಯಾ ಹುಚ್ಚಿ? ಏನ್ ಅಮ್ಮಮ್ಮ ಅಂದ್ರೆ ನನ್ ಕೆಲ್ಸ ಹೋಗುತ್ತೆ, ಒಂದ್ 6 ತಿಂಗಳು ಜೈಲಾಗುತ್ತೆ ಅಷ್ಟೇ ತಾನೆ. ನೋಡ್ರತ್ನ, ನನ್ 2 ಕಣ್ಣು ಹೋದ್ರು ಪರವಾಗಿಲ್ಲ ಅಮ್ಮ. ನೀನ್ ಬಾಳ್ ಹಾಸನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣಮ್ಮ. ಅಮ್ಮ ಕರ್ಕೊಂಡೋಗಮ್ಮ. ಹೋಗೋಣ. ನೋಡ್ದೇನೋ ಮುಟ್ಟಾಳ ನಿರ್ಮಾ ಸೋಪಾಕ್ ತೊಳೆದ್ ನನ್ ತಲೆ ಹೆಂಗ್ ಕೆಲಸ ಮಾಡ್ತು ಅಂತ. ಅಪ್ಪ, ತಲೆ ಅಂದ್ರೆ ನಿಂದೆಪ್ಪ ತಲೆ. ಇನ್ಮೇಲೆ ಭಾವ ನಿನ್ಮೇಲೆ ನಿಗ್ರಹ ತಪ್ಪು ಅಂತ ಸಂತೋಷ ತಾನೆ? ಇಲ್ವೋ, ನನ್ನ ಎದೆಲ್ ಉರಿತಾ ಇರೋ ಬೆಂಕಿ ಇನ್ನೂ ತನಗಾಗಿಲ್ಲ. ಈ ಕತೆ ಇಷ್ಟಕ್ಕೆ ಮುಗ್ದೋದ್ರೆ ಹೆಂಗೆ? ನೀನ್ ಹೋಗಿ ನೀನ್ ಹೆಂಡ್ತಿಗೆ ಮಸಾಲೆ ದೋಸೆ ಕುಡ್ಸಿ ಮನೆ ಕರ್ಕೊಂಬ. ಯಾಕೆ? ಬೆಂಕಿ ಹಾಕಿ ಸುಳಕ್ಕೆ. ಹೌದಾ? ಓಕೆ. ಮಿಸ್ಟರ್ ಶಿವ, ಐ ಆಮ್ ಸಾರಿ ಟು ಸೇ ಯುವರ್ ಸಿಸ್ಟರ್ ಇಸ್ ನೋ ಮೋರ್. ಇನ್ಸ್ಪೆಕ್ಟರ್, ಏನ್ ಹೇಳ್ತಿದ್ದೀರಾ ನೀವು? ಹೌದು ಶಿವ, ಅಡುಗೆ ಮಾಡುವಾಗ ಸ್ಟೌವ್ ಸಿಡ್ದು ನಿನ್ ತಂಗಿ ಅದರಲ್ಲಿ ಸಿಕ್ಕಿ ಸುಟ್ಟು ಬೆಂದು ಹೋದ್ಲಂತೆ. ನಾನು ಇದನ್ನ ನಂಬಲ್ಲ. ಆ ಚಂಡಾಲರು ಬೇಕಂತ ನನ್ನ ತಂಗಿ ಸಿಟ್ಟಾಗಿದ್ದಾರೆ. ಇನ್ಸ್ಪೆಕ್ಟರ್, ನಿಮ್ ಕೈ ಮುದ್ದು ಬೇಡ್ಕೋತೀನಿ, ನಿಮ್ ಕಾಲ್ ಮುಗಿತೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ ಇನ್ಸ್ಪೆಕ್ಟರ್, ಪ್ಲೀಸ್ ಇನ್ಸ್ಪೆಕ್ಟರ್. ಸುಮ್ಮನೆ ಆವೇಶ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಟೇಕ್ ಇಟ್ ಈಸಿ. ಶಿವಣ್ಣ, ಶಿವಣ್ಣ, ಏನಾಯ್ತು? ಅವ್ವ ನನ್ನಿಂದ ರತ್ನ ಬಾಳ ಹಾಳಾಯ್ತು ಅಂತ ವಿಷ ಕುಡಿದು ಸತ್ತೋಗಿದ್ದಾಳೆ. ಅಮ್ಮ, ಅಮ್ಮ, ರತ್ನ ಇಬ್ರು ನನ್ನನ್ನು ಬಿಟ್ಟು ಹೋಗ್ಬಿಟ್ರಲ್ಲಮ್ಮ. ನೀವಿಲ್ದೆ ನಾನು ಅದ್ ಯಾವ ಮುಖ ಹೊತ್ಕೊಂಡು ಬದುಕಿರ್ಲಮ್ಮ. ಅವ್ರು ಕೊಂದಿದ್ದ ಪಾಪಿಗಳು ನನ್ಗೆ ಗೊತ್ತಮ್ಮ. ಅವ್ರನ್ನ ನಾನ್ ಸೇರ್ತಿರ್ಕೊಂತದ್ದೆ. ನೀನ್ ಯಾಕಮ್ಮ ಸಾಯಕು? ನಾನ್ ತಪ್ಲಿ ಮಾಡ್ಬಿಟ್ಟು ಅವ್ರಿಗೆ ನಿನಗೆ ಮನ್ಸಾದ್ರೆ ಹೇಗೆ ಬಂತಮ್ಮ? ಹೊತ್ತು ಮುಣಗೋಯ್ತಾ ಐತೆ, ಮುಂದಿನ ಕೆಲಸ ನೋಡ್ ನಡಿಯಪ್ಪ. ತಗೋ.
ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಅಂದ ಹಾಗೆ ಹುಟ್ಟ ತಂದೆನ ಕಳ್ಕೊಂಡೆ, ನಡುವೆ ತಂಗಿ ಜೊತೆಲೆ ನನ್ನ ತಾಯಿ, ಇವನ್ನೆಲ್ಲ ಕಳ್ಕೊಂಡು ತಬ್ಲಿ ಆಗೋದೆ. ಹಾಗಂತ ಇಷ್ಟಕ್ಕೆ ಸುಮ್ಮನಿರ್ದೆ ನನ್ನ ತಾಯಿ ತಂಗಿನ ಬಲಿ ತಗೊಂಡು ಆ ಪಾಪಿಗಳ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ದೆ. ಕಾಸಿಲ್ದಿರೋ ಜೇಬಿಗೆ ಈ ಪ್ರಪಂಚ ಕೈ ಹಾಕೋದಿಲ್ಲ ಅನ್ನೋ ಮಾತು ನಿಜವಾಯ್ತು. ನ್ಯಾಯ ಹಣವಿದ್ದವ್ರ ಪಾಲಾಯ್ತೆ ಹೊರತು ಕಾನೂನು ಕಟ್ಲೆ ಅಂತ ನ್ಯಾಯದ ಮೆಟ್ಲು ಹತ್ತೋದು ನನಗೆ ನ್ಯಾಯ ಸಿಗ್ಲೇ ಇಲ್ಲ. ಈ ಕುರುಡು ಸಮಾಜದಲ್ಲಿ ಕಣ್ಣಿದ್ದು ಇದನ್ನೆಲ್ಲ ನೋಡಿ ಸಾಯೋ ಬದಲು ಕುರುಡನಾಗಿ ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡೆ. ಆವತ್ತಿಂದ ಕಣ್ಣಿದ್ರು ಕುರುಡನ್ ತರ ನಾಟಕ ಆಡೋಕ್ ಶುರು ಮಾಡಿದೆ. ಇದು ನನ್ನ ಕತೆ. ಶಕ್ತಿ, ಎದ್ದೇಳು ಬೇಗ. ಶಕ್ತಿ, ಎದ್ದೇಳು, ಎದ್ದೇಳು. ಏನಲ್ಲ ಅರ್ಧರಾತ್ರಿ ದಮಗೆ ಹೊಡ್ಕೋತಿರೋ ನಿನಗೆ? ಬಾಯ್ ಮುಚ್ಚಲು. ಅಶ್ವಿನಿ ಎಲ್ಲೋ ಕಾಣಿಸ್ತಾ ಇಲ್ಲ, ಎದ್ದೇಳು. ಬಾರೋ. ಅಶ್ವಿನಿ ಎಲ್ಲೂ ಕಾಣಿಸ್ತಾ ಇಲ್ವಾ? ಎಲ್ಲಾದ್ಲು? ಕತ್ತೆ ಮತ್ತೆ ನಾನು ಇಲ್ಲಿ ಯಾಕೋ ಕರ್ಕೊಂಬಂದೆ? ಯಾಕೋ ಕರ್ಕೊಂಬಂದೆ? ನಮ್ಮಿಂದ ತಪ್ಪಿಸ್ಕೊಂಡು ಹೋಗಿ ನೋಡಿದ್ರಲ್ಲ, ಈಗೇನಾಯ್ತು? ಮತ್ತೆ ಈ ಮಹೇಂದ್ರ ವರ್ಮನ್ ಕಾರಾಸ್ಥಾನಕ್ಕೆ ಬರ್ಲೇಬೇಕಾಯ್ತು. ಇನ್ನು ನೀ ನಿಮ್ಮಪ್ಪನ ಮುಖ ನೋಡಕ್ಕಾಗೋದಿಲ್ಲ. ನಿನ್ನ ಮುಖ ನೋಡದೆ ನಿಮ್ಮಪ್ಪ ಜೀವ ಸಹಿತ ಇರೋ ಹಾಗಿಲ್ಲ. ಎವ್ರಿ ಸೆಕೆಂಡ್ ನೀವಿಬ್ರು ಕೊರಗಿ ಸಾಯ್ತಾ ಇರ್ತೀರಾ. ನೀನ್ ತಾಕತ್ ಪೌರುಷ ಏನೇ ಅಂದ್ರು ನಮ್ ಡ್ಯಾಡಿ ಮುಂದೆ ತೋರ್ಸು. ಅದನ್ ಬಿಟ್ಟು ಹುಲಿ ಸಾಯಿಸಿದ ಪ್ರಾಣಿಗೆ ನರಿ ಬರೋ ಹಾಗೆ ಗುಟ್ಟ ಲಪ್ಟಾಯಿಸೋ ನೀನು ಒಬ್ಬ ಮಹಾರೌಡಿ ಅಲ್ಲ? ಏಯ್, ಇನ್ನೊಂದು ಮಾತು ನಿನ್ ಬಾಯಿಂದ ಹೊರಗೆ ಬಂದ್ರು ನಾಲ್ಗೆ ಸೀಳಿ ತಣ್ಣಗಿರೋ ಐಸ್ ವಾಟರ್ ಕುಡಿಸ್ಬಿಡ್ತೀನಿ. ಟೇಕ್ ಕೇರ್. ಏನ್ರೋ ನೀವೆಲ್ರೂ ಹೋಗಿ ಈ ಸುರಸುಂದ್ರಂಗೆ ಒಬ್ಬಳೇ ಕರ್ಕೊಂಡ್ ಬಂದ್ರಾ? ಆ ಕಿಲಾಡಿ ಕಿಟ್ಟು ಪುಟ್ಟು ಎಲ್ಲಿ? ಅವ್ರನ್ನ ಅಲ್ಲೇ ಬಿಟ್ಟು ಬಂದ್ವು ಅಕ್ಕ. ಏನು? ಅಲ್ಲ, ನಮಗ್ ಬೇಕಾಗಿದ್ದು ಒಬ್ಳೆ ತಾನೆ. ಹೌದು, ನಿನ್ ಹೆಸರೇನಂದೆ? ನಂಜುಂಡ. ನಾಲಾಯಕ್ ನಂಜುಂಡ. ನಮ್ ಸೀಕ್ರೆಟ್ ಎಲ್ಲ ತಿಳಿದಿರೋ ಅವ್ರನ್ನ ಅಲ್ಲೇ ಮುಗಿಸ್ಬಿಡ್ಬೇಕು ಅಂತ ಸಗಣಿ ತುಂಬಿರೋ ನಿನ್ ತಲೆ ಹೊಳಿಲಿಲ್ಲ? ಹೋಗ್ಲಿ ಬಿಡು ಸಿಲ್ಕ್, ಅವರೆಲ್ಲ ಎಲ್ಲಿ ಹೋಗ್ತಾರೆ? ಇವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ. ಅಷ್ಟರಲ್ಲಿ ಇವಳನ್ನ ನಮ್ ಸೀಕ್ರೆಟ್ ಹಾಲ್ಗೆ ಶಿಫ್ಟ್ ಮಾಡೋಣ. ಇಲ್ಲಿಗೆ ಬಂದವ್ರ ಕತೆ ಮುಗಿಸ್ಬಿಡೋಣ. ವಾಟ್ ಡು ಯು ಸೇ? ಓಕೆ, ಫೈನ್, ಲೆಟ್ಸ್ ಗೋ. ಹಲೋ, ಸ್ಟಾಪ್ ದ ಕಾರ್, ಸ್ಟಾಪ್ ಇಟ್. ಬೇಗ ಬಾ ರಜನಿ, ಕಾಶ್ ಮಾಡು. ಓಕೆ. ಅಶ್ವಿನಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ನನಗನ್ಸುತ್ತೆ ಮತ್ತೆ ನಾವು ಹುಡ್ಕೊಂಡು ಬಂದೇ ಬರ್ತೀವಿ ಅಂತ ಬೇರೆ ಎಲ್ಲೋ ಶಿಫ್ಟ್ ಮಾಡಿರ್ಬೇಕು. ಕರೆಕ್ಟ್. ಯಾವ್ದಕ್ಕೂ ಹೋಗಿ ಮೊದಲು ಡ್ಯಾಡಿಗೆ ವಿಷಯ ತಿಳಿಸೋಣ. ಕಮಾನ್. ರೈಟ್. ಏನು ಮಹೇಂದ್ರ ವರ್ಮ ವಾಮನ್ ರೂಪದಲ್ಲಿದ್ದಾನೆ? ಹೌದು ಡ್ಯಾಡಿ. ಇದು ಹೇಗೆ ಸಾಧ್ಯ? ಐ ಕಾಂಟ್ ಬಿಲೀವ್ ಇಟ್. ರಜನಿ ಹೇಳಿದ್ದು 100% ಸತ್ಯ ಸರ್. ಒಂದು ವೇಳೆ ವಾಮನ್ ಹಾಗೂ ಮಹೇಂದ್ರ ವರ್ಮ ಬೇರೆ ಬೇರೆ ಅನ್ನೋದಾದ್ರೆ ಅಶ್ವಿನಿ ಇರೋ ಜಾಗದಲ್ಲಿ ಅವನಿಗೆ ಸರ್ ಕೆಲಸ. ಅದು ಅಲ್ದ ಅವ್ನ ನಮ್ಮ ಬಗ್ಗೆ ಪೂರ್ತಿ ತಿಳ್ಕೊಂಡಿದ್ದಾನೆ ಸರ್. ಮಾತಿಗೂ ಇದು ಮಹೇಂದ್ರ ವರ್ಮನ್ ಗುಹೆ ಅಂತಾನೆ, ಸಿಎಂ ತನ್ನ ಬದ್ಧವೈರಿ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದ್ರಲ್ಲಿ ಏನೋ ರಹಸ್ಯ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಡ್ಯಾಡ್? ಸೊ 2 in 1. ಇದು ಹೇಗೆ ಸಾಧ್ಯ? ಬಟ್ ಎನಿವೆ, ಈ ವಿಷಯನ ಮೊದಲು ಸಿಎಂಗೆ ತಿಳಿಸೋದು ಒಳ್ಳೇದು.
ಕಮಿಷನರ್, ಪೊಲೀಸು ಸೆಕ್ಯೂರಿಟಿ ಎಲ್ಲ ಇಲ್ಲೇ ಇರ್ಲಿ, ನಾವಿಬ್ರು ಒಳಗಡೆ ಹೋಗೋಣ. ನೀವೆಲ್ಲ ಡಿಯರ್, ಸಿಎಂ ಸಾಹೇಬ್ರಿಗೆ ಒಂದ್ ಲೋಟ ತಣ್ಣಗಿರೋ ಐಸ್ ವಾಟರ್ ತಂದ್ಕೊಡ್ಲಾ? ಗೋ ಫಾಸ್ಟ್. ದಯಮಾಡಿಸ್ಬೇಕು ಸಿಎಂ ಸಾಹೇಬ್ರೆ, ತಾವು ಯಾವಗಳಿಗೆಲ್ಲಾದ್ರೂ ಬಂದೇ ಬರ್ತೀರಿ ಅಂತ ನಿಮ್ ದಾರಿನೇ ಕಾಯ್ತಾ ಇದ್ದೆ. ನಾನು ನಿನ್ನ ಸ್ವಾಗತ ಭಾಷಣ ಕೇಳೋದಕ್ಕೆ ಬರ್ಲಿಲ್ಲ. ನೀನ್ ಯಾರು ಏನು ಅನ್ನೋದೆಲ್ಲ ಗೊತ್ತಾಗಿ ನಿನ್ನನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡ್ಸೋದಕ್ಕೆ ಬಂದಿದ್ದೀನಿ. ಅರೆಸ್ಟಾ? ಯಾರ ಹೆಸರಲ್ಲಿ ಅರೆಸ್ಟ್ ಮಾಡ್ತೀಯ? ಮಹೇಂದ್ರ ವರ್ಮನ ಹೆಸರಲ್ಲ, ಇಲ್ಲ ನಿನ್ ಹಿತೈಷಿ ವಾಮನ್ ಹೆಸರಲ್ಲ? ನನ್ನನ್ನು ತೋರಿಸಿ ಮಹೇಂದ್ರ ವರ್ಮ ಅಂದ್ರೆ ಯಾರು ನಂಬೋದಿಲ್ಲ. ಅದನ್ ಮೀರಿ ನೀನ್ ನನ್ನನ್ನ ಅರೆಸ್ಟ್ ಮಾಡಿದ್ರೆ ಜನ ನಿನ್ನ ಹುಚ್ಚ ಅಂತೇಳಿ ಕೊಂಡಾಡ್ತಾರೆ. ಇನ್ನು ವಾಮನ್ ಮೇಲೆ ಯಾವ ಕಂಪ್ಲೇಂಟು ಇಲ್ಲ. ವಾಮನ್ ಅಂತ ಒಳ್ಳೆ ವ್ಯಕ್ತಿನ ಅರೆಸ್ಟ್ ಮಾಡಿ ವಿನಾಕಾರಣ ಜೈಲ್ಗೆ ಹಾಕಿದ್ರೆ ಜನ ದಂಗೆ ಬರ್ತಾರೆ. ಯಾಕಾಗ್ ನೋಡ್ತಿದ್ಯಾ? ಈ ಮುಖಕ್ಕೆ ರೂಪ ಕೊಟ್ಟವನೇ ನೀನು. ಹೇಗೆ ಅಂತೀಯ? ಮಹೇಂದ್ರ ವರ್ಮನಾಗಿದ್ದ ನಾನು ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಿ ಜಡ್ಜ್ ಓದಿ ಮುಖಕ್ಕೆ ವಾಮನ್ ಅಂತ ತಿಳಿದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ್ದು ಮರ್ತ್ಬಿಟ್ಯಾ ನೀನು? ನನಗೆ ಅಸಾಧ್ಯವಾದ್ದನ್ನ ನೀನೇ ಸುಲಭವಾಗಿ ಸಾಧ್ಯ ಮಾಡಿ ತೋರಿಸ್ಕೊಟ್ಟೆ. ಒಂದೇ ಕಲ್ಲಲ್ಲಿ ಎರಡು ಹಾಕಿ ಗುರಿ ಇಟ್ಟು ಹೊಡೆಯೋ ದಾರಿ ಮಾಡಿಕೊಟ್ಟೆ. ಈಗ ನಿನ್ ತಲೆ ಮೇಲೆ ನೀನೇ ಕೈ ಚಪ್ಪಲಿ ಎತ್ತಾಕೊಂಡಿರೋದು ಅಲ್ಲದೆ ಮತ್ತೆ ಕೈ ಚಳಕ ತೋರ್ಸಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ ನಿನ್ ಕೈಯಾರೆ ನೀನೇ ನನಗೆ ಸಿಎಂ ಕುರ್ಚಿನ ಒಪ್ಪಿಸ್ದಾಗೆ. ಎಲ್ಲಿ ಅರೆಸ್ಟ್ ಮಾಡಿ ನೋಡೋಣ. Stop it. No, 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 Commissioner, no. ರೇ ಕಮಿಷನರ್, ಯಾವುದಕ್ಕೂ ದುಡುಕ್ಬೇಡಿ. ನಾಳೆ ನಾನ್ ಸಿಎಂ ಆದ್ರೆ ನಿಮ್ಮನ್ನ ಎತ್ತಂಗಡಿ ಮಾಡ್ಬೇಕಾಗತ್ತೆ. ಅದಕ್ಕೆ ಈಗಿನಿಂದಲೇ ಮಸ್ಕ ಹೊಡೆಯೋದ್ ಕಲ್ತ್ಕೊಳ್ಳಿ. ತಗೊಳ್ಳಿ, ಈ ತಣ್ಣಗಿರೋ ಐಸ್ ವಾಟರ್ ಕುಡಿದು ನಿಮ್ ಬ್ರೈನ್ ನ ಕೂಲ್ ಮಾಡ್ಕೊಳ್ಳಿ. ನೋ ಥ್ಯಾಂಕ್ಸ್. ನೋ ಪ್ರಾಬ್ಲಮ್, ನಾನೇ ಕುಡಿತೀನಿ. ನೋಡು, ಇವತ್ ನೀನ್ ಗೆದ್ದೆ ಅಂತ ಭ್ರಮೆ ಪಡ್ಬೇಡ. ಸತ್ಯ ಏನು ಅನ್ನೋದನ್ನ ಜನಕ್ಕೆ ನಾನ್ ತಿಳಿಸ್ಕೊಡ್ತೀನಿ. ಅವರೇ ನಿನಗೆ ಶಿಕ್ಷೆ ಕೊಡೋ ಹಾಗೆ ಮಾಡ್ತೀನಿ. ನೀನೆಂಥ ನಯವಂಚಕ, ಸಮಾಜಘಾತಕ ಅನ್ನೋದನ್ನ ಜಗತ್ಗೆ ತೋರಿಸ್ಕೊಡ್ತೀನಿ. ಡೋಂಟ್ ಶೌಟ್. ಕೂಗಾಡಿ ಕಿರ್ಚಾಡೋದಿಕ್ಕೆ ಇದೇನು ಅಸೆಂಬ್ಲಿ ಹಾಲ್ ಅಲ್ಲ. ಈಗ ಯಾರು ನಯವಂಚಕ ಅನ್ನೋದನ್ನ ನಾನು ನಿನಗೆ ತೋರಿಸ್ಕೊಡ್ತೀನಿ. ಹೇಳು, ಯಾರು ಸಮಾಜಘಾತಕ? ನಾನಾ ಅಥವಾ ಒಬ್ಬ ವಿದ್ಯಾವಂತ ನಿರುದ್ಯೋಗಿ ಆಗಿದ್ದ ನನ್ನನ್ನ ಚದುರಂಗದ ಕಾಯಾಗಿ ಮಾಡಿದ ನೀನಾ? ಉದ್ಯಮಿಗಳು, ವ್ಯಾಪಾರಸ್ಥರು, ಖಾಸಗಿ ಸಂಸ್ಥೆಗಳು, ಸರ್ಕಾರದ ಕಚೇರಿಗಳು ಇವರೆಲ್ಲ ಕೆಲಸನ ಕೊಡದೇ ಇದ್ಮೇಲೆ ನಿರುದ್ಯೋಗಿಗಳು ಏನ್ ಮಾಡ್ಬೇಕು? ಆಗ ನಿಮ್ಮಂತವ್ರು ನಮ್ಮನ್ನ ಕರೆದು ಕೆಲಸ ಕೊಟ್ಟು ನಮ್ಮನ್ನ ರೌಡಿಗಳನ್ನಾಗಿ ಮಾಡಿದ್ರಿ. ತಾವುಗಳ ಅಧಿಕಾರಕ್ಕೆ ಬರೋದಕ್ಕೆ ಅಡ್ಡಿ ಪಡೆದವ್ರನ್ನ ನಮ್ಮಂತವ್ರ ಕೈಲಿ ಕೊಲೆ ಮಾಡಿಸಿದ್ರಿ. ಹೆಣ್ಣು ಮಕ್ಕಳನ್ನ ಅತ್ಯಾಚಾರಕ್ಕೆ ಬಳಸ್ಕೊಂಡ್ರಿ. ಕೊನೆಗೆ ತಾವುಗಳು ಮಾಡಿದ ಪಾಪ ತೊಳ್ಕೊಳ್ಳೋದಕ್ಕೆ ಗುಟ್ಟಾಗಿ ನಮ್ಮಂತವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕಿ ಪೊಲೀಸ್ ರೆಕಾರ್ಡ್ ಸೃಷ್ಟಿಸಿದ್ರಿ. ನಿರಪರಾಧಿಗಳ ನಮ್ಮನ್ನ ಜೈಲಿಗೆ ಕಳಿಸಿದ್ರಿ. ಹೇಳಿ, ನಮ್ದೇನ್ ತಪ್ಪು? ನಾವು ಬದುಕೋದ್ ಬೇಡವಾ? ನಾವು ಬದುಕೋದು ನಿಮ್ಗೆ ಇಷ್ಟ ಇಲ್ವಾ? ನಮ್ಮನ್ನ ಈ ಸ್ಥಿತಿಗೆ ತಂದವ್ರು ನೀವು. ಪುಡಾರಿಗಳು, ಮಂತ್ರಿಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಬಿಸ್ನೆಸ್ ಮ್ಯಾಗ್ನೆಟ್ಗಳು ಇವರೆಲ್ಲ ಕಾನೂನು ದೃಷ್ಟಿಯಲ್ಲಿ ನಿರಪರಾಧಿಗಳ? ಪಾಲಿಟಿಕ್ಸ್ ಇಸ್ ದ ಗೇಮ್ ಆಫ್ ಸ್ಕೌಂಡ್ರಲ್ಸ್ ಹಾಗಂತ ಅನೇಕ ದಾರ್ಶನಿಕರೇ ಹೇಳಿದ್ದಾರೆ. ಅಂದಮೇಲೆ ಇಂತಹ ಸ್ಕೌಂಡ್ರಲ್ಸ್ಗಳ ನಡುವೆ ಬೆಳೆದಿರೋ ನಾನು ಹೇಗ್ ತಾನೇ ಸಮಾಜಘಾತಕನಾಗ್ತೀನಿ? ಹೇಳಿ ಮಹಾಸ್ವಾಮಿ. ಸೊ ಈಗ ನಾನು ಹೊಟ್ಟೆ ತುಂಬಿದ ಜನರ ಮುಂದೆ ಘೋರ ಅಪರಾಧಿಯ ಕಾಣ್ತೀನಿ ಹೊರತು ಸಮಾಜದ ದೃಷ್ಟಿಯಲ್ಲಿ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಾಯ್ ದ ಬಾಯ್, ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಹೆಚ್ಚಿಗೆ ಟೈಮ್ ಇಲ್ಲ. ಏನೇ ಮಾತಾಡೋದಿದ್ರು ಪಾರ್ಟಿ ಹಾಲಲ್ಲಿ ಬಂದು ಮಾತಾಡು. ಅಲ್ಲಿ ನಿನ್ ಕುರ್ಚಿ ನನಗೆ ಸಿಗೋವರೆಗೂ ನಾನಲ್ಲಿ MLA ವಾಮನ್ನಾಗೇ ಇರ್ತೀನಿ. ಇಲ್ಲಿ ಮಹೇಂದ್ರ ವರ್ಮನ್ ಹಿಡಿತದಲ್ಲಿ ನಿನ್ ಮಗಳು ಬಂದೋಬಸ್ತ್ ಆಗಿರ್ತಾಳೆ. ನಾನು ಬರ್ತೀನಿ. ಗುಡ್ ಬಾಯ್. ಕಮಾನ್ ಸಿಲ್ಕ್. ಕಮಿಷನರ್, ನಾವು ಹೊರಗಡೆ ಸುತ್ತಾಡ್ಕೊಂಡು ಬರಕ್ ಹೋಗ್ತಿದೀವಿ. ನಿಮ್ಮ ಫ್ಯೂಚರ್ ಸಿಎಂ ಮನೆ ಕಡೆ ಜೋಪಾನ. ಅಂದ್ಹಾಗೆ ನಾವ್ ಈ ಜಾಗನ ಯಾವಾಗ ಬಿಡ್ತೀವೋ ಗೊತ್ತಿಲ್ಲ. ಬೇಕಾದ್ರೆ ನೀವ್ ಇಲ್ಲೇ ಇರಬಹುದು. ಓಕೆ? ಓಕೆ ಡಾರ್ಲಿಂಗ್. ಹಾಗಾದ್ರೆ ಇದಕ್ ಪರಿಹಾರನೇ ಇಲ್ವಾ ಡ್ಯಾಡ್? ಇದೆಂಬ, ಆದ್ರೆ ಅದರಿಂದ ಅಪಾಯ ಒಡ್ಬೋದು. ಏನ್ ಅಪಾಯ ಸರ್? ಪೊಲೀಸ್ ಫೋರ್ಸೇ ನಿಮ್ಮ ಹತ್ರ ಇದೆ, ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಕೂಡ ನಿಮ್ಮ ಹತ್ರನೇ ಇದೆ. ಬೇಕು ಅಂದ್ರೆ ಸಿಎಂ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನೇ ಕಳಿಸ್ತಾರೆ. ಅಂತದ್ರಲ್ಲಿ ಆ ಮಹೇಂದ್ರ ವರ್ಮನ್ ಅಂತ ಒಬ್ಬ ರೌಡಿನ ಹಿಡಿದು ಒದ್ದು ಒಳಗಡೆ ಹಾಕೋದಿಕ್ಕಾಗಿಲ್ಲ ಅಂತಂದ್ರೆ ಇಷ್ಟೆಲ್ಲ ಫೋರ್ಸ್ ಇದು ತಾನೆ ಏನ್ ಸರ್ ಪ್ರಯೋಜನ? ಇದು ಬಲ ಪ್ರಯೋಗದಿಂದ ಆಗೋ ಕೆಲಸ ಅಲ್ಲ ಶಕ್ತಿ. ಅಟ್ಯಾಕ್ ಮಾಡೋದು, ಅರೆಸ್ಟ್ ಮಾಡೋದು 2 ನಿಮಿಷದ ಕೆಲಸ. ಹಾಗೆ ಅಂತ ಫೋರ್ಸ್ಫುಲ್ ಆಗಿ ಮೂವ್ ಮಾಡಕ್ ಹೋದ್ರೆ ಅಶ್ವಿನಿ ಜೀವಕ್ಕೆ ಅಪಾಯ ಬರ್ಬೋದು.
ಇದು ತಂತ್ರದಿಂದ ಸಾಧಿಸ್ಬೇಕಾದ ಕೆಲಸ. ಅದಕ್ಕೆ ನಿಮ್ಮಿಬ್ರು ನಾವಿಲ್ಲಿ ಕರೆಸಿದೀವಿ. ಹೇಳಿ ಸರ್, ನಾವೇನ್ ಮಾಡ್ಬೇಕು? ನೀವ್ ಏನಾದ್ರೂ ಮಾಡಿ ನಿಮ್ ಇಂಟೆಲಿಜೆನ್ಸ್ ಅನ್ನೆಲ್ಲ ಉಪಯೋಗಿಸಿ ನನ್ನ ಮಗಳು ಪ್ರಾಣ ಕಾಪಾಡಿ ಪ್ಲೀಸ್. ನಾನು ನಿಮಗೆ ಬೇಕಾದ ಸಹಾಯ ಮಾಡ್ತೀನಿ. ಆದ್ರೆ ನನಗೆ ನನ್ನ ಅಶ್ವಿನಿ ನೋಡೋ ಭಾಗ್ಯ ಕಲ್ಪಿಸ್ಕೊಡಿ. ಹಾಗೆ ಹೇಳ್ಬಿಡಿ ಸರ್, ನಾವು ಅಶ್ವಿನಿ ಎಲ್ಲೇ ಇದ್ರು ಖಂಡಿತ ಹುಡ್ಕೊಂಡು ಕರ್ಕೊಂಡೇ ಬರ್ತೇವೆ. ನಮಗೆ ನಿಮ್ಮ ಆಶೀರ್ವಾದ ಓದಿದ್ರೆ ಸಾಕು ಸರ್, ಬೇರೇನು ಬೇಡ. ನನ್ನ ಆಶೀರ್ವಾದ ಜೊತೆಗೆ ನಿಮಗೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದನೂ ಇದೆ. ಹೋಗ್ ಬನ್ನಿ. ಕಮಾನ್. ಮಿಸ್ಟರ್ ಶಕ್ತಿ, ಇವತ್ ನನ್ಗೊಂದು ಡೌಟ್ ಕ್ಲಿಯರ್ ಆಗ್ಲೇಬೇಕು. ಏನು? ಈ ಮೊದ್ಲು ಇವರು ಕುರುಡ ಅಂತ ನಾಟಕ ಆಡಿದ್ರೆ, ನೀವು ಕ್ಯೂಡ ಅಂತ ಕುಣಿದ್ರಲ್ಲ, ಯಾಕೆ ಈ ರೀತಿ ನಾಟಕ ಆಡಿದ್ರಿ? ಇದರಿಂದ ಏನ್ ಸಾಧಿಸ್ಬೇಕು ಅಂತ ನಿಮ್ ಉದ್ದೇಶ? ಯಾಕೆ ಮೌನವಾಗ್ಬಿಟ್ರಿ? ನಿಮ್ ಬಂಡವಾಳ ಗೊತ್ತಾಯ್ತು ಅಂತನಾ? ಚೇಚೆ, ಹಾಗೇನಿಲ್ಲ. ಸೂರ್ಯ ಹುಟ್ಟೋದಕ್ಕೆ ಎಷ್ಟು ಮಹತ್ವ ಇದೆಯೋ, ಈ ಪ್ರೇಮ ಅನ್ನೋ ಅಕ್ಷರಕ್ಕೂ ಅಷ್ಟೇ ಮಹತ್ವ ಇದೆ. ಈ ಪ್ರೇಮ ಅನ್ನೋದು ಯಾವ ಔಷಧಿಗೂ ವಾಸಿಯಾಗದ ಕಾಯಿಲೆ ಇರೋದು ಗೊತ್ತಿದ್ದು ನಾನೊಂದು ಹುಡುಗಿನ ಪ್ರೀತಿ ಮಾಡಿದೆ. ಆ ಹುಡುಗಿ ಹೆಸರು ಮಾಲಾ ಅಂತ. ಹೆಣ್ಣಿಗೆ ಸೊಗಸಾದ ಒಡವೆ ಅಂದ್ರೆ ಮೌನ. ಆ ಮೌನದ ಹಿಂದಿದ್ದ ಮುಗುಳ್ನಗೆ ಎಂದ್ಲೆ ಮಾಲಾ ನನ್ನ ಮನಸ್ಸು ಸೆಳೆದು ನಾವಿಬ್ರು ಭೇಟಿಯಾದ ಆ ದಿನ ಅಂದ್ರೆ ಅದಕ್ಕೆ ಕಾರಣ ಇದೆ ಕಣೆ. ಈ ಪ್ರೇಮ ಅನ್ನೋದು ದೊಡ್ಡ ರೋಗ ಇದ್ದಾಗೆ. ಆ ರೋಗ ಫೆವಿಕಾಲ್ ಇದ್ದಾಗೆ, ಫೆವಿಕಾಲ್ ಅಂಟಿದ್ದಾಗೆ, ಅಂಟು ಜಿಡ್ಡಿದ್ದಾಗೆ, ಜಿಡ್ಡು ಕೊಳೆ ಇದ್ದಾಗೆ. ಕರೆಕ್ಟ್. ಈ ಪ್ರೇಮ ರೋಗ ಅನ್ನೋ ಅಂಟು ಒಂದು ಸರಿ ಅಂಟ್ಕೊಂಡ್ರೆ ಜಿಡ್ ನನ್ ಮಗಂದು ಬಿಡೋದೇ ಇಲ್ಲ ಅನ್ನತ್ತೆ. ಅದಕ್ಕೆ ಎತ್ತಿನ ಗಾಯಕ್ಕೆ ಬೂದಿನ ಮದ್ದು ಅಂದಾಗೆ ನಮ್ ತಂಟೆಗೆ ಬರೋ ತುಂಟು ಹುಡುಗರ ಕಣ್ಣಿಗೆ ಮಂಕ್ಪುದಿ ಎರ್ಚಿ ನೈಸಾಗಿ ನುಣುಚ್ಕೊಳ್ಳೋದೇ ವಾಸಿ. ಇಲ್ಲದೆ ಹೋದ್ರೆ ಒಂದ್ ವೇಳೆ ನಾವೇನಾದ್ರೂ ದುಡುಕಿ ಹೆಚ್ಚು ಕಡಿಮೆ ಮಾಡ್ಕೊಂಡ್ವಿ ಅಂತ ಇಟ್ಕೋ, ಆಗ ನಮ್ಮನ್ ಲೈನ್ ಹೊಡಿಯೋಕ್ ಬರೋ ಹುಡುಗರು ನಮಗೇ ಚಳ್ಳೆ ಏನ್ ತಿನ್ಸಿ ಹೇಳ್ದೆ ಕೇಳ್ದೆ ಬೇರೆ ಕಿತ್ಬಿಡ್ತಾರೆ ಅಷ್ಟೇ. ಏ, ನೆಂದವ್ರ ಮಂದಲ್ಲಿ ಅಂದಾಗೆ ಅವನ್ ಬಂದೇ ಬಿಟ್ಟ ನೋಡೆ. ಇವನೇನಾ ರೋಮಿಯೋ? ನಾನೆಲ್ಲ ಹುಡುಗ ಒಳ್ಳೆ ಪೈಲ್ವಾನ್ ತರ ಕಟ್ ಮಸ್ತಾಗಿರ್ತಾನೆ ಅನ್ಕೊಂಡ್ರೆ ಅಂಚಿ ಕಡೆಗಿಂತ ಒಂದ್ ಇಂಚು ದಪ್ಪ ಇದ್ದಾನೆ ಇವನು. ಇಲ್ಲಿ ಬಿಡು. ನೋಡು, ನೀನೊಂದ್ ಕೆಲಸ ಮಾಡು. ಈ ಹೂವನ್ನ ಕೈಲಿಟ್ಕೊಂಡು ಅವನು ಬಂದ ತಕ್ಷಣ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡ್ಬಿಡು. ಅವನು ಇಲ್ಲಿಗೆ ಬರ್ಲಿ, ಇನ್ ಯಾವತ್ತೂ ಈ ಕಡೆ ಬರಬಾರ್ದು. ಹಾಗೆ ಮಾಡ್ತೀನಿ. ತಗೋ, ಇಟ್ಕೋ. ಗೆಟ್ಟರಿಯಾ? ನೋಡ್ದೇನೆ ಮಾಲಾ ನನ್ ಮಂತ್ರ ಶಕ್ತಿನ? ಈ ದಂಡ ತೋರಿಸಿದ ತಕ್ಷಣ ಈ ನಿನ್ ಮನ್ಮತ ದಂಡೆ ಯುದ್ಧಕ್ಕೆ ಹೋಗ್ಬಿಟ್ಟ ಅಂತ ಕಾಣುತ್ತೆ. ಹಾ, ಡೋಂಟ್ ವರಿ. ಏನ್ 100% ಈ ರಸ್ತೆಗೆ ಬರಲ್ಲ. ನೀನ್ ನಿಶ್ಚಿಂತೆ ಆಗಿರು. ಎಂತ ಕೆಲಸ ಮಾಡ್ಬಿಟ್ಟೆ? ಯಾಕೆ, ಏನಾಯ್ತೆ? ನೀನೇನೋ ನನ್ನ ಬಚಾವ್ ಮಾಡೋದಕ್ಕೆ ಜಾದುಗಿದು ಮಾಡ್ತೀಯ ಅಂತ ಅನ್ಕೊಂಡ್ರೆ ಮಾಡ್ಬಾರ್ದು ಅವಾಂತರ ಮಾಡ್ಬಿಟ್ಟೆ.
ಏನೇ ಆದ್ರೂ ಒಬ್ಬ ಗಂಡಸ್ಗೆ ಇಷ್ಟೊಂದು ಅವಮಾನ ಮಾಡಬಾರ್ದಾಗಿತ್ತು. ಪಾಪ ಅವನ್ ನನ್ ಬಗ್ಗೆ ಏನ್ ತಿಳ್ಕೊಂಡೋ ಏನೋ. ಮಾಲಾ, ನಿನ್ನ ಪ್ರೀತಿನ ನನಗೆ ಧಾರೆ ಇರ್ತೀಯ ಅಂತ ಆಸೆಯಿಂದ ಬಂದ್ರೆ ನನಗೆ ಚಪ್ಪಲಿ ತೋರಿಸಿ ಅವಮಾನ ಮಾಡಿದೆ ಅಲ್ಲ. ನೋಡು, ಪ್ರಪಂಚದಲ್ಲಿ ಒಂದು ಹೆಣ್ಣಿನ ಜೊತೆ ಬದುಕಬೇಕು ಅಂತ ಒಂದು ಗಂಡು ಮಾಡೋ ಪ್ರಯತ್ನನೇ ಪ್ರೇಮ ಅಂತ ಕರೀತಾರೆ. ಈಗಿನ ಕಾಲದಲ್ಲಿ ಬಣ್ಣ ಬಣ್ಣದ ಬೆಡಿಗೆರೆ ಗೋಲಿ ಆಡೋ ಹುಡುಗರಿಂದ ಅಲಿತಾ ಇದ್ದಾರೆ. ಅಂತದ್ರಲ್ಲಿ ನಿನ್ನ ಕಣ್ಣಿಗೆ ನಾನು ಅವ್ರಿಗಿಂತ ಕಡಿಯಾಗಿ ಹೋದ್ನ. ನೋಡು, ಸೂರ್ಯ ಮುಳುಗೋದು ಅಂತ ಅಳ್ತಾ ಕೂತ್ರೆ ನಕ್ಷತ್ರ ನೋಡೋ ಭಾಗ್ಯ ಕೂಡ ಕಳ್ಕೋತೀಯ. ಮದುವೆ 1000 ವರ್ಷದ ಬೆಳೆ ಅಂತ ಹೇಳ್ತಾರೆ. ಅದರಲ್ಲಿ ಮೋಹ 3 ದಿನ, ಆಸೆ 60 ದಿನ. 90ನೇ ದಿನ ಕಳೆಯೋದ್ರಲ್ಲಿ ಹೆಣ್ಣು ಪೊರ್ಕೆ ಕಡ್ಡಿನೇ ಆಗಿರ್ತಾಳಂತೆ. ಬಟ್ ನಿನ್ನ ಜೀವನ ಹಾಗಾಗ್ಬಾರ್ದು. ನೀನು ಸುಖವಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗೆ ನಿನ್ನಂತ ಚಂದನದ ಗೊಂಬೆ ನನ್ನ ಬಾಳ ಸಂಗಾತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಐ ಲವ್ ಯು, ಐ ಲವ್ ಯು ಮಾಲಾ, ಐ ಲವ್ ಯು. ಈ ಪ್ರೇಮ ಪರೀಕ್ಷೆಯಲ್ಲಿ ನಾನು ಸೋತು ಹೋಗಿದ್ರೆ ನನ್ನಂತ ದುರ್ದೈವಿ ಯಾರೂ ಇಲ್ಲ ಅನ್ಕೋತಾ ಇದ್ದೆ. ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ನಿನ್ನ ರೂಪ ಒಂದು ಸುಂದರವಾದ ಅನುಭವ ಅಂತ ತಿಳ್ಕೊಂಡು ಎಲ್ಲ ನೋವನ್ನ ಮರ್ತು ಬಿಡ್ತಾ ಇದ್ದೆ. ಆದ್ರೆ ಪುಣ್ಯಕ್ಕೆ ಅದು ಹಾಗಾಗ್ಲಿಲ್ಲ. ನಿಜಕ್ಕೂ ನಾನು ಭಾಗ್ಯಶಾಲಿ. ಕೊನೆಗೂ ನೀನು ಅರ್ಥ ಮಾಡ್ಕೊಂಡು ನನ್ನ ಹೃದಯದಲ್ಲೇ ಬಂದು ಸೇರಿದೆ. ನೋಡಿ, ಹಾಲ್ನಂತ ನಿಮ್ ಪ್ರೀತಿಲಿ ಹುಳಿ ಹಿಂಡ್ಬೇಕು ಅನ್ನೋ ಮನಸ್ಸು ಕಿಂಚಿತ್ತೂ ನನಗಿರ್ಲಿಲ್ಲ. ಈಗ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನಾನೆಷ್ಟು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಈಗ್ಲೇ ತೋರಿಸ್ಕೊಡ್ತೀನಿ. 1 ನಿಮಿಷ. ಮಾಲಾ, ಎಲ್ಲಿ ಹೋಗ್ತಾ ಇದೀಯಾ? ಬೆಟ್ಟ ತುದಿಗೆ. ಏಕೆ? ಸಾಯೋದಕ್ಕೆ. ಮಾಲಾ, ಏನಿದು ಹುಡುಗಾಟ? ಅಯ್ಯೋ, ಏನೋ ಹೆದರ್ಕೊಬಿಡಿಪ್ಪ. ನಾನ್ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಆ ಬೆಟ್ಟ ತುದಿಗೆ ಹೋಗಿ ಶಕ್ತಿ ಐ ಲವ್ ಯು ಅಂತ 1000 ಸಲ ಕೂಗಿ ಹೇಳ್ಬಿಟ್ಟು ಬರ್ತೀನಿ. 1 ನಿಮಿಷ. ಯಾರಲ್ಲಿ ಬರ್ತಾ ಇರೋದು? ಅಲ್ಲೆಲ್ಲ ಡೈನಮಿಟ್ ಇಟ್ಟಿದೀವಿ, ಓಡಬೇಡಿ. ಮಾಲಾ, ಮಾಲಾ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಮ್ಮ. ನಿನ್ನ ಮೈ ಮೇಲೆ ಸ್ವಲ್ಪ ಅದು ಜ್ಞಾನ ಬೇಡವಾ? ಅಲ್ಲಿ ಮೇಲಿಂದ ಮೇಲೆ ಅಷ್ಟೊಂದು ಡೈನಾಮೈಟ್ಸ್ ಹಿಡಿತಾ ಇದ್ರು. ಒಳ್ಳೆ ಕ್ಯೂಡಿ ತರ ಓಡ್ತಾ ಇದೆಯಲ್ಲ, ನೀನು ಕ್ಯೂಡಿನ ಮಾಲಾ? ಯಾಕೆ ಮಾಲಾ ಸುಮ್ಮನೆ ಇದೆಯಾ? ನಾನು ಹೇಳ್ತಾ ಇದ್ದೀನಿ ಕೇಳಿಸ್ತಾ ಇಲ್ವಾ? ಹೇಳು ಮಾಲಾ. ಹೌದು, ನಾನು ಕಿವಿಡಿನೇ. ನಿಜವಾಗ್ಲೂ ನನಗೆ ಕಿವಿ ಕೇಳಿಸಲ್ಲ ಶಕ್ತಿ. ಹಾಗಾದ್ರೆ ನಾನು ಆಡೋ ಪ್ರತಿಯೊಂದು ಮಾತನ್ನು ಅರ್ಥ ಮಾಡ್ಕೊಂಡು ಪಟ್ಟಂತ ಉತ್ತರ ಕೊಡ್ತಾ ಇದೆಯಲ್ಲ, ಅದು ನಿನ್ನಿಂದ ಹೇಗೆ ಸಾಧ್ಯ ಮಾಲಾ? ನನ್ ಕಣ್ಣು ನಿಮ್ ತುಟಿ ಚಲನೆನ ನೋಡಿ ನೀವಿದೇ ಮಾತಾಡ್ತಿದ್ದೀರಂತ ಫಾಲೋ ಮಾಡುತ್ತೆ. ಅಷ್ಟೇ ಅಲ್ಲ, ನಾನ್ ಕಿವಿಡಿ ಇರ್ಬೋದು, ಆದ್ರೆ ಕುರುಡಿ ಅಲ್ವಲ್ಲ. ಆ ದೇವರು ನನಗೆ ಕಿವಿ ಕೇಳ್ದಾಗ ಮಾಡಿದ್ರು ಬಾಯಿ ತುಂಬಾ ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ. ಅಯ್ಯೋ, ಮೊದ್ಲೇ ನನಗೆ ವಿಷಯ ಯಾಕೆ ಮಾಲಾ ಹೇಳಿಲ್ಲ? ಓಕೆ, ನನಗೆ ಬದುಕುಳಿದ್ರೆ ಅಷ್ಟೇ ಸಾಕು. ಬಾ, ಆಸ್ಪತ್ರೆಗೆ ಹೋಗೋಣ. ಬೇಡ ಶಕ್ತಿ, ಬೇಡ. ನಾನೀಗ ಹೋಗೋದೆ ಬೇರೆ ಆಸ್ಪತ್ರೆಗೆ. ಸಾವು ಕೈ ಬೀಸಿ ನನ್ನನ್ನು ಕರೀತಾ ಇದೆ. ಇಲ್ಲ ಮಾಲಾ, ಬಿಡ್ತು. ಹಾಗೆ ಹೇಳ್ಬೇಡ ಶಕ್ತಿ. ನೋಡಿ, ಈ ಜೀವನ ನಶ್ವರ ಅಂತ ಗೊತ್ತಿದ್ರು ಬದುಕಿರೋ 3 ದಿನನಾದ್ರೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ತುಂಬಾ ನೋವು ಕೊಟ್ಬಿಟ್ಟೆ. ವಿಧಿ ಲೀಲೆ. ಈ ಜನ್ಮದಲ್ಲಿ ನಮ್ಮಿಬ್ಬರ ಸಂಬಂಧ ಇಷ್ಟೇ ಅಂತ ಬರ್ದಿತ್ತು ಅಂತ ಕಾಣುತ್ತೆ. ನೋಡಿ, ಮುಂದೆ ಜನ್ಮ ಅಂತ ಒಂದಿದ್ರೆ ನೀವೆಲ್ಲೇ ಇದ್ರು ಸರಿ, ನಾನಾಗ್ ನಾನು ನಿಮ್ಮನ್ನ ಹುಡುಕೊಂಡು ಬಂದು ಪ್ರೀತಿಸಿ ಮದುವೆ ಆಗ್ತೀನಿ. ಈಗ ಅವತ್ತಿಂದ ನಾನು ಮಾತು ಬೆಳ್ಳಿ ಮೌನ ಬಂಗಾರನ ಅವಳ ನೆನಪಿನಲ್ಲಿ ಕಿವಿ ಇದ್ದು ಕಿವುಡುಂತ ನಾಟಕ ಆಡೋದಕ್ಕೆ ಶುರು ಮಾಡಿದೆ. ಆದ್ರೆ ಪರಿಸ್ಥಿತಿ ಬದಲಾಗಿ ನಿಮ್ಮೆಲ್ಲರ ಪರಿಚಯದ ನಡುವೆ ನನ್ನ ಜೀವನದ ತಿರುವೇ ಬದಲಾಯಿತು. ಇದು ನನ್ನ ಕಥೆ. ನೋಡಿ, ಮಾಲಾ ನಿಮ್ಮಿಂದ ದೂರವಾದ್ಲು ಅಂತ ಕೊರಗಿ ಕಣ್ಣೀರ್ ಹಾಕೋ ಬದಲು ನೀರಿನಿಂದ ಬಂದ ಉಪ್ಪು ನೀರ್ನೆಲ್ಲ ಕರ್ಗೋಯ್ತು ಅಂತ ತಿಳ್ಕೊಳ್ಳಿ. ಒಂದ್ ಹೆಣ್ಣಿನ ಬಗ್ಗೆ
ಇಷ್ಟೊಂದು ಮಾನವೀಯತೆ ಪ್ರೀತಿ ಇದೆ ಅಂತ ತೋರ್ಸ್ಕೊಟ್ರಲ್ಲ, ನಮ್ಗಷ್ಟೇ ಸಾಕು. ರಿಯಲಿ ನಾನು ನಿನ್ ಮೆಚ್ಕೊಂಡೆ ಶಕ್ತಿ. ಯು ಆರ್ ವಂಡರ್ಫುಲ್. ಚೀರಪ್ಪ ಎಸೆ ನೋಡು, ಪ್ರಪಂಚ ವಿಶಾಲವಾಗಿದೆ. ಹಳೆದನ್ನೆಲ್ಲ ಮರೆತು ಮುಂದಿನ ಸಾಹಸ ಕೈ ಹಾಕೋಣ ಬಾ. ಏನಿಲ್ಲ ಯಾಂಡಳ್ಳಿ, ಏನಂದೆ? ಅದು ನಿಮ್ಮೂರ ಹೆಸರ್ತಾನೆ ಅಲ್ಲ ಕಣ್ಲ. ನನಗ್ ಮಂತ್ರಿಗಿರಿ ಕೊಡಿಸ್ತೀನಿ ಅಂತ ಹೇಳಿ ಯಾವುದೋ ಒಂದು ಐನಾತಿ ಕುಲದ ಮಾಂಸದ ಅಂಗಡಿ ಕರ್ಕೊಂಬಂದ್ ತೋರಿಸ್ತಾ ಇದೆಯಲ್ಲ. ಏಯ್, ನಾನು ನಿನ್ನೇನು ಬ್ಲಾಕ್ ಮೇಲ್ ಮಾಡ್ಬೇಕು ಅಂತಿದ್ಯಲ್ಲ. ಪೂರ್ತಿ ವಿಷಯ ತಿಳ್ಕೊಳ್ಳೋವರೆಗೂ ಆಫ್ ಮಾಡ್ಕೊಂಡು ನಿಂತ್ಕೋ. ಈ ಅಮ್ಮ ನಮ್ ಆಮೇಲೆ ವಾಮನ ಅಂತೆ ಅಲ್ವಲ್ಲ? ಈಗಿಲ್ಲ ಅಂದವ್ರು ಯಾರು? ಇದನ್ ಮಾಂಸದ ಅಂಗಡಿ ಅಲ್ವಲ್ಲ? ಹಂಗಂತ ನಾನ್ ಹೇಳಿಲ್ಲಪ್ಪ. ನಮ್ ಟಪಾಲ್ ಮಿತ್ರ ರವಿ ಬೆಳಗೆರೆ ಹಾಯ್ ಬೆಂಗಳೂರ್ನಾಗ ಬರ್ದಿದ್ದ, ಅದಕ್ಕೆ ಹಂಗ ಹೇಳ್ದೆ. ಏನ್ ಪಸಂದಾಗ ಒಳ್ಳೆ ರಸ್ಪುರಿ ಮಾವಿನ ಹಣ್ಣಿನ ತರ ಕಜ ಕಜ ಅಂತ ತಿನ್ಬಿಡವ ಅನ್ಸೋಯ್ತು. ಸಿಲ್ಕವಾ ನಿನಗ್ ಜೋಡಿಸ್ದೆ ಕಣವ ಎರಡು ಕೈನಾಗೆ. ನಮಸ್ಕಾರ. ನಮಸ್ಕಾರ, ಎಲ್ಲರೂ ಕೂತ್ಕೊಳ್ಳಿ. ನೋಡಿ, ನಿಮ್ಗೆಲ್ಲ ಸಿಎಂ ತುಂಬಾ ಅನ್ಯಾಯ ಮಾಡಿದ್ದಾರೆ ಅಂತ ವಾಮನ್ ದುಃಖ ಪಡ್ತಿದ್ದಾರೆ. ನೀವು ಮಾಡಿರೋ ಜನತಾ ಸೇವೆಗೆ ತಕ್ಕ ಹಾಗೆ ನಡೆಸ್ಕೊಳ್ಳಿಲ್ಲ, ಒಂದು ಮಿನಿಸ್ಟರ್ ಪದವಿನೂ ಕೊಡ್ಲಿಲ್ಲ. ಇದರಿಂದ ನೀವೆಲ್ಲ ಎಷ್ಟು ನೊಂದಿದ್ದೀರಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕೆ ಇವತ್ತು ನಿಮ್ಮನ್ನೆಲ್ಲ ಸೇರಿಸಿರೋದು. ಹೌದು, ಸಿಎಂಗೂ ವಾಮನ್ಗೂ ಒಳ್ಳೆ ಸ್ನೇಹ ಇತ್ತಲ್ಲ, ಅದ್ ಯಾವಾಗ ಕಿತ್ತೋಯ್ತು? ರಾಜಕೀಯದಲ್ಲಿ ಯಾವಾಗ ಸ್ನೇಹ ಇರುತ್ತೆ, ಯಾವಾಗ ಹಗಿತನ ಬರುತ್ತೆ ಹೇಳೋಕೆ ಆಗಲ್ಲ. ಈಗ ಉದಾಹರಣೆಗೆ ನಿಮ್ಮನ್ನೇ ತಗೊಳ್ಳಿ. ನೀವೆಲ್ಲರೂ ಈಗ ಸಂತೋಷವಾಗಿದ್ದೀರಾ? ಇಲ್ಲ. ನೀವೆಲ್ಲರೂ ಮಿನಿಸ್ಟರ್ ಆಗ್ಬೇಕಾಗಿತ್ತು, ಆಗಿದ್ದೀರಾ? ಇಲ್ಲ. ಯಾತಕ್ ಸಿಎಂ ನಿಮಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿಲ್ಲ? ಯಾಕೆ ಕೆಲವು ಖಾತೆಗಳನ್ನ ಅವರೇ ಇಟ್ಕೊಂಡಿದ್ದಾರೆ? ಇದನ್ನೆಲ್ಲ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದೀರಾ? ಅಂದ್ರೆ ಅವ್ರ ದೃಷ್ಟಿಲಿ ನೀವೆಲ್ಲ ಅನ್ಫಿಟ್ ಅಂತ ಇದ್ರ ಅರ್ಥ. ಅಂದ್ರೆ ಸಿಲ್ಕಾಕ ವಾಮನ್ ರವರ್ಗೂ ಅನ್ಯಾಯ ಆಗೈತೆ ಅಂತ ಹೇಳ್ತೀರಾ? ವಾಮನ್ಗೆ ತಮಗಾದ ಅನ್ಯಾಯಕ್ಕಿಂತ ಹೆಚ್ಚಾಗಿ ನಿಮಗಾದ ನೋವಿನ ಬಗ್ಗೆ ಅನುಕಂಪ ಇದೆ. ಅಂದ್ರೆ ಈಗ ನಿಮ್ ಮನೆ ದೇವರು ಸಿಎಂಗೆ ಉಲ್ಟಾ ತಿರ್ಗವ್ರ? ಅದು ನಿಮ್ಮೆಲ್ಲರ ಬೆಂಬಲ ಹೇಗೆ ಅನ್ನೋದ್ರ ಮೇಲೆ ನಿಂತಿದೆ. ನಮ್ಮ ಬೆಂಬಲದ ಮೇಲೆ. ಹೌದು, ನಿಮಗಿಷ್ಟೆಲ್ಲ ಅನ್ಯಾಯ ಆಗಿದ್ರು ನೀವಿನ್ನೂ ಸಿಎಂನೇ ಬೆಂಬಲಿಸ್ತಿರೋ ಅಥವಾ ನಿಮ್ ಹಿತಕ್ಕಾಗಿ ಹಗಲು ರಾತ್ರಿ ದುಡಿತಿರೋ ವಾಮನ್ ಅವ್ರನ್ನ ಬೆಂಬಲಿಸ್ತಿರೋ? ಯಾವ ಡಬ್ಬ ನನ್ನ ಮಗ ನಮಗ್ ಮಂತ್ರಿ ಮಾಡ್ತಾನೋ ಆ ನನ್ನ ಮಗನಿಗೆ ನಮ್ ಸಪೋರ್ಟ್. ಹಾಗಾದ್ರೆ ವಾಮನ್ ಸಿಎಂ ಆದ್ರೇನೆ ನೀವೆಲ್ಲರೂ ಮಂತ್ರಿಗಳಾಗೋದು. ನೀವ್ ಅವರಿಗೆ ನೇರವಾಗಿ ಸಹಕರಿಸ್ಬೇಕು. ಬೇಕಾದ್ರೆ ನಿಮ್ಗೆ ಯಾವ ಖಾತೆ ಬೇಕು ಅಂತ ಈಗ್ಲೇ ಕೇಳ್ಕೊಳ್ಳಿ. ನನಗೆ ಹೋಮ್, ನನಗೆ ಹೋಮು, ನನಗೆ ಹೋಮ್, ನನಗೆ ಹೋಮು, ನನಗೆ ಹೋಮು. ಫೈನಾನ್ಸ್ ಅಂತ ಬಂದಿದೆ, ಅದೇ ಇರ್ಲಿ ಕಣಕ. ನನಗೆ ಟ್ರಾನ್ಸ್ಪೋರ್ಟ್, ನನಗೆ ಅಬ್ಕಾರಿ, ನಾನು ಉಪಮುಖ್ಯಮಂತ್ರಿ ಆಗ್ಲೇಬೇಕು, ನನ್ಗೆ ಎಜುಕೇಶನ್ ಬೇಕು, ನಾನು ಕಂದಾಯ ಮಂತ್ರಿ ಆಗ್ಲೇಬೇಕು, ನನಗೆ ಆರೋಗ್ಯ ಖಾತೆ ಬೇಕು. ನಿನ್ಗೆ ಆರೋಗ್ಯ ಖಾತೆನ? ನಿನ್ಗೆ ಆರೋಗ್ಯ ಸರಿಗಿಲ್ಲ, ಮಿಂಟು ಕೊಡ್ತಾನೆ, ಯಾರಿಗಾನ ಸಾಯಿಸ್ತೆ ಅಷ್ಟೇ. ಹಾ ಆಯ್ತು, ಕೊಡ್ಸೋಣ. ಹಾಗಾದ್ರೆ ಈಗ ನಿಮ್ಮೆಲ್ಲರ ಬೆಂಬಲ ವಾಮನ್ ಜಿಂದಾಬಾದ್. ಇವತ್ತು ನಿಮಗೆಲ್ಲ ಬ್ರೀಫ್ ಕೇಸ್ಗಳು. ನಿಮ್ ನಿಯತ್ ಚೆನ್ನಾಗಿದ್ರೆ ಮುಂದೆ ಸೂಟ್ ಕೇಸ್ಗಳು. ವಿಷಯ ಸೀಕ್ರೆಟ್ ಆಗಿರ್ಬೇಕು. ಒಂದೇ ಒಂದ್ ವಿಷಯ, ಈ ಸ್ಯಾಂಡ್ಲ್ ಸೋಪ್ಗಳು ದಿನದ ಲೆಕ್ಕನ, ಗಂಟೆ ಲೆಕ್ಕನ, ವಾರದ ಲೆಕ್ಕನ? ಅದು ನಿಮ್ಮೆಲ್ಲರ ನಿಷ್ಠೆ ಎಷ್ಟಿದೆ ಅನ್ನೋದ್ರ ಮೇಲೆ ಹೆಚ್ಚುತ್ತಾ ಹೋಗುತ್ತೆ. ನಾವ್ ಯು ಕ್ಯಾನ್ ಗೋ. ನಿಮ್ ಉಪಕಾರಕ್ಕೆ ಜೋಡಿಸ್ದೆ. ಎಂತ ಅದೃಷ್ಟ ಕಂಡ್ಲ ನಮ್ಮ ಅದೃಷ್ಟ. ಕೈ ತುಂಬ ಹಣ, ಮೈ ಹೆಣ್ಣು, ಅಧಿಕಾರದ ಕುರ್ಚಿ, ಇದಕ್ಕಿಂತ ಇನ್ನೇನ್ ಲಾಭ ಬೇಕು? ಯಾವನ್ ಸಿಎಂ ಆದ್ರೆ ನಮ್ಗೇನ್ ಲಾಭ ಬೇಕು? ಇವ್ರನ್ನೆಲ್ಲ ಒಂದೇ ಸಮಕ್ ಬೋಲ್ಡ್ ಮಾಡ್ಬಿಟ್ಟಿಯಲ್ಲ, ಅದೆಂತ ಮೋಡಿ ಹಾಕ್ದೆ ಡಾರ್ಲಿಂಗ್. ಹಣ, ಹೆಣ್ಣು, ಹೆಂಡ ಇದ್ರೆ ಎಮ್ಮೆಲ್ಯೆ ಏನು ಏನ್ ಬೇಕಾದ್ರೂ ಆಗ್ಬಹುದು. ಸಿಎಂ ಏನು ಪಿಎಂ ಆಗಬಹುದು. ಅದಕ್ಕೆ ಹೇಳೋದು ಡಾರ್ಲಿಂಗ್, ಬಿಹೈಂಡ್ ಎ ವೆರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್ ಬಿಹೈಂಡ್ ಅಂತ. ನೋಡಿ, ನಾನು ಈ ಯುದ್ಧದಲ್ಲಿ ಗೆಲ್ಲಬೇಕು. ನೀವೆಲ್ಲ ಈಗ ಏನ್ ಮಾಡ್ಬೇಕು ಅಂದ್ರೆ, ನಗರದ ಪ್ರತಿಭಾಗದಲ್ಲೂ ಹೋಗಿ ಕೋಮು ಭಾವನೆಯನ್ನು ಕೆಡಿಸ್ಬೇಕು. ನೆಮ್ಮದಿ ಆಗಿರೋ ಜನಗಳೆಲ್ಲ ಬೀದಿಗೆ ಬಂದು ಚಾಕು ತಿರಿ ಹಿಡಿದು ಹೊಡೆದಾಡೋಗ್ ಮಾಡ್ಬೇಕು. ಅಂಗಡಿ ಮನೆಗಳಿಗೆ ನುಗ್ಗಿ ಎಲ್ಲೆಂದರಲ್ಲಿ ಬೆಂಕಿ ಹಾಕ್ಬೇಕು. ಸಾಲಾಗಿ ಹೆಣಗಳು ಉರುಳಬೇಕು. ಅದ್ರ ಮಧ್ಯೆ ಈ ಕಿತಾಪತಿನೆಲ್ಲ ಮಾಡ್ತಿರೋದು ವಿರೋಧ ಪಕ್ಷದವರೇ ಅಂತ ಎತ್ಕಟ್ಟಿ ಸಿಎಂಗೂ ಅವ್ರಿಗೂ ತಂದಿಡ್ಬೇಕು. ಆ ನೋವು, ಹಿಂಸೆ ಮಾನಸಿಕವಾಗಿ ತಡಿಲಾರ್ದೆ ಸಿಎಂ ಕುರ್ಚಿಯಿಂದ ಕೆಳಗಿಳಿಬೇಕು. ನಂತರ ನಾನು ಆ ಕುರ್ಚಿ ಮೇಲೆ ಕೂತ್ಕೊಂಡು ನನ್ನ ದ್ವೇಷದ ಅಗ್ನಿನ ತೀರ್ಸ್ಕೋಬೇಕು. ಹೋಗಿ ಈ ಕ್ಷಣದಲ್ಲೇ ನನ್ನ ಕಿತಾಪತಿ ಡೋಲನ ನಗರದಲ್ಲ ಬಾರಿಸಿ ಹೋಗಿ.
ಶಿವ, ಈ ಗಲಾಟೆಗೆಲ್ಲ ಕಾರಣ ಆ ಮಹೇಂದ್ರ ವರ್ಮನೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಅವನು ಎಲ್ಲೇ ಇದ್ರೂ ಹುಡುಕಿ ಇವತ್ತಿನ ಗತಿ ಕಾಣಿಸ್ಲೇಬೇಕು. ಭಾವಿ ಮುಖ್ಯಮಂತ್ರಿಗಳಿಗೆ, ನಮ್ಮ ನೆಚ್ಚಿನ ಜನನಾಯಕರಿಗೆ, ಭಾವಿ ಮುಖ್ಯಮಂತ್ರಿಗಳಿಗೆ, ನಮ್ಮ ನೆಚ್ಚಿನ ಜನನಾಯಕರಿಗೆ. ಅಲ್ಲ ಕಣ್ಲ ಬಡ್ಡಿ ಐನೆ, ಆ ವಾಮನ್ಗೂ ಈ ವಯ್ಯನಿಗೂ ಸ್ವಲ್ಪನೂ ಡಿಫ್ರೆನ್ಸೇ ಇಲ್ವಲ್ಲು. ಇವರಿಬ್ರಲ್ಲಿ ದಿಟ್ವಾಗ್ಲೂ ಮಠ ಸೇರ್ಕಂಡ್ ನನ್ನ ಮಗ ಯಾವನು. ಹಾಗಂತ ಹೋಗಿ ಸಿಲ್ಕೊಂಡೆ ಕೇಳು, ರಾತ್ರಿ ನಿನ್ ಪಕ್ಕ ಮಲಗೋ ಪುಣ್ಯಾತ್ಮ ಯಾರವ ಅಂತ. ಹಂಗಂತೀಯ? ಇನ್ನೆಂಗ ಅಂತಿದ್ದೆ? ಹಂಗು ಅಂತೀಯ? ಆಯ್ತು ನಡಿ ಹೋಗವ. ತಗೊಳ್ಳಿ ನಿಂಬೆಹಣ್ಣು. ಮಡಿ ಕಳೆ ಹುಣಸೆ ಹಣ್ಣು. ಏನ್ರಿ ಇದು ಹುಣಸೆ ಹಣ್ಣು? ಈ ಹುಣಸೆ ಹಣ್ಣು ಹೊಸ CM ಅಂದ್ರೆ ನೀವು, ಈ ನಿಂಬೆ ಹಣ್ಣು ಹಳೆ CM ಅಂದ್ರೆ ಅವರು. ಉಳಿಲಿ ಹುಣಸೆ ಹಣ್ಣು ನಿಂಬೆ ಹಣ್ಣು ಅವ್ರ ಅಪ್ಪ ಅಂತ ಇದ್ರ ಅರ್ಥ. ನೋಡಿ ಫ್ರೆಂಡ್ಸ್, ನಿಮ್ಮ ರಾಜಕೀಯ ಗುರು ವಾಮನ್ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಾವಿಬ್ರು 2 in 1 ಆಗಿ ನಿಮ್ ಕಣ್ಮುಂದೆ ಇರೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಈ 2 ವ್ಯಕ್ತಿತ್ವವುಳ್ಳ ನಾನು ನಿಮ್ಮ ವಿಶ್ವಾಸನ ಗಳಿಸೋದಕ್ಕೆ ಈಗಾಗಲೇ ಕೋಟ್ಯಾಂತರ ರೂಪಾಯಿನ ಕಾಣಿಕೆ ಕೊಟ್ಟಿದ್ದೀನಿ. ನಾನು ಇದನ್ನೆಲ್ಲ ಯಾಕೆ ಮಾಡಬೇಕಾಯ್ತು? ಈಗಿರೋ ಮುಖ್ಯಮಂತ್ರಿಗಳನ್ನ ಕುರ್ಚಿಯಿಂದ ಕೆಳಗಿಳಿಸಿ ನಂತರ ಆ ಕುರ್ಚಿ ಮೇಲೆ ನಾನು ಕೂತ್ಕೊಂಡು ನಿಮ್ಗೆಲ್ಲ ಆಗಿರೋ ಅನ್ಯಾಯನ ಸರಿಪಡಿಸೋದೆ ನನ್ನ ಜೀವಂತ ಗುರಿ. ಭಾವಿ ಮುಖ್ಯಮಂತ್ರಿಗಳಿಗೆ, ನಮ್ಮ ನೆಚ್ಚಿನ ನಾಯಕರಿಗೆ. ನಿಮ್ಮೆಲ್ಲರ ಈ ನಿಷ್ಠೆ ಎಂದೆಂದಿಗೂ ಬದಲಾವಣೆ ಆಗಬಾರ್ದು. ಹಾಗೆ ಇವತ್ತಿನ ಈ ಸಂತೋಷ ಕೂಟ ಇಲ್ಲಿಗೆ ಮುಗಿದೆ ನಿತ್ಯ ಸಂಭ್ರಮವಾಗಬೇಕು. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಇವತ್ತು ಒಂದು ಭರ್ಜರಿಯಾದ ರಸದೌತಣದ ಕೂಟ ಏರ್ಪಡಿಸಿದ್ದೀನಿ. ನೌ ಎಂಜಾಯ್ ಯುವರ್ ಸೆಲ್ಫ್.
ಬೇಕು. ಹೊಸಿ ನಿಮ್ ಪಾದ ತೋರಿಸಿ, ಆದ್ರೆ ಅಳತೆ ತಗೊಂಡೋಗಿ ಬೆಳ್ಳಿ ತಗೊಂಡಾಗಿ 2 ಪಾದ ಮಾಡಿಸಿ ನಮ್ಮ ಕ್ಷೇತ್ರದಾಗಿರಿಸಿ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿ ದಿನ 2 ಹೂವಿನಾರ ಹಾಕಿಸ್ಬಿಡ್ತೀನಿ ಶಿವನೇ. ಓ ಆ ಹುಡುಗಿಯರು ಏನ್ ಡ್ಯಾನ್ಸ್ ಮಾಡ್ಬಿಟ್ರು ಶಿವನೇ, ಏನು ಸೊಂಟ ಕುಣಿಸ್ಬಿಟ್ರು. ಬುಟ್ಟ ಕಣ್ಣು ಬುಡ್ದಾಗೆ ನೋಡ್ಬೇಕು ಅಂತಿದೆ, ಹೊಸಿ ಮಾಲ್ ಜಾಸ್ತಿ ಆಗ್ಬಿಟ್ಟು ರ್ಯಾಪಿ ಅಡ್ಡ ಬಂದ್ಬಿಡ್ತು. ನೀವೇ ನಮ್ಮ ದೇವ್ರು, ನೀವೇ ನಮ್ಮ AM, ನೀವೇ ನಮ್ಮ CM, ನೀವೇ ನಮ್ಮ BM. ಮಾಲ್ ಜಾಸ್ತಿ ಆಯ್ತು ಅಂತೀರಾ? ಹೋಗ್ಲಿ ಬಿಡಿ ಸ್ಯಾಮ್ಲಿಂಗ. ಅಂದ್ಹಾಗೆ ಇವತ್ತಿಲ್ಲಿ ನರ್ತನ ಮಾಡಿದ ಕಲಾವಿದರ ಜೊತೆ 3 ಜನ ಅತಿಥಿಗಳು ಸೇರಿದ್ದಾರೆ. ಇವ್ರಿಗೆ ನಾನು ವಿಶೇಷವಾಗಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಂಜುಂಡ, ಇವ್ರ ಗಡ್ಡ ಎಲ್ಲ ಕಿತ್ತಾಕು. ಓಹೋ, ದುಶ್ಮನ್ ಕಹಾ ಹೇ ಇದ್ರೆ ಬಗಲ್ ಮೇ ಹೇ ಅಂದ ಹಾಗೆ ಎಲ್ರು ಇಲ್ಲೇ ಇದ್ದೀರಾ? ಇದು ನಮ್ಮ ಕೋಟೆ. ಈ ಕೋಟೆ ಒಳಗ್ ಬಂದವ್ರ ಗತಿ ಏನಾಗುತ್ತೆ ಅಂತ ನಾನ್ ತೋರಿಸ್ಕೊಡ್ತೀನಿ. ನೋ ನೋ ನೋ, ನೀನ್ ಯಾಕೆ ಸುಮ್ಮನೆ ತೊಂದರೆ ತಗೋತೀಯ ಸಿಲ್ಕ್? ಅದಕ್ಕಾಗಿ ಬೇರೆ ಜನನೇ ಇದಾರಲ್ಲ. Come on, sir. Come on. ನಡಿಲ, ಇಲ್ಲೇ ಇದು ನಮಗೂ ಓದೇ ಬೀಳ್ತಾ ಇದೆ. ನಡಿಲ. ಅಯ್ಯಯ್ಯೋ, CM ಈ ಕಡೆನೆ ಬತ್ತಕೊಂಡ ಸ್ಯಾಮ್ಲಿಂಗ. ಮಿಸ್ಟರ್ ಕಮಿಷನರ್, ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡಲ್ಸ್ ಅಂತ ಸಾಧಿಸ್ಬಿಟ್ಟೆ ಅಲ್ಲ. ಡೋಂಟ್ ವರಿ, ನಾನು ಮತ್ತೆ ಬಂದೇ ಬರ್ತೀನಿ. ನಾವು ಬಂದ್ ಕೆಲಸ ಮುಗಿತಲ್ಲ, ನಾವು ಅಪ್ಪಣೆ ಕೊಟ್ರೆ ನಾವು ಹೊರಡ್ತೀವಿ. ಅರೆ, ಏನ್ ಇಷ್ಟ ಬೇಗ ಹೊರಟ್ಬಿಟ್ರಲ್ಲ? 1-2 ದಿವಸ ಇಲ್ಲೇ ಇದ್ದು ನಮ್ಮ ಆತಿಥ್ಯ ಸ್ವೀಕರಿಸಿ ಹೋಗಿ. ಬೇಡ ಸರ್, ಇವತ್ತೇನೋ ಹೊಟ್ಟೆ ತುಂಬಿದೆ, ಆದ್ರೆ ಇದ್ರ ಜೊತೆ
ನಮಗೆ ನಾಳೆ ಚಿಂತೆನೂ ಕಾಡ್ತಾ ಇದೆ. ಬದುಕು ಜಡಕ ಬಂಡಿ ವಿಧಿ ಎದರ ಸಾಹೇಬ ಅಂದಾಗೆ ನಾವು ಕೇಳ್ಕೊಂಬಂದಿದ್ದು ಇಷ್ಟೇ ತಾನೆ. ನಾವೇನ್ ಬರ್ತೀವಿ? ನೋ, ಹಾಗೆಲ್ಲ ನೀವು ಹೋಗೋದಕ್ಕೆ ನಮ್ ಕಾನೂನು ನಿಮ್ಮನ್ನ ಬಿಡ್ಬೇಕಲ್ಲ. ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ. ಹೌದು, ಮದುವೆ ಅನ್ನೋ ಬೇಡಿ ತೋಡ್ಸಿ ಸಂಸಾರ ಅನ್ನೋ ಜೈಲಿಗೆ ಕಳಿಸ್ತೀವಿ. ಇದಕ್ಕೆ ನಿಮ್ಮಿಬ್ರು ಒಪ್ಪಿಗೆ ಇದೆ ತಾನೆ?